ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಉಜ್ಜಯಿನಿಯಿಂದ ಮೇಘ ಮತ್ತೊಂದು ದಿಕ್ಕನ್ನು ಹಿಡಿದು, ಅಂದರೆ ಅದು ವಕ್ರಪಂಥ ಆಗಿದ್ದು ಮುಂದೆ ರುಜುಮಾರ್ಗದಲ್ಲಿ ಉತ್ತರ ದಿಕ್ಕಿನ ಕಡೆಗೆ ಹೋಗುವ ಒಂದು ಸಂದರ್ಭವನ್ನು ಕುರಿತಿದ್ದ ಪದ್ಯವನ್ನು ನೋಡಿದ್ವಿ. ಈ ಮೇಘ ಖಂಡಿತಾ ನಾಯಕಿಯಂತಿರುವ ಕಮಲಗಳಿಗೆ ಅಡ್ಡಿಯಾಗಬಾರದು. ಸೂರ್ಯ ಕಿರಣಗಳು ಆ ಖಂಡಿತಾ ನಾಯಕಿಯರಂತಿರುವಂತಹ ಕಮಲಗಳನ್ನು, ಅವುಗಳ ಕಣ್ಣೀರಿನಂತಿರುವ ಹಿಮಬಿಂದುವನ್ನು ಒರೆಸುವುದಕ್ಕೆ ಅಡ್ಡಿಯಾಗಬಾರದು ಅನ್ನುವಂತಹ ಭಾವದ ಪದ್ಯದಿಂದ ಆರಂಭ ಮಾಡೋಣ. ತಸ್ಮಿನ್ ಕಾಲೇ ನಯನ ಸಲಿಲಂ ಯೋಷಿತಾಂ ಖಂಡಿತಾನಾಂ ಶಾಂತಿನ್ನೇಯಂ ಪ್ರಣಯೀಭಿರತೋ ವರ್ತ್ಮ ಭಾನೋಸ್ತ್ಯಜಾಶು ಪ್ರಾಲೇಯಾಸ್ತ್ರಂ ಕಮಲವದನಾತ್ ಸೋಪಿ ಹರ್ತುಂ ನಲಿನ್ಯ ಪ್ರತ್ಯಾವೃತ್ತಸ್ತ್ವಯಿ ಕರರುಧಿ ಸ್ಯಾದನಲ್ಪಾಭ್ಯಸೂಯ. ಬೇಂದ್ರೆಯವರು ಹೇಳ್ತಾರೆ, ಒಂಟಿಯಾಗಿ ಇರುಳುದ್ದ ಕಳೆದ ಸತಿಗಾಗಿ ರವಿಯುಬಹನು, ಸಾವಿರಾರು ಕರ ಚಾಚಿ ಕಮಲಯರ ಕಣ್ಣನೊರ ಸಲಿಹನು, ತನ್ನ ಹೆಂಡಿರನು ತಾನೆ ತವಿಸದಿನ್ನಾರು ಶಮಿಸಲಹುದು, ಅಡ್ಡ ನೀನು ಇರಬೇಡ ರವಿಗೆ ಅವ ಕೆಂಡವಾಗಬಹುದು. ಖಂಡಿತಾ ನಾಯಿಕೆ ಗಂಡನಿಂದ ಒಂದು ರೀತಿಯಾದ ಅವಮಾನವನ್ನು ಹೊಂದಿದವಳು, ಅವನ ವರ್ತನೆಯನ್ನು ಸಹಿಸದಂತೆ ಇರುವವಳು, ಇನ್ಸಲ್ಟೆಡ್ ಹರ್ಟ್ ಅನ್ನುವಂಥ ಅರ್ಥ. ಆಕೆಯನ್ನು ಸಮಾಧಾನ ಮಾಡೋದಕ್ಕೆ ನಾಯಕ ಬರ್ತಾನೆ. ಸಾಮಾನ್ಯವಾಗಿ ಇಂಥ ನಾಯಕ ಬರೋದು ಬೆಳಗಿನ ಜಾವ ಅಂತ ಕಾವ್ಯ ಸಮಯ. ಇದು ಪ್ರಾಯಶಃ ಕಾಳಿದಾಸನ ಕಾಲಕ್ಕೆ ಎಸ್ಟಾಬ್ಲಿಷ್ ಆಗಿತ್ತು. ನಮಗೆ ಮೊದಲಿಗೆ ಕಾಣಿಸುವುದು ಕಾಳಿದಾಸನಲ್ಲಿಯೇ. ಅಂದರೆ ಅಷ್ಟ ನಾಯಿಕೆಯರ ಒಂದು ಕಾಲಚಕ್ರದ ಸ್ವರೂಪದ ಎಳೆ ಸಿಗುವುದು ಇಲ್ಲಿ. 8 ವಿಧವಾದ ನಾಯಿಕೆಯರನ್ನು ಚಿತ್ತವೃತ್ತಿಗಳಿಗೆ ಅನುಸಾರ ಮಾಡಿದ್ದಾರೆ. ಬೆಳಗಿನ ಹೊತ್ತು ಸೂರ್ಯೋದಯ ಆದ ಮೇಲೆ ಅಪರಾಹ್ನದವರೆಗೆ ಪ್ರೋಷಿತ ಪತಿಕೆ, ಅಪರಾಹ್ನದಿಂದ ಸಾಯಂಕಾಲದವರೆಗೆ ವಾಸಕ ಸಜ್ಜಿಕೆ, ಸಾಯಂಕಾಲದ ರಜನೀಮುಖದ ಹೊತ್ತಿಗೆ ಅವಳು ಅಭಿಸಾರಿಕೆ. ಅಂದರೆ ಅಪರಾಹ್ನದಿಂದ ಸಾಯಂಕಾಲದವರೆಗೆ ಗಂಡ ಬರುವುದನ್ನು ಸಜ್ಜು ಮಾಡಿಕೊಳ್ತಾ ಇರುವಂಥ ಸ್ಥಿತಿಯ ವಾಸಕ ಸಜ್ಜಿಕೆ. ತತ್ಪೂರ್ವದಲ್ಲಿ ಪ್ರವಾಸ ಹೋದ ಗಂಡನ ಕಾತರದ ನಿರೀಕ್ಷೆಯಲ್ಲಿರುವಂಥವಳು ಪ್ರೋಷಿತ ಪತಿಕೆ. ಸಾಯಂಕಾಲದಿಂದ ಮುಸ್ಸಂಜೆ ಆ ಹೊತ್ತಿಗೆ ಅವಳು ಅಭಿಸಾರಿಕೆ, ಅವನ ದಾರಿಯನ್ನು ಹುಡುಕಿಕೊಂಡು ಹೋಗುವಳು. ಅಲ್ಲಿಂದ ಮತ್ತೆ ಅವನು ಕಾಣಲಿಲ್ಲ, ಬರಲಿಲ್ಲ ಅನ್ನುವಂಥ ಡಿಸಪಾಯಿಂಟ್ಮೆಂಟಿಗೆ ತುತ್ತಾದಾಗ ವಿಪ್ರಲಬ್ಧೆ. ಆ ಬಳಿಕ ಮಧ್ಯರಾತ್ರಿಯವರೆಗೆ ಅವಳು ವಿರಹೋತ್ಕಂಠಿತೆ. ಮಧ್ಯರಾತ್ರಿಯ ಬಳಿಕ ಮುಂಜಾನೆ ಹೊತ್ತಿಗೆ ಖಂಡಿತೆ. ಅನಂತರ ಸೂರ್ಯೋದಯದ ಹೊತ್ತಿಗೆ ಕಲಹಾಂತರಿತೆ. ಆಮೇಲೆ ಸೂರ್ಯೋದಯ ಆಗಿ ಬ್ರಾಹ್ಮ ಮುಹೂರ್ತ ಕಳೆದು ಅಶ್ವಿನಿ ಮುಹೂರ್ತ ಬಂದಾಗ ಅವಳು ಸ್ವಾಧೀನ ಪತಿಕೆ. ಅಂದರೆ ಗಂಡನನ್ನು ಅಂಗೈಯಲ್ಲಿ ಆಡಿಸುವಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತಾಳೆ ಅಂತ. ಹೀಗೆ ಕಾಲಚಕ್ರದಂತೆ ನಾಯಿಕಾ ಚಿತ್ತವೃತ್ತಿ ವಿಭಾಗ ಮಾಡಿರೋದು. ಇಲ್ಲಿ ಸೂರ್ಯ ತನ್ನ ಒಂದು ಕಿರಣ ಅನ್ನುವ ಕೈಗಳಿಂದ ಕಮಲ ಅನ್ನುವ ಸುಂದರಿಯರ ಕಣ್ಣ ನೀರಿನಂತಿರುವ ಇಬ್ಬನಿಯನ್ನು ಒರೆಸುವುದಕ್ಕೆ ಕರವನ್ನು ಚಾಚುತ್ತಾನೆ. ಅವನ ಕರರುಧಿ, ಆ ಕೈಯನ್ನು ತಡೆಯುವಂಥ ಕೆಲಸ ಮೋಡ ನೀನು ಮಾಡಬೇಡ ಅಂತ. ಇಲ್ಲಿ ಸುಕುಮಾರ ಸಂವೇದನೆ ನೋಡಿ, ಗಂಡ ಹೆಂಡತಿಯ ಕಣ್ಣೀರು ಒರೆಸುವಾಗ ಮತ್ತೊಬ್ಬರು ಅಡ್ಡ ಬರಬಾರದು ಅಂತ. ಇದು ಕಾಳಿದಾಸನ ಸಂಸ್ಕಾರ, ಕಾಳಿದಾಸ ಜಗತ್ತಿಗೆ ಕೊಡುವ ಸಂದೇಶ ಕೂಡ. ಆಮೇಲೆ ಇನ್ನೊಂದೇನೆಂದರೆ, ರಾತ್ರಿಯಿಡೀ ಸೂರ್ಯ ಮರೆಯಾಗಿದ್ದ, ಅವನು ಬೇರೊಂದು ಪ್ರಪಂಚದ ಭಾಗವನ್ನು ಬೆಳಗಿಸ್ತಾ ಇದ್ದ. ಅಂದರೆ ಬೇರೊಬ್ಬ ನಾಯಕಿಗೆ ಅನುಕೂಲನಾಗಿದ್ದ. ಅದಕ್ಕೆ ಅವನ ಸ್ವೀಯ ನಾಯಕಿಯಾದ ಕಮಲಿನಿ ಕುಪಿತಳಾಗಿದ್ದಾಳೆ, ಮುಖ ಮುರಿದುಕೊಂಡಿದ್ದಾಳೆ, ಮುಖ ಮುದುರ್ಕೊಂಡಿದ್ದಾಳೆ. ಈಗ ಅವಳು ಕಣ್ಣೀರೆಂಬ ಇಬ್ಬನಿಯನ್ನು ಮುಖದ ಮೇಲೆ ಇಟ್ಟುಕೊಂಡಾಗ ಸಮಾಧಾನ ಮಾಡೋದಕ್ಕೆ ಇನ ಅಂದರೆ ಸ್ವಾಮಿ ಸೂರ್ಯ ಅಂತ ಎರಡೂ ಅರ್ಥ ಇದೆ, ಅವನು ಬರಬೇಕು. ಆಗ ಮೋಡ ಸೂರ್ಯನಿಗೆ ಅಡ್ಡವಾದರೆ ಇಂಥ ಅನ್ಯಾಯವಾಗುತ್ತೆ. ಜೊತೆಗೆ ಯಕ್ಷ ಮೋಡಕ್ಕೆ ತನ್ನ ಪತ್ನಿಯ ಕಣ್ಣೀರು ಒರೆಸುವ ಕೆಲಸವನ್ನು ಒಪ್ಪಿಸಿ ಕಳಿಸ್ತಾ ಇದ್ದಾನೆ. ಹಾಗಿರುವಾಗ ಇವನಿಗೂ ಆ ಸಂವೇದನೆ ಇರಬೇಕಲ್ಲವ ಅನ್ನುವುದು. ಹೀಗೆ ಸಾಂದರ್ಭಿಕವಾಗಿ ಬರುವಂಥ ಅಂಶಗಳಲ್ಲಿ ಕೂಡ ಸಾರ್ವಜನೀನವಾದ ವೈಶ್ವಿಕವಾದಂಥ ಭಾವನೆಗಳನ್ನು ಕವಿ ಕೊಡುವುದು ಇಲ್ಲಿರುವಂಥ ದೊಡ್ಡ ವಿಶೇಷ. ಆಮೇಲೆ ಅವನು ಹೇಳ್ತಾನೆ, ನೀನು ಮುಂದೆ ಹೋದಾಗ ಗಂಭೀರ ಅನ್ನುವಂಥ ಒಂದು ನದಿ ಬರುತ್ತೆ. ಆ ನದಿ ಸ್ವಾಧೀನ ಪತಿಕೆಯಂತೆ ಇರುವಂಥ ನಾಯಿಕೆ ನದಿ ಗಂಭೀರೆ.
ಗಂಭೀರ ಅನ್ನೋದಕ್ಕೆ ಆಳವಾದದ್ದು ಅನ್ನುವ ಅರ್ಥ ಕೂಡ ಉಂಟು. ಗಭೀರ, ಗಂಭೀರ, ಗಹನ ಅಂತಂದ್ರಲ್ಲ, ಆಳ ಅಂತ. ಈ ಆಳವಾದ ನದಿ ಯಾವ ರೀತಿ ವರ್ತಿಸುತ್ತೆ ಅನ್ನುವುದನ್ನು ಕವಿ ಹೇಳುವಾಗ ಒಂದಿಷ್ಟು ತುಟಿಮೀರದ ಮಾತಾಡಿದಾನೆ ಅಂತ ಅನಿಸುತ್ತೆ. ಇದು ಕಾಳಿದಾಸನ ಒಂದು ವ್ಯಕ್ತಿತ್ವಕ್ಕೆ ಸ್ವಲ್ಪ ಅಷ್ಟಾಗಿ ಶೋಭೆ ತರುವಂಥದ್ದಲ್ಲ. ಏನಂದರೆ ಅದು ಯಕ್ಷನ ಬಾಯಿಂದ ಬಂದದ್ದು, ಕಾಮಾರ್ತನ ಬಾಯಿಂದ ಬಂದದ್ದು. ಮಹಾ ತಪಸ್ವಿಯಾದ ಯಕ್ಷ ಅಲ್ಲ ಅವನು ಸ್ವಾಧಿಕಾರಾತ್ ಪ್ರಮತ್ತಃ ಆದಂಥವನು. ಹೀಗಾಗಿ ಪ್ರಮತ್ತತ್ವ ಅವನ ಸ್ಥಾಯಿ ಭಾವ. ಆದ್ದರಿಂದ ಈ ಮಾತನ್ನು ಆಡಿದ್ದಾನೆ ಅಂದರೆ ಸರಿ ಎಂದುಕೊಳ್ಬಹುದು. ಆದರೂ ಕೂಡ ಈ ಕಾವ್ಯದ ಉನ್ನತಿಯನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡ್ರೆ, ಕಾಳಿದಾಸನ ಸಂಸ್ಕಾರವನ್ನು ಇಟ್ಟುಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಆಯಿತೇನು ಅಂತ. ಕಾರಣ, ಈ ಕವಿಗಳಿಗೆ ಕೆಲವೊಮ್ಮೆ ಎಂಥ ಕವಿಗೂ ಒಂದು ಇಮೇಜರಿ, ಒಂದು ಅಲಂಕಾರವನ್ನು ತುಂಬ ವಿವರವಾಗಿ ಮಾಡುವಲ್ಲಿ ಉತ್ಸಾಹ ಬರುತ್ತೆ. ಆನಂದವರ್ಧನ ಹೇಳ್ತಾನೆ, ನಿರ್ವಹಣದಲ್ಲಿ ನ ಅತ್ಯೈಷಿತ ಅಂತ. ಒಂದನ್ನು ಎಕ್ಸ್ಟ್ರೀಮ್ಗೆ ಎಳಕೊಂಡು ಹೋಗಿ ಇಮೇಜರಿಯನ್ನು ಕುಸರಿ ಕೆಲಸ ಮಾಡಿ 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 ಒಪ್ಪಿಸಬಾರದು ಅಂತ. ಒಂದು ಕಡೆ ಅಭಿನವ ಗುಪ್ತ ತನ್ನ ಅಭಿನವ ಭಾರತಿಯಲ್ಲಿ ಧ್ವನ್ಯಾಲೋಚನದಲ್ಲಿ ಭಾಸನದು ಅಂತ ಪ್ರಸಿದ್ಧಿ ಇರುವ ಸ್ವಪ್ನಾಖ್ಯ ನಾಟಕ ಅಂತ, ಸ್ವಪ್ನಾಖ್ಯ ನಾಟಕ ಅಂತಾನೆ, ಅದು ಸ್ವಪ್ನ ವಾಸವದತ್ತವೋ ಅಥವಾ ಬೇರೆದೋ ಗೊತ್ತಿಲ್ಲ. ಈಗಿನ ಸ್ವಪ್ನ ವಾಸವದತ್ತದಲ್ಲಿ ಇಲ್ಲ ಆ ಒಂದು ಶ್ಲೋಕ. ಉದಯನ ವಾಸವದತ್ತೆ ತನ್ನನ್ನು ಹೇಗೆ ಆವರಿಸಿದಳು ಅಂತ ಹೇಳುವಾಗ, ಅವಳು ಹೃದಯ ಎಂಬ ಕವಾಟವನ್ನು ತೆಗೆಯೋದಿಕ್ಕೆ ಕಣ್ಣಿನ ನೋಟ ಅನ್ನುವಂಥ ಬೀಗದ ಕೈಯನ್ನು ಇಟ್ಟುಕೊಂಡು ಹೃದಯ ಅನ್ನುವ ಬೀಗ ಮುದ್ರೆಯನ್ನು ತೆಗೆದು ಒಳಗೆ ಪ್ರವೇಶ ಮಾಡಿದಳು ಅಂತ. ಆ ಬೀಗದ ಕೈ, ಅದನ್ನು ತೆಗೆದಿದ್ದು, ಆ ನಂಬರ್ ಲಾಕು ಅನ್ನುವಂಥ ಓವರ್ ಡೀಟೇಲ್ಸ್ ಬರುವಾಗ ಇದು ತುಂಬ ಅತಿರೇಕವಾಯಿತು ಅಂತ ಹೇಳ್ತಾನೆ. ಈ ಥರದ ಎಫರ್ಟೆಡ್ ಆದ, ಎಂಜಿನಿಯರ್ಡ್ ಆದ ಇಮೇಜರಿ ಕೂಡದು ಅಂತ. ಅಲ್ಲಿಯೇ ಅದರ ಒಂದು ಅತಿಯಾದ ನಿರ್ವಾಹವನ್ನು ಸ್ವಲ್ಪ ಮುರಿಯಬೇಕು ಅಂತ. ಈ ಚಮತ್ಕಾರಕ್ಕೆ ಬಿದ್ದಾಗ ಕೆಲವೊಮ್ಮೆ ಕವಿಗಳು ಅದರ ಯಾರೂ ಕಾಣದಂತಹ ಒಂದು ಹೊಸ ಕಾಣಿಕೆ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಡೀಟೈಲ್ಡ್ ಆಗಿ ವರ್ಕೌಟ್ ಮಾಡ್ತಾರೆ. 100% ಮ್ಯಾಚ್ ಮಾಡೋಕ್ಕೆ ಹೋದಾಗ ಅದು ಸ್ಟ್ರೈನ್ಡ್ ಆಗುತ್ತೆ, ಕೆಲವೊಮ್ಮೆ ಜುಗುಪ್ಸೆ ತರಿಸುತ್ತೆ, ಇನ್ನು ಕೆಲವೊಮ್ಮೆ ಇದು ಮಾಡಬಾರ್ದಾಗಿತ್ತಂತ ದುಃಖ ಬರುತ್ತೆ. ಕಾಳಿದಾಸನ ಈ ಒಂದು ಸಂದರ್ಭ ಆಗಿದೆ. ಅದಕ್ಕಾಗಿ ಅದರ ವಿವರಣೆಗೆ ಹೆಚ್ಚು ಹೋಗದೆ ವ್ಯಾಸಂಗದ ಅಧ್ಯಯನ ದೃಷ್ಟಿಯಿಂದ ಶಾಸ್ತ್ರಪೂರ್ಣತೆ ಅನ್ನುವಂತೆ ಕಾವ್ಯಪೂರ್ಣತೆಗೆ ಪದ್ಯವನ್ನು ಓದಿ ಅನುವಾದವನ್ನು ಗಮನಿಸೋಣ. ಗಂಭೀರಾಯ ಪಯಸಿ ಸರಿತಶ್ಚೇತಸೀವ ಪ್ರಸನ್ನೆ ಛಾಯಾತ್ಮಾಪಿ ಪ್ರಕೃತಿ ಸುಭಗೋ ಲಪ್ಸ್ಯತೆ ತೇ ಪ್ರವೇಶಂ ತಸ್ಮಾದಸ್ಯಾ ಕುಮುದ ವಿಶದಾನ್ನರ್ಹಸಿ ತ್ವಂ ನ ಧೈರ್ಯಾನ್ ಮೋಘೀಕರ್ತುಂ ಚಟುಲ ಶಫರೋದ್ವರ್ತನ ಪ್ರೇಕ್ಷಿತಾನಿ. ಗಂಭೀರ ಅನ್ನುವಂಥ ನದಿ ನಾಯಿಕೆ ಸಿಗ್ತಾಳೆ. ಅವಳು ಅಂತರಂಗ ಎಷ್ಟು ನಿರ್ಮಲವೋ ಅವಳ ನದೀ ರೂಪದ ಬಹಿರಂಗವೂ ಅಷ್ಟೇ ನಿರ್ಮಲ, ಮನಸ್ಸಿನಷ್ಟೇ ತಿಳಿ ಪ್ರಸನ್ನವಾದದ್ದು. ಅಲ್ಲಿ ನೀನು ಚೆನ್ನಾಗಿ ಪ್ರತಿಫಲಿಸ್ತೀಯ. ಅವಳ ಹೃದಯದಲ್ಲಿ ನೀನು ನೆಲೆ ನಿಂತಿದ್ದೀಯ ಅನ್ನೋದು ಗೊತ್ತಾಗುವಂತೆ ಆ ನದಿ ಪಾತ್ರದಲ್ಲಿ ನಿನ್ನ ನೆರಳು ಕಾಣಿಸುತ್ತೆ. ನೀನು ಸುಭಗ, ಸುಂದರ, ಸುಲಭವಾಗಿ ಎಲ್ಲಿಗೂ ನಿನಗೆ ಪ್ರವೇಶ ಉಂಟು, ಅವಳ ಹೃದಯದಲ್ಲಿಯೂ ಪ್ರವೇಶ ಉಂಟು. ಇಷ್ಟು ದಿವಸ ಬರಲಿಲ್ಲ ಅಂತ ಅವಳಂಥ ಕೋಪ ಮಾಡಿಕೊಳ್ಳಲ್ಲ. ಅಲ್ಲಿ ಕುಮುದಗಳಿಂದ, ಕನ್ನೈದೆಲೆಗಳಿಂದ ತುಂಬ ಸುಂದರವಾಗಿರುವಂತಹ ಆ ನದಿಯ ಪಾತ್ರದಲ್ಲಿ ಈ ಶಫರ ಅಂತಂದರೆ ನೀರಿನಿಂದ ಮೇಲೆ ಹಾರುವಂಥ ಮೀನು ಅಂತ. ಬೇರೆ ಬೇರೆ ವಿಧವಾದಂಥ ಮೀನುಗಳಿವೆ. ಅದರೊಳಗೆ ಶಫರ ಅನ್ನುವಂಥದ್ದು ಒಂದು. ಆ ಶಫರ ಅನ್ನುವ ಮೀನು ನೀರಿನಿಂದ ಮೇಲೆ ಹಾರಿ ಬೀಳ್ತಾ ಇರುತ್ತೆ. ಆ ಹಾರಿ ಬೀಳುವಂಥ ಜಾತಿಯ ಶಫರ ಅನ್ನುವ ಮೀನುಗಳ ಒಂದು ನೆವದಿಂದ ಅವಳು ಹುಬ್ಬು ಹಾರಿಸ್ತಾ ಇರ್ತಾಳೆ ಅಂತ. ಶಫರೋದ್ವರ್ತನ ಪ್ರೇಕ್ಷಿತಾನಿ. ಆ ಮೀನ ಕಣ್ಣಿನ ನೋಟ, ಅವಳು ಮೀನಾಕ್ಷಿ, ಆ ಮೀನುಗಳು ಹಾರಿ ಬೀಳುವುದು ನಿನ್ನತ್ತ ಶಿ ಈಸ್ ವಿಂಕಿಂಗ್ ಅಟ್ ಯು, ಕಣ್ಣು ಮಿಟುಕಿಸ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಅಂಥವಳನ್ನ ನೋಡಿ ನೀನು ತಿರಸ್ಕಾರ ಮಾಡಬೇಡ ಅಂತ. ಇಲ್ಲಿವರೆಗೆ ಪದ್ಯ ತುಂಬ ಚೆನ್ನಾಗಿದೆ. ಹೆಸರಿನಂತೆ ಗಂಭೀರೆ ಧೀರೆ ತಿಳಿ ನೀರೆ ಜಲದೊಳವಳ ಸೇರಬಲ್ಲೆ ನೆರಳಾದರೇನು ಸರಿ ನೀನು ನೀರ ನಿವಳ. ಅವಳು ನೋಡುವಳು ಚಪಲ ಮೀನಚಲ ಕುಮುದ ನೇತ್ರೆಯಾಗಿ ತಿರುಗಿ ನೋಡು ಇಹಳವಳು ನಿನ್ನ ಅನುರೂಪ ಕ್ಷೇತ್ರವಾಗಿ. ಇನ್ನು ಮುಂದೆ ತಸ್ಯಾಃ ಕಿಂಚಿತ್ ಕರಧೃತಮಿವ ಪ್ರಾಪ್ತವಾನೀರ ಶಾಖಂ ನಿತ್ವಾ ನೀಲಂ ಸಲಿಲವಸನಂ ಮುಕ್ತರೋಧೋ ನಿತಂಬಂ ಪ್ರಸ್ಥಾನಂತೆ ಕಥಮಪಿ ಸಖೇ ಲಂಬಮಾನಸ್ಯ ಭಾವಿ ಜ್ಞಾತಾಸ್ವಾದೋ ವಿವೃತ ಜಘನಾಂ ಕೋ ವಿಹಾತುಂ ಸಮರ್ಥಃ ಅಂತ ಹೇಳ್ತಾನೆ.
ಇಲ್ಲಿ ಧೂರ್ತ ನಾಯಕ ಲಕ್ಷಣವನ್ನು ತರ್ತಾ ಇದ್ದಾನೆ. ಮೋಡವನ್ನು ಇದುವರೆಗೆ ಉದಾತ್ತ ನಾಯಕನನ್ನಾಗಿ ಮಾಡಿದ್ದು ಇಲ್ಲಿ ಧೂರ್ತತೆ ಬಂದಿದೆ, ಒಂದು ಸ್ವಲ್ಪ ಊನವಾಯಿತು. ಈ ಬಗ್ಗೆ ಪೂರ್ವದ ವಿಮರ್ಶಕರು, ಆಲಂಕಾರಿಕರು ಏನೂ ಅಪಸ್ವರ ಎತ್ತಿಲ್ಲ. ಅವರಿಗೆಲ್ಲ ಪಾರ್ವತೀ ಪರಮೇಶ್ವರರ ಪ್ರಣಯ ವರ್ಣನೆಯಾಗಿ ಬಂದ ಕುಮಾರ ಸಂಭವದ 8ನೇ ಸರ್ಗ ಮಾತ್ರ ತುಂಬ ಪ್ರೊಹಿಬಿಟಿಂಗ್ ಆಗಿ ಕಾಣಿದೆ. ಆನಂದವರ್ಧನ್ ಅಂತವನು ಕೂಡ ಇದು ಅಷ್ಟು ಸರಿಯಿಲ್ಲವೇನೋ, ಆದರೂ ಕವಿ ಪ್ರತಿಭೆ ಎಲ್ಲವನ್ನು ಮುಚ್ಚಾಕುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ. ನಿಜವೇ, ಆದರೆ ಅದು ತುಂಬ ಉದಾತ್ತ ಮನೋಹರವಾಗಿದೆ ಅಂತ ನನಗೀಗಲೂ ಅನಿಸುತ್ತೆ. ಕುಮಾರ ಸಂಭವದ 8ನೇ ಸರ್ಗ ಅತ್ಯಂತ ಗಂಭೀರ ಮನೋಹರವಾಗಿದೆ, ರಮಣೀಯವಾಗಿದೆ. ಇಲ್ಲಿ ಒಂದು ಸ್ವಲ್ಪ ಹೆಚ್ಚಾಯಿತೇನೋ ಅಂತ. ಈ ಸಂದರ್ಭದಲ್ಲಿ ನಮ್ಮ ದೇವಡು ನರಸಿಂಹಶಾಸ್ತ್ರಿಗಳು ಮೇಘದೂತಕ್ಕೆ ತುಂಬ ಅಭಿಮಾನಿಗಳಾಗಿದ್ದಂಥವರು. ಅವರ ಜೊತೆಗೆ ಒಮ್ಮೆ ನಮ್ಮ ತುಂಬ ಸಹೃದಯ ವಿದ್ವಾಂಸರಾದ TN ಪದ್ಮನಾಭನ್ ಅವರು ತುಂಬ ಸಾವಕಾಶವಾಗಿ ಚರ್ಚೆ ಮಾಡುವಾಗ ಈ ಪದ್ಯದ ಕಡೆಗೆ ಬಂದು ಇಲ್ಲಿ ಕಾಳಿದಾಸ ಸ್ವಲ್ಪ ಹಳಿ ತಪ್ಪಿದ್ದಾನ, ಶ್ರುತಿ ತಪ್ಪಿದ್ದಾನ ಅಂತ ಅನಿಸುತ್ತೆ ಅಂತ. ಆಗ ಇವರು ಕೂಡ ಅದನ್ನು ಸಮರ್ಥನೆ ಮಾಡೋಕ್ಕಾಗದೆ ಹೋಯಿತು ದೇವಡು ಅವರಿಗೆ ಅಂತ ಕೇಳಿದ್ದು ನಾನು. ಇದೇ ಥರದ್ದೇ ದೇವಡು ಅವ್ರಿಗೂ KS ನಾಗರಾಜನ್ ಅವ್ರಿಗೂ ಚರ್ಚೆ ಬಂದಾಗ ಅಲ್ಲಿಯೂ ದೇವಡು ಅವ್ರನ್ನ ನಾಗರಾಜನವರು ಸಿಕ್ಕಿಸಿದ್ರು ಅಂತಲೂ ಕೇಳಿದ್ದೀನಿ. ಅಂದರೆ ತಾತ್ಪರ್ಯವಿಷ್ಟೇ, ಎಲ್ಲಿ ತುಂಬ ಫಿಸಿಕಲ್ ಆಗಿಬಿಡುತ್ತೋ ಅಲ್ಲಿ ಅದರ ಉದಾತ್ತತೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದರ ಸಂದರ್ಭವೇ ಬೇರೆ ಆಗಿದ್ದರೆ, ನಾವು ನೋಡುವಂಥ ದೃಷ್ಟಿಯೇ ಬೇರೆಯಾಗಿರುತ್ತೆ, ಆಗ ಪರವಾಗಿಲ್ಲ. ಈ ದೃಷ್ಟಿಯಿಂದ ಇಲ್ಲಿ ಅನುವಾದ ನೋಡಿ. ಕೈಯ ಚಾಚಿ ತಡೆವಂತೆ ನಾಚಿ ನೀರ್ಬೆತ್ತ ಬಾಗಿ ಎಳೆದು ಹಿಳಿದರೇನವಳ ಮುಗಿಲ ಬಣ್ಣದ ಮಂಜು ಸೀರೆ ಸೆಳೆದು ಒಯ್ಯೋ ನಿನ್ನ ಜೊತೆಗಿರಲಿ ಮೇಘವೇ ಪಯಣ ಬೆಳೆಸುವಾಗ ಉಂಡು ಒಮ್ಮೆ ಬಿಡಬಹುದಾರು ಬರಿ ಬಚ್ಚ ಚೆಲುವು ಭೋಗ. ನದಿ ನೀರು ಕೃಶವಾಗಿದೆ, ಆ ನೀರನ್ನೇ ವಸ್ತ್ರ ಅಂತ ಮಾಡಿ, ಅದು ಸೊರಗಿರುವಂಥದ್ರಿಂದ ಮಳಲದಿಣ್ಣೆ ಕಾಣಿಸ್ತಾ ಇರೋದು ತೋರುವ ಶರೀರ ಅಂತ ಮಾಡಿ, ಹಾಗೆ ಶರೀರ ತೋರುವುದಕ್ಕೆ ಕಾರಣ ತೀರದಲ್ಲಿ ಬೆಳೆದ ಬೆತ್ತದ ಗಿಡಗಳು ಕೈಯಿಂದಲೇ ಆ ಬಟ್ಟೆಯನ್ನು ಸರಿಸ್ತಾ ಇವೆಯಂತೆ ಮಾಡಿ ಕವಿ ತುಂಬ ಎಕ್ಸ್ಪೋಸ್ ಮಾಡಿಸಿದ್ದಾನೆ ನದಿ ವನಿತೆಯನ್ನು. ಮತ್ತು ಹೀಗೆ ಕಂಡವರು ಯಾರು ಸುಮ್ಮನೆ ಇರ್ತಾರೆ ಅನ್ನುವ ಮಾತನ್ನು ಬೇರೆ ಸೇರಿಸಿದ್ದಾನೆ ಅರ್ಥಾಂತರನ್ಯಾಸವಾಗಿ. ಇದು ಒಂದಿಷ್ಟು ಅನರ್ಥಾಂತರನ್ಯಾಸವೇ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಕಾಳಿದಾಸನಿಗೆ 35 ಬರೋದಿಲ್ಲ, 30ಕ್ಕೆ ಬಂದು ಕೂಡಿಸ್ತೀನಿ. ಏನು ಮಾಡೋಣ? ಇದು ಊರು ಅಂದರೆ ಒಂದು ಹೊಲಗೇರಿ ಅಂತ, ಮೇಘದೂತದಂಥ ಊರಿಗೂ ಒಂದು ಹೊಲಗೇರಿ ಬೇಕಾಯ್ತಾ? ಇಷ್ಟವಿಲ್ಲ, ಆದರೂ ಅನಿವಾರ್ಯ. ಆ ರೀತಿಯಾಗಿ ಅದನ್ನು ಬಿಟ್ಟು ಹೋಗಬೇಕಾಗಿದೆ. ತ್ವನ್ನಿಶ್ಯಂದೋಚ್ಛ್ವಸಿತ ವಸುಧಾ ಗಂಧ ಸಂಪರ್ಕ ರಮ್ಯ ಸ್ರೋತೋರಂಧ್ರಧ್ವನಿತ ಸುಭಗಂ ದಂತಿಭಿಃ ಪೀಯಮಾನಃ ನೀಚೈರ್ವಾಸ್ಯತ್ಯುಪಜಿಗಮಿಶೋ ದೇವಪೂರ್ವಂ ಗಿರಿಂತೆ ಶೀತೋ ವಾಯು ಪರಿಣಮಯಿತ ಕಾನನೋ ದುಂಬರಾಣ. ಇಲ್ಲಿಂದ ಒಂದು 4 ಪದ್ಯಗಳಲ್ಲಿ ಪ್ರಪಾತದಿಂದ ಕೈಲಾಸಕ್ಕೆ ಕೊಂಡೊಯ್ತಾನೆ ಕವಿ. ಇಲ್ಲಿ ಸಂಯಮದ ಮತ್ತೊಂದು ರೂಪವಾದಂತಹ ಬ್ರಹ್ಮಚಾರಿಯ ವ್ರತವನ್ನು ತಾಳಿದ ಕುಮಾರಸ್ವಾಮಿ ವರ್ಣನೆ ಬರುತ್ತೆ. ಅಂದರೆ ಕಾಳಿದಾಸನ ರೇಂಜ್ ಎಂಥದ್ದು ಅಂತ ನೋಡಬೇಕಿಲ್ಲಿ. ಆತ ದೇವಗಿರಿ ಅಂತಂದರೆ ಇವತ್ತು ನಾವು ಯಾವುದನ್ನು ಔರಂಗಾಬಾದ್ ಅಂತಂತೀವಿ, ಅದರ ಹತ್ತಿರ ಇರುವಂಥದ್ದಲ್ಲ, ಇದು ಇನ್ನೂ ಮೇಲಕ್ಕೆ ಬರುವಂಥದ್ದು. ಇದು ನಮ್ಮ ಯಾದವರ ರಾಜಧಾನಿಯಾಗಿತ್ತು ಅಂತ ಹೇಳ್ತಾರೆ, ಆ ದೇವಗಿರಿ ಅಲ್ಲ ಅಂತ ಅನಿಸುತ್ತೆ. ಕಾರಣ ಯಾದವರ ರಾಜಧಾನಿಯಾಗಿದ್ದು ಔರಂಗಾಬಾದೇನೆ, ಆ ಪ್ರಾಂತದ್ದೇನೆ, ಇದು ಬೇರೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಸ್ವಲ್ಪ ನಮಗೆಲ್ಲ ಇನ್ಸಿಗ್ನಿಫಿಕೆಂಟ್ ಆದಂತಹದ್ದೇ ಒಂದು ಪ್ರಾಂತ, ಒಂದು ಬೆಟ್ಟ, ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ಅನ್ನುವ ಪ್ರತೀತಿ ಇದ್ದಂಥದ್ದು ಅಂತ. ಈ ಹೊತ್ತು ಮಧ್ಯಪ್ರದೇಶದಲ್ಲಿ ಅದು ಏನಾಗಿದೆ ಅನ್ನುವಂಥ ಕಲ್ಪನೆ ನನಗಿಲ್ಲ. ಯಾಕೆಂದರೆ ಕಾಳಿದಾಸನಿಗೆ ಈ ಆಸುಪಾಸಿನಲ್ಲಿ ಎಲ್ಲ ಮೂಲೆಗಳ ಸಣ್ಣ ಪುಟ್ಟ ಗುಡ್ಡಗಳ, ಝರಿಗಳ, ತೊರೆಗಳ ಪರಿಚಯ ಇತ್ತು. ಆಮೇಲಿನದು ಮುಂದಕ್ಕೆ ಅವನಿಗಿಲ್ಲ. ಹಾಗಾಗಿ ದಾಸ್ಪುರ ಅಂತ ಈ ಹೊತ್ತಿರುವ ಊರು ಯಾವುದಿದೆ, ದಶಪುರ ಅಂತ ಕಾಳಿದಾಸ ಹೇಳ್ತಾನೆ, ಅಲ್ಲಿಂದ ನೇರವಾಗಿ ಅವನು ಹರಿಯಾಣವರೆಗೂ ಒಂದೇ ಲೀಪ್ ಮಾಡಿಬಿಡ್ತಾನೆ. ಅದಕ್ಕೆ ಕಾರಣ ಅಷ್ಟು ಜಾಗ ಅವನಿಗೆ ಗೊತ್ತಿರಲಿಲ್ಲ ಅಂತ ಜಾಣ. ಅಷ್ಟು ಸರಿಯಾಗಿ ಡೀಟೇಲ್ಸ್ ಗೊತ್ತಿರದೇ ಇರುವಂಥ ಜಾಗದಲ್ಲಿ ಕೈ ತೋರಿಸಿ ಅವಲಕ್ಷಣ ಬೇಡ ಅಂತ. ಮತ್ತು ಇಷ್ಟೊತ್ತಿಗೆ ಸಾಕಷ್ಟು ವರ್ಣನೆಯೂ ಆಗಿದೆ. ಇನ್ನು ಬಂದರೆ ಪಿಷ್ಟಪೇಷಣವೂ ಆದೀತು ಅಂತಲೂ ಏನು ಮುಂದುವರೆಸಿದ್ದಾರೆ ಸಂಶೋಧಕರು. ಅಲ್ಲಿಯವರೆಗಿನ ಅವನ ಹಾದಿ ಆ ಕಾಲದಲ್ಲಿ ಇಲ್ಲದೇ ಇದ್ದದ್ದು
ತುಂಬ ದಟ್ಟವಾದ ಕಾಡಿನ ದಾರಿ, ಯಾವುದೂ ಮಾರ್ಗಗಳಿಲ್ಲದ್ದು, ಅದಕ್ಕೆ ಕಾಳಿದಾಸ ಹತ್ತ ಕಡೆ ಓಡಾಡಿರಲಾರ ಅಂತ ಕೂಡ ಊಹೆ ಮಾಡ್ತಾರೆ. ಇರಲಿ, ಇಲ್ಲಿ ಆ ದೇವಗಿರಿಯ ಹತ್ತಿರಕ್ಕೆ ಹೋಗುವಾಗ ದಾರಿಯಲ್ಲಿ ಆನೆಗಳು ಕಾಣುತ್ತವೆ. ಆ ಆನೆಗಳು ಈ ಮಳೆಯ ಹನಿ ಬಿದ್ದಾಗ ಆ ಭೂಮಿಯ ಗಂಧವನ್ನು ಹೀರಿಕೊಳ್ಳುತ್ತವೆ. ಅದು ಮೂಗಿಗೆ ಪರಿಮಳ. ಜೊತೆಗೆ ಈ ಅತ್ತಿಯ ಹಣ್ಣುಗಳು ಯಾವುದಿವೆ, ಫಿಗ್ಸ್, ಅವು ಬಿಟ್ಟಿರುತ್ತವೆ ಮರಗಳಲ್ಲಿ, ಅದನ್ನು ಕೂಡ ಅವು ಸವಿಯುತ್ತವೆ. ಅಲ್ಲಿ ಹತ್ತಿರದಲ್ಲಿಯೇ ಈ ಬೆಟ್ಟ ದೇವಗಿರಿ ಕಾಣಿಸುತ್ತೆ ಅಂತ ಬೇಂದ್ರೆಯವರು ಹೇಳ್ತಾರೆ. ನಿನ್ನ ಉಸಿರಹನಿ ಸೋಕಿ ನೆಲದ ನರುಗಂಪು ಹೊಮ್ಮಿತಾಗಿ, ಬಂದ ಗಾಳಿ ಕುಡಿದಾನೆ ತಾನೆ ಹರಿ ಮೂಗೆ ಸೊಂಡಿಲಾಗಿ, ಕಾಡ ಅತ್ತಿ ಹಣ್ಗೊಳಿಸುವಂಥ ತಂಗಾಳಿ ಇದಿರು ಬಂದು, ದೇವಗಿರಿಯ ಸೇರಿಸುವುದಣ್ಣ ಬಿಜ ಮಾಡಿ ತಾವು ಎಂದು. ತಂಪಾದ ಗಾಳಿ ಮೋಡಕ್ಕೆ ಅನುಕೂಲಕಾರಿಯಾದದ್ದು. ಗಾಳಿ ಇಲ್ಲದೆ ಮೋಡದ ಪ್ರಯಾಣ ಇಲ್ಲ. ಆ ತಂಪು ಗಾಳಿ ಮತ್ತು ಕಂಪು ಭೂಮಿಗೆ ಒದಗಿದ್ದು, ಅದರ ಮೂಲಕ ಆನೆಗಳು ಸ್ವಾಗತ ಕೋರ್ತಾ ಇವೆ. ಆಮೇಲೆ ಅತ್ತಿಯ ಹಣ್ಣುಗಳು ಮರಗಳ ತುಂಬ ಬಿಟ್ಟಿವೆ. ಇದು ನೋಡಿ ಪರಿಶೀಲನೆ ಕಾಳಿದಾಸಂದು ಗಮನ. ಈ ಅತ್ತಿಯ ಹಣ್ಣುಗಳು ಸಾಮಾನ್ಯ ವರ್ಷದ ಉದ್ದಕ್ಕೂ ಬೇರೆ ಬೇರೆ ಜಾತಿಯ ಅತ್ತಿಯ ಮರಗಳಿರುತ್ತವೆ. ದೇರ್ ಆರ್ ಆಸ್ ಮೆನಿ ಆಸ್ 700 ವೆರೈಟೀಸ್ ಆಫ್ ಫಿಗ್ಸ್ ಅಂತ ಬಾಟನಿಸ್ಟ್ ಹೇಳ್ತಾರೆ. ಹಾಗಾಗಿ ಕಾಡಿನಲ್ಲಿ ವರ್ಷದುದ್ದಕ್ಕೂ ಒಂದಲ್ಲ ಒಂದು ರೀತಿಯ ಜಾತಿಯ ಮರಗಳು ಹಣ್ಣು ಬಿಡ್ತಾ ಇರೋದ್ರಿಂದ ಎಷ್ಟೋ ಪ್ರಾಣಿಗಳಿಗೆ ಪ್ರಯೋಜನಕಾರಿಯಾಗುತ್ತವೆ. ಒಮ್ಮೆ ಡಿಸ್ಕವರಿ ಚಾನಲಲ್ಲಿ ಈ ಅತ್ತಿಯ ಮರ ಎಷ್ಟು ರೀತಿಯಾಗಿ ಸಕಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕಗಳಿಗೆ ಪ್ರಯೋಜನಕಾರಿ ಅನ್ನೋದನ್ನು ಕೂಡ ತೋರಿಸಿದ್ರು. ಬಹಳ ಸ್ವಾರಸ್ಯಕರವಾದಂಥದ್ದು. ಆ ಆನೆಗಳು ಅವನ್ನು ತಿನ್ನುತ್ತವೆ ಮತ್ತು ಈ ಪರಿಮಳವನ್ನು ಕಂಡು ಆಸ್ವಾದ ಮಾಡುತ್ತವೆ. ತಂಪು ಗಾಳಿ ಬೇರೆ ಇದೆ. ಆನೆ ಎದುರಿಗೆ ಬಂದರೆ ಶುಭ ಅಂತ ಹೇಳ್ಬಿಟ್ಟು. ಹಾಗೆ ಯಜ್ಞವೃಕ್ಷ ಕಂಡಲ್ಲಿ ಶುಭ ಅಂತ. ಇದು ಅತ್ತಿಯ ವೃಕ್ಷ, ಅತ್ತಿಯ ಮರ ಯಜ್ಞವೃಕ್ಷ, ಯಜ್ಞಾಂಗ ಅಂತಲೇ ಅದನ್ನು ಕರೀತಾರೆ. ಅವೆಲ್ಲ ಎದುರುಗಾದಾಗ ಬಹಳ ಒಳ್ಳೆಯದು. ಜೊತೆಗೆ ಅನುಕೂಲ ವಾಯುವು ಕೂಡ ತುಂಬ ತುಂಬ ಒಳ್ಳೆಯದು. ಕಾಳಿದಾಸ ಶಾಕುಂತಲದಲ್ಲಿ ಬಹಳ ಸೊಗಸಾದ ಪ್ರಯಾಣಕ್ಕೆ ಎಲ್ಲ ಕಾಲಕ್ಕೂ ಅನ್ವಯಿಸಬಹುದಾದಂಥ ಒಂದು ಶ್ಲೋಕ ಹೇಳಿದ್ದಾನೆ. ಒಂಥರ ಕಾಳಿದಾಸ ಫಾರ್ ಆಲ್ ಟೈಮ್ಸ್ ಅಂತ ಯಾರಾದರೂ ಒಂದು ಸೂಕ್ತಿ ಸಂಕಲನ ಮಾಡಬಹುದು ಅನ್ಸುತ್ತೆ. ಕೋಟಬಲ್ ಕೋಟ್ಸ್ ಆಫ್ ಕಾಳಿದಾಸ ಅಂತ, ಯಾವುದೇ ಸಂದರ್ಭಕ್ಕೂ ಚೆನ್ನಾಗಿರುವಂಥದ್ದು. ಅದು ಎಷ್ಟು ಆ್ಯಪ್ಟಾಗಿ ಸೂಟ್ ಆಗುತ್ತವೆ ಅಂತಂದರೆ, ಒಮ್ಮೆ ಯಾರೋ ಒಬ್ಬರು ಒಳ್ಳೆಯ ವಿದುಷಿ, ಅವರು ತುಂಬ ತಿಳುವಳಿಕೆ ಇದ್ದಂಥವರು, ಚಿಕ್ಕ ವಯಸ್ಸಿಗೆ ಅವರ ತಲೆ ಕೂದಲು ಬೆಳ್ಳಗಾಗ್ಬಿಟ್ಟಿತ್ತು. ಅದಕ್ಕೆ ಇನ್ಯಾರೊಬ್ಬರು, ಅವ್ರು ಇಷ್ಟು ಚಿಕ್ಕ ವಯಸ್ಸು ಅಂತ ಗೊತ್ತಿರಲಿಲ್ಲ, ಇಷ್ಟು ಬೇಗ ತಲೆ ಬೆಳಗಾಯ್ತಲ್ಲ ಅಂದರೆ ಏನು ಮಾಡೋದು, ವೃದ್ಧತ್ವಂ ಜರಸಾವಿನ, ನೋಡೋದಕ್ಕೆ ಅವ್ರು ಮುಪ್ಪಾಗಿದ್ದರು, ಅವರು ವೃದ್ಧಿ ಇಲ್ಲ, ಅವರಿಗೆ ವಾರ್ಧಕ ಬಂದಿಲ್ಲ ಅಂತ ಡಾಕ್ಟರ್ SR ಲೀಲಾ ಹೇಳಿದರು. ಕಾಳಿದಾಸನ ಮಾತು ಅದು, ರಘುವಂಶದಲ್ಲಿ ಬರುವುದು ವೃದ್ಧತ್ವಂ ಜರಸಾವಿನ ಅಂತ. ಮುಪ್ಪಿಲ್ಲದೆ ಪರಿಪಾಕ ಬಂದಿತ್ತು ಅಂತ ಹೇಳುವುದು. ಇನ್ನೊಮ್ಮೆ ನಮ್ಮ ಲೀಲಾ ಅವರೇನೆ ಹೇಳಿದರು, ಅವರಿಗೆ ನಾನೇ, ನೀವು ಸ್ವಲ್ಪ ಕಪ್ಪಿಗಿದ್ದೀರಿ, ನಿಮ್ಮ ಯಜಮಾನರು ಶ್ರೀನಿವಾಸ್ ನೋಡಿದ್ರೆ ಬೆಳ್ಳಗಿದ್ದಾರೆ, ನಿಮ್ಮನ್ನು ಅವರು ಒಪ್ಪದ್ರಲ್ಲ ಅಂತ ಕೇಳಿದ್ದೆ. ಅದಕ್ಕೆ ಅವರು ನನ್ನನ್ನು ಈ ಅಳಗಾರಿಕೆ ಅಂತಂದು ಬಿಟ್ಟರು. ಪ್ರಿಯೇಶ ಸೌಭಾಗ್ಯ ಫಲ ಹಿ ಚಾರುತ ಅಲ್ವೇ, ನಾವು ಇಷ್ಟಪಟ್ಟವ್ರಿಗೆ ಚೆನ್ನಾಗಿ ಕಾಣಿಸಿದ್ರೆ ಆಯಿತು, ಕಲರ್ ಏನು ಮಾಡುತ್ತೆ ಅಂತಂದಿದ್ರು. ಹೇಗೇನು ಕಾಳಿದಾಸ ಕುಮಾರ ಸಂಭವದಲ್ಲಿ. ಅಂದರೆ ಕಾಳಿದಾಸ ಯಾವ ಸಂದರ್ಭಕ್ಕೂ ಒದಗಿ ಬರ್ತಾನೆ. ಹಾಗೆ ಇನ್ನೊಮ್ಮೆ TN ಪದ್ಮನಾಭನ್ ಅವರು ನನ್ನನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಕಾಣುತ್ತಾ, ಸುಮಾರು ದಿವಸ ಆಗಿತ್ತು ನೋಡಿ, ಅಪಿ ವರ್ಧತೆ ತಪಃ ಅಂತ ಕೇಳಿದ್ರು. ಇದು ಮತ್ತೆ ಶಾಕುಂತಲದಲ್ಲಿ ಬರುವಂಥ ಮಾತು. ತಪಸ್ಸು ವರ್ಧಿಸ್ತಾ ಇದೆಯಾ, ವ್ಯಾಸಂಗ ಸರಿಯಾಗಿ ಸಾಗ್ತಾ ಇದೆಯಾ ಅನ್ನುವಂಥದ್ದು. ಹೀಗೆ ಕಾಳಿದಾಸ ಒಂಥರ ಸಾರ್ವಜನಿಕ ಸೂಕ್ತಿಗಳಿಗೆ ತವರಾಗಿ ಬಿಟ್ಟಿದ್ದಾನೆ. ಈ ಥರ ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ. ಅದೇ ತರಹ ಜರ್ಮನಿಯಲ್ಲಿ ಗೈಟೆ ಕವಿಯ ಸೂಕ್ತಿಗಳು ಪ್ರಸಿದ್ಧ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಪಂಪ ಕುಮಾರವ್ಯಾಸರು, ಆಧುನಿಕದಲ್ಲಿ DVG ಅವರು ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದಂಥವರು. ಯಾವುದೇ ಒಂದು ಸಂದರ್ಭಕ್ಕೂ ಅವರ ಕೋಟ್ಸ್ ಅನ್ನುವುದು ಇದ್ದೇ ಇರುತ್ತೆ. ಇದು ಬಹಳ ಮುಖ್ಯ ಬೇಕಾಗಿರುವಂಥದ್ದು. ಒಮ್ಮೆ ಹಂಪ ನಾಗರಾಜಯ್ಯನವರ ಮದುವೆಗೆ ಆಹ್ವಾನ ಪತ್ರಿಕೆ ಏನು ಮಾಡಿಸೋದು ಅಂತ ಯೋಚನೆ ಮಾಡಿದಾಗ ಅರಾಮಿತ್ರ ಅವರು ಮದುವೆ ಎಂಬುದನೆವ ನಿಜ ಶ್ರೀಪದದ ಕುರುಹ ತೋರುವುದು ಅಂತ ಕುಮಾರವ್ಯಾಸನ ವಾಕ್ಯ ತೆಕ್ಕೊಟ್ರಂತೆ. ಅವರು ಕ್ಲಾಸ್ಮೇಟೆ. ಅಂದರೆ ಯಾವ ಸಂದರ್ಭಕ್ಕೂ ಒದಗಿ ಬರುವಂಥದ್ದು ಒಬ್ಬ ಕವಿ. ಅವನ ಸಮಾಜದ ಎಲ್ಲ ಕಾಲದ ಎಲ್ಲ ಜನರ ಅಂತರಂಗದ ಅಪೇಕ್ಷೆಗಳಿಗೆ, ಬಹಿರಂಗದ ಬೇಡಿಕೆಗಳಿಗೆ ತಕ್ಕಂತೆ ಸ್ಪಂದಿಸುವವನು. ಅಂದರೆ ಹಿ ಸೋ ಮಚ್ ಒನ್ ವಿತ್ ದಿ ಸೊಸೈಟಿ ಆ್ಯಂಡ್ ಕಲ್ಚರ್ ಅಂತ ಗೊತ್ತಾಗುತ್ತೆ. ಕಾಳಿದಾಸನಲ್ಲಿ ಆ ಶಕ್ತಿ ಉಂಟು. ಇದರದ್ದು ಶಾಕುಂತಲದ 4ನೇ ಅಂಕದ ಪದ್ಯ ಈಗ ಹೇಳ್ತೀನಿ. ಶಕುಂತಲೆ ಗಂಡನ ಮನೆಗೆ ಹೊರಟಾಗ ಇಡೀ ಪ್ರಕೃತಿ ಹೇಳುವಂತಹ
ಒಂದು ಸ್ವಸ್ತಿವಾಚನದ ಮಂಗಳಾಶಂಸ. ರಮ್ಯಾಂತರೈ ಕಮಲಿನಿ ಹರಿತೈ ಸರೋಭಿಶ್ಛಾಯಾದ್ರುಮೈರ್ನಿಮಿತರ್ಕಮಯೂಖತಾಪೈ ಭೂಯಾತ್ ಕುಶೇಷಯ ರಜೋ ಮೃದುರೇಣುರಸ್ಯ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥಾ. ಇವಳ ಪ್ರಯಾಣ ಹ್ಯಾಪಿ ಇಂಟರ್ವೆಲ್ಸ್ ಆಗಿರಲಿ, ಬ್ಯೂಟಿಫುಲ್ ಇಂಟರ್ವೆಲ್ಸ್. ಅಂದರೆ ಮಜಲಿ ಹಾಕುವುದು ಅನುಕೂಲಕಾರಿಯಾಗಿ, ಒಂದು ದಿವಸಕ್ಕೆ ಓಡಿಸ್ಕೊಂಡು ಹೋಗೋದು ಬೇಡ, ತುಂಬ ಎಳ್ಕೊಂಡು ನಿಧಾನಕ್ಕಾಗೋದು ಬೇಡ. ಮತ್ತು ಎಲ್ಲಿ ಮಜಲಿ ಹಾಕ್ತೀವೋ ಅಲ್ಲೆಲ್ಲ ಅಚ್ಚುಕಟ್ಟಾದಂತಹ ಜಲ, ಸ್ಥಳ ಇತ್ಯಾದಿ ಅನುಕೂಲತೆ ಇರಲಿ ಅಂತ. ರಮ್ಯಾಂತರೈ ಕಮಲಿನೀ ಹರಿತೈ ಸರೋಭಿ. ಮತ್ತು ಆ ಸಾಲು ಮರಗಳು ಅನುಕೂಲಕಾರಿಯಾದಂಥ ಅಂತರಗಳಲ್ಲಿ ಇರಲಿ ಅಂತ. ಕೆಲವು ಕಡೆ ಒತ್ತಾಗಿದ್ದು, ಕೆಲವು ಕಡೆ ವಿರಳವಾಗಿರುವಂಥದ್ದು ಬೇಡ. ಅಲ್ಲಲ್ಲಿ ಚೆನ್ನಾದಂಥ ಸರೋವರಗಳು, ಕಮಲಗಳಿಂದ ಸೊಗಸಾಗಿ ತುಂಬಿ ತುಳುಕಾಡುವ ಸರೋವರಗಳು. ಮತ್ತು ನೇಮಿತಾರ್ಕ ಮಯೂಕಥಾಪೈಹಿ ಛಾಯಾದ್ರುಮೈಹಿ. ಸೂರ್ಯನ ಕಿರಣಗಳನ್ನು ಕಂಟ್ರೋಲ್ ಮಾಡಬೇಕೆ ಹೊರತುನುವೆ ತುಂಬ ಕನ್ಫ್ರಾಂಟ್ ಮಾಡಬಾರ್ದು. ಅಂದರೆ ಒಂದಿಷ್ಟು ಸೂರ್ಯನ ಕಿರಣ ಪ್ರವೇಶಕ್ಕೆ ದುರ್ಭೇದ್ಯವಾಗುವಂತೆ ಆಗಿಬಿಟ್ರೆ ನೆಲ ಕತ್ತಲಾಗ್ಬಿಡುತ್ತೆ. ಎಲ್ಲಿ ಕತ್ತಲೆ ಇರುತ್ತೋ ಅಲ್ಲಿ ಕೊಚ್ಚೆ ಜಾಸ್ತಿ ಆಗುತ್ತೆ, ಜಿಗಣೆ ಮೊದಲಾದಂಥ ಜೀವಹಿಂಸಕವಾದಂಥ ಹುಳುಗಳು ಬೆಳೆಯುತ್ತವೆ. ಹಾಗಾಗದೆ ಒಂದಿಷ್ಟು ಸೂರ್ಯನ ಕಿರಣ ಬೀಳಬೇಕು, ಆದರೆ ಅದು ತುಂಬ ಪ್ರಖರವಾಗಿರಬಾರ್ದು. ಆ ರೀತಿ ಕಂಟ್ರೋಲ್ಡ್ ಆಗಿ ಒಂದು ಸೂರ್ಯನ ಕಿರಣ ಪ್ರವೇಶಕ್ಕೆ ಅನುಕೂಲವಾಗುವಂತೆ ಮರಗಳಿರಬೇಕು. ಆಮೇಲೆ ಈ ದಾರಿಯೆಲ್ಲ ಸರೋವರಗಳ ಕಮಲಗಳ ಪರಾಗದ ಧೂಳಿಯಿಂದ ಮಿಶ್ರವಾಗಿದ್ದು ಕುಶೇಷಯ ರಜೋ ಮೃದು ಆಗಿರಬೇಕು. ಮತ್ತು ಶಾಂತವೂ ಅನುಕೂಲಕಾರಿಯೂ ಆದಂಥ ಗಾಳಿ ಬೀಸಬೇಕು. ಹೀಗೆ ಇದ್ದು ದಾರಿ ಮಂಗಳಕಾರಿಯಾಗಿರಲಿ. ಭೂಯಾತ್ ಕುಶೇಷಯ ರಜೋ ಮೃದುರೇಣು ರಸ್ಯ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥ ಅಂತ. ಇಲ್ಲಿವರೆಗೂ ಶಿವಶ್ಚ ಪಂಥ ಅಂತ ಯಾರಿಗಾದರೂ ಪ್ರವಾಸ ಹೊರಡುವಾಗ, ಪ್ರಯಾಣ ಹೊರಡುವಾಗ ಹೇಳುವಂಥದ್ದು ಶಿವಸ್ತೆ ಸಂತು ಪಂಥಾನಃ ಅನ್ನುವುದು ಸಂಸ್ಕೃತದಲ್ಲಿ ಒಂದು ಈಡಿಯಂ ಆಗಿಬಿಡ್ತು. ಕಾಳಿದಾಸನಲ್ಲಿ ಇಂಥದ್ದು ಬೇಕಾದಷ್ಟು. ಇಲ್ಲಿ ಹಾಗೆ ಆ ಒಂದು ವಾತಾವರಣ ಮಂಗಳಕಾರಿಯಾಗಿ ಬರುತ್ತೆ, ನೀನು ಹೋಗ್ಬೋದು. ಹಾಗಾಗಿ ನೀಚೈರ್ ವಾಸ್ಯತಿ ಉಪಜಿಗಮಿಷತೋ ವಾಸ್ಯತ್ಯುಪಜಿಗಮಿಷೋಹೋ ದೇವಪೂರ್ವಂ ಗಿರಿಂತೆ. ಇಲ್ಲಿ ದೇವಗಿರಿ ಅನ್ನೋದಕ್ಕೆ ಕಾಳಿದಾಸ ದೇವಪೂರ್ವಗಿರಿ ಅಂತ. ಕಾರಣ ದೇವಗಿರಿ ಅಂತನ್ನೋದನ್ನು ಈ ಮಂದಾಕ್ರಾಂತ ಛಂದಸ್ಸಿನಲ್ಲಿ ಅಳವಡಿಸೋದು ಸ್ವಲ್ಪ ಕಷ್ಟ. ಮಾಡಬಹುದು, ದೇವಗಿರಿ ಅಂತಿಕೆ ತ್ವಾಮ್ ಅಂತ ಏನೋ ಮಾಡಿಬಿಟ್ಟು ಪಾದಾಂತದಲ್ಲಿ ಸೇರಿಸೋಕ್ಕೆ ಸಾಧ್ಯ ಇದೆ. ಅದೇನೂ ಆಗಲಿಲ್ಲ ಕವಿಗೆ. ಈ ಥರ ಹೆಸರನ್ನು ಸೀಳಬಹುದೇ? ಈಗ ಸೀತಾರಾಮ ಅಂತಂದರೆ ಸೀತಾಪೂರ್ವೋ ರಾಮಚಂದ್ರ, ಸೀತಾಪೂರ್ವೋ ರಾಮಚಂದ್ರ ಅಂತ ಹೇಳಿದ್ರೆ ಚೆನ್ನಾಗಿ ಕೇಳಿಸೋದಿಲ್ಲ. ಮಲ್ಲಿನಾಥ ಅದಕ್ಕೆ ಪಾಪ ಎಷ್ಟೆಷ್ಟೋ ಶೀರ್ಷಾಸನ ಹಾಕಿ ಸಮಾಧಾನಂತು ದೇವಶಬ್ದ ವಿಶೇಷಿತೇನ ಗಿರಿಶಬ್ದೇನ ಶಬ್ದಪರೇಣ ಮೇಘೋಪಗಮನ ಯೋಗ್ಯೋ ದೇವಗಿರಿರ್ ಲಕ್ಷ್ಯತೈತಿ ಕಥಂಚಿತ್ ಸಂಪಾದ್ಯಂ ಅಂತ ಹೇಳಿಬಿಟ್ಟ. ಸಂಹೌ ಇದನ್ನು ಮ್ಯಾನೇಜ್ ಮಾಡಿ ತೋರಿಸಿದ್ದೀನಿ ಅಂತ. ಮಲ್ಲಿನಾಥನಂಥ ಮಹಾವಿದ್ವಾಂಸನಿಗೆ ಕಾಳಿದಾಸನ ಪ್ರಯೋಗಗಳ ಸಾಧುತ್ವವನ್ನು ತೋರಿಸಬೇಕು ಅಂತನ್ನುವಂಥ ಅಪೇಕ್ಷೆ. ಕಾರಣ ಇಷ್ಟೇ, ಒಬ್ಬ ದೊಡ್ಡ ಕವಿ ಮಾಡಿದ್ದು ತಪ್ಪಲ್ಲ ಅಂತ ತೋರಿಸುವಂತಹ ಬಾಧ್ಯತೆ ವಿದ್ವಾಂಸರಿಗೆ ಉಂಟು. ನನ್ನ ಪೂಜ್ಯ ಗುರುಗಳು ರಂಗನಾಥ ಶರ್ಮರು ಎಷ್ಟೋ ಬಾರಿ ಅವರು ಯಾವುದಾದ್ರೂ ಒಂದು ಒಳ್ಳೆಯ ಪದಗಳನ್ನು, ಕವಿಗಳದು ರಚನೆಗಳನ್ನು ಕಂಡಾಗ ಅಲ್ಲಿ ಏನೋ ಒಂದು ವ್ಯಾಕರಣದ ದೃಷ್ಟಿಯ ನಮಗೆ ಒಪ್ಪಿಗೆ ಆಗುವಂಥದ್ದು, ಶುಷ್ಕ ಶಾಸ್ತ್ರಕ್ಕೆ ಒಪ್ಪಿಗೆ ಆಗುವಂಥದ್ದು ಇದೆ ಅಂತಂದರೂ ಸಿದ್ಧಸ್ಯ ಸಾಧನ ಇದು ಎಂಥದ್ದು ಸ್ಥಿತಸ್ಯ ಗತಿಶ್ಚಿಂತನೀಯ ಅಂತ. ಇರುವುದರ ಗತಿ ನೋಡಬೇಕು, ಏನು ಆಗಿದೆ ಅದು ಹೇಗೆ ಸರಿ ಅಂತ ನೋಡಬೇಕು. ಆಗಿರೋದನ್ನು ಸರಿ ಮಾಡಬೇಕೇ ಹೊರತು ನೀವು ಅದನ್ನು ಒಡಕು ಮಾಡೋದಕ್ಕೆ ಹೋಗಬಾರ್ದು ಅಂತ ಆ ಥರ ಅವರ ವಿದ್ವತ್ತೆಯನ್ನು ಬಳಸ್ತಾರೆ. ಹಾಗೆ ಮಲ್ಲಿನಾಥ ಕೂಡ ಬಳಸಿ ಕಾಳಿದಾಸನ ದೇವಪೂರ್ವಂ ಗಿರಿಹಿ ಅನ್ನುವಂಥದ್ದನ್ನು ದೇವಪೂರ್ವಂ ಗಿರಿಂ ತೇ ಅನ್ನುವ ಮಾತನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾನೆ. ನಾಮಪದಗಳನ್ನು ಹೀಗೆ ತುಂಡು ಮಾಡೋದು ಅಷ್ಟು ಹಿತ ಅಲ್ಲ, ಆದರೆ ಅನಿವಾರ್ಯವಾಗಿ ಬಂದಾಗ ಇದನ್ನು ಮಾಡೋದು ಸಾಧ್ಯ ಉಂಟು ಅಂಥೇಳಿ ತದುಕ್ತ ಮೇಕಾವಲ್ಯಾಂ ಇದು ಅವಾಚ್ಯಸ್ಯ ವಚನಂ ಅವಾಚ್ಯ ವಚನಂ ಹೀಯತ್ ಅಂತ. ಆ ಥರದ್ದು ಹೇಳೋಕ್ಕಾಗದೇ ಇರೋದನ್ನು ಹೇಗಾದರೂ ಹೇಳಿ ಮ್ಯಾಚ್ ಮಾಡಬೇಕಾದಂಥದ್ದು ಆ ಲಾಕ್ಷಣಿಕರು ಅಲಂಕಾರಿಕರು ಎಲ್ಲ ಹೇಳ್ತಾರೆ ಅಂತ ಮಾಡಿ ತೋರಿಸ್ತಾನೆ. ಇಷ್ಟು ಶುದ್ಧತೆಗಾಗಿ ಪ್ರಯತ್ನ ಪಡ್ತಾನೆ. ನಮ್ಮ ವ್ಯಾಖ್ಯಾನಕಾರರು ತಮ್ಮ ಬುದ್ಧಿಯನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಬಿಡ್ತಾ ಇದ್ರು ಅನ್ನೋದಕ್ಕೆ ಮಲ್ಲಿನಾಥ ಒಂದು ತುಂಬ ಸುಂದರವಾದ ನಿದರ್ಶನ. ಇಂತಹ ದೇವಗಿರಿಯ ಮೇಲೆ ಸ್ಕಂದ ತಪೋರೂಪಿಯಾಗಿ ಕೂತಿದ್ದಾನೆ.
ತತ್ರ ಸ್ಕಂದಂ ನಿಯತವಸತಿಂ ಪುಷ್ಪಮೇಘೀಕೃತಾತ್ಮ ಪುಷ್ಪಾಸಾರೈಸ್ನಪಯತು ಭವಾನ್ ವ್ಯೋಮ ಗಂಗಾ ಜಲಾರ್ದ್ರೈ ರಕ್ಷಾಹೇತೋರ್ ನವಶಶಿಭೃತ ವಾಸಸಿ ವಾಸವೀನಾಂ ಚಮೂನಾಂ ಅತ್ಯಾದಿತ್ಯಂ ಹುತವಹ ಮುಖೇ ಸಂಭೃತಂ ತದ್ಧಿ ತೇಜಃ. ಇಲ್ಲಿ ಮಹಾದೇವ ಅಗ್ನಿಯಲ್ಲಿ ಇಟ್ಟಂತಹ ತನ್ನ ತೇಜಸ್ಸು ಮುಂದೆ ಶರವಣದಲ್ಲಿ ಬಿದ್ದು ಗಂಗೆಯ ಒಂದು ಪ್ರವಾಹದಲ್ಲಿ ಸೇರಿ ಶರವಣಕ್ಕೆ ಹೋಗಿ ಬಿದ್ದು ಅಲ್ಲಿ 6 ಮುಖಗಳ ಕೃತ್ತಿಕಾ ಸಮಾರಾಧಿತನಾದಂಥ ಸ್ಕಂದ ಹುಟ್ಟಿದ ಅಂತ ಗೊತ್ತು. ಅಂಥವನನ್ನು ನೀನು ಹೋಗಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ನೋಡಿ, ಈ ಗಿರಿಯ ಜೀವ ಆ ಸ್ಕಂದ ದೇವ ಅಭಿಷೇಕ ಮಾಡುಬಾಗಿ ಹೂ ಮೋಡದಿಂದ ಹೂ ಮಳೆಯ ಸುರಿಸುನಿ ಬಾನ ಗಂಗೆಯಾಗಿ ಸುರರಾಜ್ಯ ಸೈನ್ಯ ರಕ್ಷಣೆಗೆ ಬಂದ ಶಿವವೀರ್ಯದೊಂದು ಮೂರ್ತಿ ಅವ ಮಿಗಿಲು ಹಗಲಿಗೂ ಉರಿಯ ಕಂದ ಕಿರುಕುಳವೆ ಅಂತ ಕೀರ್ತಿ. ಅವನು ಉರಿಯ ಕಂದ, ಪಾವಕಿ ಅನ್ನುವ ಶಬ್ದವನ್ನು ಕಾಳಿದಾಸ ಮುಂದೆ ಬಳಸ್ತಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಅಗ್ನಿಯಲ್ಲಿ ಹುಟ್ಟಿದವನು ಅಗ್ನಿಭೂಹು ಗುಹಃ ಅಂತೆಲ್ಲ ಹೇಳ್ತೀವಿ. ಅಗ್ನಿಯಲ್ಲಿ ಹುಟ್ಟಿದವನು ಅಗ್ನಿಯೇ ಶಿವ ಅಂತ. ಶಿವನ ಶಾಂತರೂಪ, ಅಗ್ನಿಯ ಶಾಂತರೂಪ ಶಿವ, ಆದರೆ ಘೋರ ರೂಪ ರುದ್ರನ ಅಂತ ವೇದ ಪ್ರಸಿದ್ಧಿ ಇರುವಂಥದ್ದು. ಅವನ ಮೇಲೆ ನೀನು ಪುಷ್ಪ ಮೇಘೀಕೃತಾತ್ಮ, ಆಸಾರ ಅಂದರೆ ಬಹಳ ಸೊಗಸಾದ ಸಣ್ಣ ಅಟ್ಮೈಸ್ಡ್ ಪಾರ್ಟಿಕಲ್ಸ್ ತರಹ ಮಳೆ ಬೀಳಬೇಕು. ಅದು ಬಿದ್ದಂಥದ್ದು ಪುಷ್ಪವೃಷ್ಟಿ ಹಾಗೆ ನೆಮ್ಮದಿಯಾಗಿರಬೇಕು. ನಮ್ಮ ರನ್ನ ತನ್ನ ಅಜಿತನಾಥ ಪುರಾಣ ತಿಲಕದಲ್ಲಿ ಆರಂಭದಲ್ಲಿಯೇ ಅವಳು ದಾನ ಚಿಂತಾಮಣಿ ಅತ್ತಿಮಬ್ಬೆ ನಮ್ಮ ಬಾಹುಬಲಿಯನ್ನು ನೋಡೋದಕ್ಕೆ ಶ್ರವಣ ಬೆಳಗೊಳವನ್ನು ಹತ್ತಿದಾಗ ಪುಷ್ಪಮೇಘ ರೂಪವಾಗಿ ಮಳೆ ಸುರಿಯಿತು. ಇಂಥ ತಪಸ್ವಿನಿ ದಾತ್ರ ಚಿಂತಾಮಣಿ ಅಷ್ಟು ಎತ್ತರಕ್ಕೆ ಹತ್ತಿ ಹೋದರೆ ದೇವತೆಗಳು ಪುಷ್ಪವೃಷ್ಟಿಯನ್ನೇ ಮಾಡಬೇಕಿತ್ತು. ಇದೆಂಥ ಜುಜುಬಿ, ಇದೇನು ಮಹಾ, ಅದೇ ಆಗಬೇಕಾಗಿತ್ತು ಅಂತ ರನ್ನ ಹೇಳ್ತಾನೆ. ದೊರಕೊಳ್ಳವೇ ದೇವರ ಪುಷ್ಪವೃಷ್ಟಿಗಳು, ಅದು ಹೋಗಿಬಿಟ್ಟಿದ್ರೆ ಆಸಾರವಾಯಿತು. ಅದು ಆಕೆಯ ತಪಃಪ್ರಭಾವ. ಇಷ್ಟು ಆದದ್ದು ಆ ರೀತಿ ಅಂತ ನಾವು ಭಾವಿಸಿಕೊಳ್ಬೇಕು ಅಂತ. ಇಲ್ಲಿ ಹಾಗೆ ನೀನು ಒಂದು ಒಳ್ಳೆಯ ಕಂಫರ್ಟಬಲ್ ಶವರ್ನ ಅವನಿಗೆ ಕೊಡಬೇಕು. ಪುಷ್ಪಾಸಾರೈ ಸ್ನಪಯತು. ಪುಷ್ಪಾಸಾರ ಅಂತಂದರೆ ಸೋನೆ ಮಳೆ ಅಂತಲೂ ಅಲ್ಲ, ಜಿನುಗು ಮಳೆ ಅಂತಲೂ ಅಲ್ಲ, ಚಳಿಯಿಲ್ಲದೆ ಹಿತಕಾರಿಯಾಗುವಂತೆ ಗಾಳಿಯಲ್ಲಿ ತೇಲಿಕೊಂಡು ಬರುವಂತೆ ಸಣ್ಣ 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 ಹನಿಯಾಗಿ ಬರಬೇಕು. ಅದು ಹನಿ ಅಂತ ನಮಗೆ ಒದ್ದೆಯೂ ಕಾಣಬಾರ್ದು, ಆ ರೀತಿಯಾಗಿರಬೇಕು ಅಂತ. ಹಿಮ ಬಿದ್ದಂತೆ ಕಾಣಬೇಕು. ನೀನು ಆಕಾಶ ಗಂಗೆಯೇ ಬಿತ್ತೋ ಏನೋ ಎಂಬಂತೆ ಮಾಡಿ ತೋರಿಸಬೇಕು. ಯಾಕೆ? ದೇವತೆಗಳ ಸೈನ್ಯಕ್ಕೆ ಇವನೇ ನಾಯಕ. ವಾಸವೀನಾಂ ಚಮೂನಾಂ ರಕ್ಷಾಹೇತು. ದೇವಸೈನ್ಯಕ್ಕೆ ಅಧಿಪತಿಯಾದವನು, ದೇವಸೇನಾಧಿಪತಿ. ಸುಬ್ರಹ್ಮಣ್ಯನನ್ನು ನಾವು ಒಲ್ಲಿ ದೇವಸೇನರ ಗಂಡ ಅಂತನ್ನುವಾಗ ದೇವಸೇನ ಅಂತಂದರೆ ಇಂದ್ರನ ಮಗಳು ಅಂತ ಪುರಾಣ. ದೇವಸೈನ್ಯವನ್ನು ಇಂದ್ರನ ಮಗಳು ಅಂತ ಸಂಕೇತ ಮಾಡಿರುವಂಥದ್ದಷ್ಟೇ. ಆತನನ್ನು ಆರಾಧಿಸಬೇಕು ಅಂತ ಕಾಳಿದಾಸ ಕುಮಾರಸ್ವಾಮಿಯವರ ರೆಫರೆನ್ಸನ್ನು ತುಂಬ ಕಡೆ ತರ್ತಾನೆ. ಅಪ್ಪಿಯೂ ತಪ್ಪಿಯೂ ಗಣೇಶನ ಹೆಸರು ಹೇಳೋದಿಲ್ಲ. ಈ ಗಣೇಶ ಅಲ್ಲಿಯೂ ನಿರ್ಭಾಗ್ಯ. ಗಣೇಶನ ಉಲ್ಲೇಖವೇ 7 ಕಾವ್ಯಗಳಲ್ಲಿ ಎಲ್ಲಿಯೂ ಬರೋದಿಲ್ಲ. ಅದು ಯಾಕೆ ಗೊತ್ತಿಲ್ಲ. ಅದರಿಂದ ಸಂಶೋಧಕರು ಗಣೇಶ ಅನ್ನೋನು ಪಾರ್ವತಿ ಪರಮೇಶ್ವರರ ಸಂತಾನ ಅಂತ ಆಗಿನ್ನೂ ಅಕ್ಸೆಪ್ಟ್ ಆಗಿರಲಿಲ್ಲ ಅಂತಲೇ ಹೇಳೋದುಂಟು. ಇದು ಯಾವುದೋ ಸಮ್ ದ್ರವಿಡಿಯನ್ ಗಾಡ್, ಪ್ರೋಟೋ ದ್ರವಿಡಿಯನ್ ಗಾಡ್, ಲೇಟರ್ ಗ್ರಾಜುಯೇಟೆಡ್ ಟು ದಿ ಲೆವೆಲ್ ಆಫ್ ಆರ್ಯನ್ ಡೈಟೀಸ್, ಬಟ್ ಇನ್ ದಿ ಟೈಮ್ ಆಫ್ ಕಾಳಿದಾಸ ವಾಸ್ ನಾಟ್ ಎಟ್ ಬ್ಯಾಪ್ಟೈಸ್ಡ್ ಇನ್ ಟು ದಿ ರೆಲ್ಮ್ ಆಫ್ ಆರ್ಯನ್ ಗಾಡ್ಸ್ ಅಂತ ಏನೇನೋ ಎಲ್ಲ ಬರೆದು ಬಿಟ್ಟಿದ್ದಾರೆ. ಆದರೆ ವೈದಿಕವಾದ ದೇವತೆಯೇ ಗಣಪತಿ, ಸಂದೇಹ ಇಲ್ಲ. ಏನಂದರೆ ಒಂದು ದೇವತೆಯೊಳಗೆ, ವೈದಿಕ ದೇವತೆಯೊಳಗೆ ಅನೇಕ ಜಾನಪದ ದೇವತೆಗಳೆಲ್ಲ ಸೇರಿ ಹೋಗಿದ್ದಾರೆ. ಆದರೆ ಜಾನಪದವಾದದ್ದು ಅನಾರ್ಯ ಅನ್ನುವುದು ಖಂಡಿತ ಅಲ್ಲ. ಯಾಕೆಂದರೆ ಆರ್ಯವೇ ಜಾನಪದವಾದದ್ದು. ಅದರಿಂದ ಈ ವ್ಯಧಿಕರಣ ನಮಗೆ ಖಂಡಿತ ಒಪ್ಪಿಗೆ ಆಗುವಂಥದ್ದಲ್ಲ. ಶಿವ ಆತನೂ ಅನಾರ್ಯ ದೇವತೆ ಅಂತಾರೆ. ಆದರೆ ವೇದ ಇಡೀ ಶಿವ, ರುದ್ರ, ಅಗ್ನಿ ಇವುಗಳ ಪ್ರಶಂಸೆ ಪ್ರಸ್ತಾವ ತುಂಬ ಇದೆ. ಹಾಗೆಯೇ ಸ್ಕಂದ ದೇವ ಸೇನಾಪತಿ, ಅವನ ರೆಫರೆನ್ಸ್ ಕೂಡ ಯಥೇಷ್ಟವಾಗಿ ಬರುತ್ತೆ. ನಮಗೆ ಸ್ಕಂದನ ಒಂದು ಸ್ವರೂಪವೇ ಸನತ್ಕುಮಾರ ಅಂತ ಹೇಳಿ ಛಾಂದೋಗ್ಯೋಪನಿಷತ್ನಲ್ಲಿ ಸ್ಕಂದ ಅಂತಲೇ ಆರಾಧನೆ ಮಾಡುವುದು ಬರುವಂಥದ್ದು. ವಾಸಿಷ್ಠ ಗಣಪತಿ ಮುನಿಗಳು ಈ ಬಗ್ಗೆ ತುಂಬ ಚೆನ್ನಾದ ಬರವಣಿಗೆಯನ್ನು ಮಾಡಿದ್ದಾರೆ. ಸ್ಕಂದನನ್ನು ಜೀವಾತ್ಮ ಸ್ವರೂಪಿ ಅಂತ ತೋರ್ಪಡಿಸ್ತಾರೆ. ಅದನ್ನು ನಮ್ಮ ರಂಗನಾಥ್ ಶರ್ಮರು ತುಂಬ ಚೆನ್ನಾಗಿ ವಿಸ್ತರಿಸಿದ್ದಾರೆ. ಹಾಗೆಯೇ ಗಣಪತಿ ವಾಕ್ಸ್ವರೂಪಿ, ಪಾರ್ವತಿ ಪ್ರಕೃತಿ ಸ್ವರೂಪಿಣಿ, ಶಿವ ಪರಮ ಪುರುಷ ಅಂತನ್ನುವಂಥದ್ದು ಇದು ವೇದಿಕ್ ಇಕ್ವೇಷನ್ ಅಂತ ನಮಗೆ ಗೊತ್ತಾಗುತ್ತೆ.
ಈ ಸ್ಕಂದನಿಗೆ ಆರಾಧನೆ ಮಾಡುವುದಕ್ಕೆ ನೀನು ಹೇಗೆ ವರ್ತಿಸಬೇಕು ಅನ್ನುವುದನ್ನು ಕೂಡ ಹೇಳ್ತಾನೆ. ನೀನು ಸ್ಕಂದನ ವಾಹನವನ್ನು ಮೊದಲು ಸಂತೋಷಪಡಿಸಬೇಕು ಅಂತ. ಯಾಕೆ? ಯಜಮಾನರನ್ನು ಒಲಿಸ್ಕೊಳ್ಬೇಕಾದ್ರೆ ಮೊದಲು ಅವರ ಸೇವಕರನ್ನು ಸುಮುಖರನ್ನಾಗಿಸಿಕೊಳ್ಬೇಕಲ್ವೇ? ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಪಂಚತಂತ್ರದಲ್ಲಿ ನಾವು ಕಂಡಿದ್ದೀವಿ, ದಂತಿಲ ಅಂತ ಒಬ್ಬ ಇದ್ದ. ಅವನು ಯಾವ ರೀತಿಯೆಲ್ಲ ಯಜಮಾನನಿಗೆ ಸುಮುಖತೆಯನ್ನು ಮಾಡಿಕೊಳ್ಬೇಕಾಯಿತು ಅನ್ನುವುದು ಮಿತ್ರಭೇದದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ದಂತಿಲ ಅಂತಂದರೆ ಹಲ್ಲುಬ್ಬ ಅಂತ ಅರ್ಥ, ಇನ್ನೇನಲ್ಲ. ಈ ಥರದ್ದು ಯಜಮಾನರನ್ನು ಒಲಿಸಿಕೊಳ್ಳೋದಕ್ಕೆ ಸೇವಕರನ್ನು ಹಿಡಿಯುವಂಥದ್ದು ಎಲ್ಲೆಲ್ಲಿಯೂ ಕಾಣುವಂಥದ್ದೇ. ಅದು ಲೌಕಿಕ. ಅದನ್ನು ಕಾಳಿದಾಸ ವಾಚ್ಯವಾಗಿಸದೆ ಧ್ವನಿಯಾಗಿಸ್ತಾನೆ. ಜೊತೆಗೆ ಅದಕ್ಕೆ ಆರ್ದ್ರವಾದ ಒಂದು ಸ್ನೇಹದ ಎಳೆಯನ್ನು ಸೇರಿಸ್ತಾನೆ. ಇದು ಕಾಳಿದಾಸನ ಕೌಶಲ. ಶುಷ್ಕವಾದ ಲೋಕನೀತಿಯನ್ನು ಧ್ವನಿಸುವಂಥದ್ದಲ್ಲ, ಅದರ ಒಳಗಿರುವಂಥ ಮಾನವ ಸಂಬಂಧಗಳನ್ನು ಹೇಳ್ತಾನೆ. ಜ್ಯೋತಿರ್ಲೇಖ ವಲಯಿ ಗಲಿತಂ ಯಸ್ಯ ಬರ್ಹಂ ಭವಾನಿ ಪುತ್ರ ಪ್ರೇಮ್ಣ ಕುವಲಯದಲ ಪ್ರಾಪಿ ಕರ್ಣೇ ಕರೋತಿ ಧೌತಾಪಾಂಗಂ ಹರಶಶಿರುಚ ಪಾವಕೇಸ್ತಂ ಮಯೂರಂ ಪಶ್ಚಾದದ್ರಿಗ್ರಹಣ ಗುರುಭಿರ್ಗರ್ಜಿತೈರ್ ನರ್ತಯೇಥಾ. ನೀನು ಮೊದಲು ಏನು ಮಾಡಬೇಕು? ಅಲ್ಲಿ ಹೋಗಿ ಸ್ಕಂದನ ವಾಹನವನ್ನು ಕುಣಿಸಬೇಕು. ಅದನ್ನು ಅವನು ಹೇಳ್ತಾನೆ. ಉದುರಿದ್ದ ನವಿಲ ಗರಿ ಮುತ್ತಿ ಎತ್ತಿ ಕಣ್ಗೊತ್ತಿ ಶಿವೆಯು ಕಿವಿಗೆ ನೈದಿಲೆಯ ಬಳಿಗೆ ಇರಿಸುವಳು ಅವಳು ಮಗನೊಂದು ಮುದ್ದು ಸವಿಗೆ ಶಿವಮೌಳಿ ಚಂದ್ರ ಕಳಗಿಂತ ಬೆಳ್ಳಗುಡಿ ಕಣ್ಣ ನವಿಲ ಕುಣಿಸು ಅಗು ನಿನ್ನ ಮೊಳಗು ಆ ಗುಡ್ಡದೊಳಗು ಸೊಲ್ಲಾಗುವಂತೆ ತಣಿಸು. ಮೊದಲು ನೀನು ಹೋಗಿ ಆ ಸ್ಕಂದನ ವಾಹನವನ್ನು ಕುಣಿಸು ಅಂತ. ಆ ವಾಹನ ನವಿಲು ಅದು ಕುಣಿದಾಗ ಏನಾಗುತ್ತೆ? ಗರಿಗಳನ್ನು ಉದುರಿಸುತ್ತೆ. ಹಾಗೆ ಉದುರಿಸಿದ ಗರಿ ಹೇಗಿದೆ ಅಂದರೆ ಕಾಂತಿ ವಲಯಗಳು, ಮಿಂಚಿನ ಬಳ್ಳಿಗಳು ಅನ್ನುವಂತೆ ಬಿದ್ದಿರುತ್ತೆ. ಅದು ಫಳಫಳ ಹೊಳೆಯುವಂತಹ ನವಿಲು ಗರಿಯ ಸೊಗಸನ್ನು ನೋಡಿದವರಿಗೆ ತಾನೇ ಗೊತ್ತದು. ಆ ರೀತಿ ಬಿದ್ದದ್ದನ್ನು ಇದು ತನ್ನ ಮಗನ ವಾಹನ ಬೀಳಿಸಿದ್ದ ಗರಿ ಅಂತ ಪುತ್ರ ಪ್ರೇಮದಿಂದ ಭವಾನಿ, ಶಿವನ ಪತ್ನಿ, ಅವನ ಅರ್ಧ ಶರೀರವನ್ನೇ ಆಕ್ರಮಿಸಿಕೊಂಡವಳು ತನ್ನ ಕರ್ಣೋತ್ಪಲದ ಮೇಲಿನ ಅಲಂಕಾರವಾಗಿ ಸಿಕ್ಕಿಸ್ಕೊಳ್ತಾಳೆ. ಕವಿಯ ಮೇಲಕ್ಕೆ ಈ ಕಡೆಯಿಂದ ಕರ್ಣೋತ್ಪಲವನ್ನು ಇಟ್ಕೊಂಡಿದ್ದಾಳೆ, ಅದರ ಮೇಲೆ ಈ ಕಡೆಗೆ ಆ ಸೈಡ್ನಲ್ಲಿ ಅಲಂಕಾರವಾಗಿ ನವಿಲುಗರಿಯನ್ನು ಸಿಕ್ಕಿಸ್ಕೊಳ್ತಾಳೆ. ಅವಳಿಗೆ ಇಂಥ ನವಿಲುಗರಿಗಳು ಯಾವ ಮೂಲೆಗೆ? ಆದರೆ ಇದು ತನ್ನ ಮಗನ ನವಿಲುಗರಿ ಅಂತ ಸಂತೋಷ ಅವಳಿಗೆ ಅಂತ. ತಾಯಿಯ ಸಂತೋಷ ಅದೇ ರೀತಿಯಾದದ್ದಲ್ವ. ಮಕ್ಕಳು ಮಾಡಿದ್ದು ಯಾವುದಾದರೂ ತಾಯಿಗೆ ಚಂದ. ಅದು ಅಷ್ಟು ಅತಿಶಯವಾದಂಥ ಪ್ರೀತಿಯನ್ನು ಉಂಟು ಮಾಡುತ್ತೆ. ಮತ್ತು ಆ ನವಿಲಾದರೂ ಎಂಥದ್ದು? ಧೌತಾಪಾಂಗಂ, ಆ ಒಂದು ಶುಕ್ಲಾಪಾಂಗ ಅಂತ ಹಿಂದಿನ ಪದ್ಯದಲ್ಲಿ ಒಮ್ಮೆ ಬಂದಿತ್ತು. ನವಿಲಿನ ಕಣ್ಣಿನ ಹತ್ತಿರ ಬೆಳ್ಳಗಿನ ಚುಕ್ಕೆ ಉಂಟು. ಇಲ್ಲಿ ಹಾಗೆ ಶುಭ್ರವಾದ ನೋಟದ್ದು ಈ ನವಿಲು ಅಂತ. ಧೌತಾಪಾಂಗ, ನಿರ್ಮಲವಾದ ನೋಟದ್ದು ಅದು. ಮತ್ತೆ ಎಂಥದ್ದು? ಹರಶಶಿರುಚ ಪಾವಕೇಸ್ತಂ ಮಯೂರಂ ಧೌತಾಪಾಂಗಂ. ಶಿವನ ಚಂದ್ರಕಲೆಯ ಸೊಬಗಿನಿಂದ ಕೂಡುವಂಥದ್ದು ಆ ಕಣ್ಣಿನ ಬಿಳುಪು. ಆ ರೀತಿಯ ನಿರ್ಮಲತೆ ಇರುವಂಥವರನ್ನು ನೀನು ಆರಾಧಿಸಬೇಕು. ದೊಡ್ಡವರ ಸೇವಕರು ದೊಡ್ಡವರೇ ಆಗಿರ್ತಾರೆ ಅನ್ನೋದನ್ನು ಗಮನಿಸಬೇಕು ಅಂತ. ಇಲ್ಲಿ ನೋಡಿ, ಮತ್ತೊಮ್ಮೆ ನವಿಲಿನ ನೃತ್ಯ ತಂದಿದ್ದಾನೆ. ಒಮ್ಮೆ ಯಾವುದೋ ಅನಾಮಧೇಯವಾದ ಪರ್ವತದ ಒಂದು ನವಿಲು ಕೇಕಿ, ಆಮೇಲೆ ಭವನ ಶಿಖಿಬಿಹಿ ದತ್ತ ನೃತ್ಯೋಪಹಾರ ಅಂತ ಹೇಳ್ಬಿಟ್ಟು ಊರಿನ, ಅದು ಉಜ್ಜಯಿನಿಯಂತಹ ನವನಾಗರಿಕತೆಯ ಸುಸಂಸ್ಕೃತಿಯ ಊರಿನ ಒಂದು ನೃತ್ಯ. ಅಲ್ಲಿ ದೇಶಿ ನೃತ್ಯ, ಇಲ್ಲಿ ಮಾರ್ಗ ನೃತ್ಯ, ಇಲ್ಲಿ ಮತ್ತೆ ದೇವಧರ್ಮದ ನೃತ್ಯ. ಅದು ಲೋಕಧರ್ಮ, ಇದು ನಾಟ್ಯಧರ್ಮ, ಇದು ದೇವಧರ್ಮ ಆಗುವಂಥ ನೃತ್ಯ. 3 ಸ್ತರದ ನೃತ್ಯ ನವಿಲಿನಲ್ಲಿಯೇ ತೋರಿಸಿದ್ದಾನೆ. ಕಾಳಿದಾಸನದು ಈ ವೈಶಿಷ್ಟ್ಯ ನಾವು ಗಮನಿಸಬೇಕಾದದ್ದು. ಎಲ್ಲಿಯೂ ಅವನು ಮಾಸ್ಸು, ಕ್ಲಾಸು ಮತ್ತು ಅಬ್ಸಲ್ಯೂಟ್ ಅಂತ 3 ಸ್ತರವನ್ನು ಇಟ್ಕೊಂಡು ಹೋಗಿರ್ತಾನೆ. ಟೆಕ್ನಾಲಜಿ, ಸೈನ್ಸ್, ಫಿಲಾಸಫಿ, ಈ 3 ಹಂತವೂ ಕೂಡ ಇದ್ದೇ ಇರುತ್ತೆ. ಅದನ್ನಷ್ಟು ಗಮನಿಸ್ಕೊಳ್ತಾನೆ. ಅಧಿಭೂತ, ಅಧಿದೈವ, ಅಧ್ಯಾತ್ಮ ಇವುಗಳು ಎಲ್ಲ ಕೂಡ ಹಾಸುಹೊಕ್ಕಾಗಿ ಬರ್ತಲೇ ಇರುತ್ತೆ. ಹೀಗೆ 3ನೇ ಹಂತದ ನೃತ್ಯ. ಇದನ್ನು ಮಾಡಿಸುವುದು ಯಾರು? ಮೋಡ. ಇದು 3ನ್ನೂ ಮಾಡಿಸುವಂಥದ್ದು ಮೋಡ. ಅಂದರೆ ಕಾಳಿದಾಸನ ಮನಸ್ಸಾದರೂ ಹಾಗೆ. ಅವನು ಯಾವುದಕ್ಕೂ ಮುಚ್ಚಿಕೊಂಡಂಥ ಕಣ್ಣಿನವನಲ್ಲ. ಸಾಮಾನ್ಯವಾದ ಜಾನಪದರದಾಗಲಿ, ನವನಾಗರಿಕರದಾಗಲಿ,
ದೇವಲೋಕದವ್ರದ್ದಾಗಲಿ ಎಲ್ಲವನ್ನೂ ತೆರೆದ ಮನಸ್ಸಿಂದ ಮುಕ್ತತೆಯಿಂದ ಅಲ್ಲಿರುವ ಗುಣ ಮತ್ತು ಸ್ವಾರಸ್ಯಗಳನ್ನು ಶಂಸನ ಮಾಡಬಲ್ಲಂಥ ದೃಷ್ಟಿ ಆ ಮಹಾಕವಿಯದು ಅನ್ನೋದು ಗೊತ್ತಾಗುತ್ತೆ. ಬದುಕಿನಲ್ಲಿ ಉನ್ನತಿಯನ್ನು ಕಂಡವರಿಗೆ ಆಯಾ ಚೌಕಟ್ಟಿನಲ್ಲಿ ಎಲ್ಲವೂ ಹದವಾಗಿ ಸ್ವರಸವಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇರುತ್ತೆ. ಮುಂದೆ ಈ ಶರವಣ ಭವನನ್ನು ಹೀಗೆ ಆರಾಧನೆ ಮಾಡಿ ನೀನು ಚರ್ಮಣ್ವತಿಯ ಕಡೆಗೆ ತಿರುಗು ಅಂತ ಹೇಳ್ತಾನೆ. ಚಂಬಲ್ ನದಿ ಈಗ ಹೇಳಿದ್ರೆ ಡಕಾಯಿತಿ ಅಂತ ಹೆದರಿಕೆ ಆಗತ್ತೆ, ಆಗ ಬೇರೊಂದು ರೀತಿ ಇತ್ತು ನೋಡಿ. ಈ ಸಂದರ್ಭದಲ್ಲಿಯೇ ಕುಮಾರಸ್ವಾಮಿಯ ಗಣಪತಿಯ ನೆಲೆ ಹಿನ್ನೆಲೆಗಳ ಬಗ್ಗೆನೂ ಒಂದೆರಡು ಮಾತು ಹೇಳಬೇಕು. ಇವೆಲ್ಲ ತುಂಬ ವ್ಯಾಪಕವಾಗಿ ಭಾರತೀಯ ಜೀವನ ಪದ್ಧತಿಯನ್ನು ಸಂಕೇತ ಮಾಡುವ ದೇವತೆಗಳೇ ಹೌದು ಅಂತ ಗೊತ್ತಾಗುತ್ತೆ. ಗಣಪತಿ ಭಾದ್ರಪದದಲ್ಲಿ ಆತನ ಆರಾಧನೆ, ಈತನದು ಆ ರೀತಿಯಾಗಲ್ಲ. ಸ್ಕಂದ ಷಷ್ಠಿ ಬರುವಂಥದ್ದು ಶರತ್ಕಾಲದ ಕೊನೆಯಲ್ಲಿ ಬರುತ್ತೆ. ಏನದನ್ನು ತೋರಿಸುತ್ತೆ? ಇದು ಗಣಪತಿ ಕೃಷಿ ದೇವತೆ, ಈತ ಯುದ್ಧ ದೇವತೆ ಅಂತ. ತುಂಬ ಅದ್ಭುತವಾದ ಸಂಕೇತ ಪ್ರಪಂಚ ಇದೆ. ಹಿಂದೊಮ್ಮೆ ನಾನು ಇದನ್ನು ವಿವರಿಸಿದ್ದೆ ಇಲ್ಲಿಯೇ ಅಂತ ಅನಿಸುತ್ತೆ. ಎಷ್ಟೋ ಕಡೆಗಳಲ್ಲಿ ಭಾಷಣ ಮಾಡೋ ಕಾರಣ ಅದೇ ಹಳೆ ಟೇಪು, ಹಳೆ ಪ್ಲೇಟು, ಮತ್ತೆ ಹಾಡಿದ್ದೇ ಆಡೋ ಕಿಸುಬಾಯಿ ದಾಸ ಅಂತ ರಿಪೀಟ್ ಆಗ್ತಾ ಇರ್ಬೋದು. ಆದರೆ ಇವತ್ತು ಹೇಳುವಂಥ ಇನ್ನೊಂದು ಸ್ಕಂದನ ಮುಖ ಹೊಸದಿರಬೇಕು. ಇಲ್ಲಿ ಹೇಳಿದ್ದಾಗಿ ನನಗೆ ನೆನಪಿಲ್ಲ. ಈ ಗಣಪತಿ ವಸ್ತುತಃ ಭೂಮಿಯ ಮಗ. ಶಿವ ಆತನನ್ನು ತಲೆ ಕತ್ತರಿಸಿ ಕೊಂದ ಅಂತನ್ನುವುದನ್ನು ನಾವು ಪುರಾಣಗಳಲ್ಲಿ ಕೇಳ್ತೀವಿ. ಏನಿದು? ಆಕಾಶವೇ ಶಿವ, ಸೂರ್ಯನೇ ಮೂರನೆಯ ಕಣ್ಣು, ಶಿವನ ಮೂರನೆಯ ಕಣ್ಣು. ಭೂಮಿಯೇ ಪಾರ್ವತಿ, ಪರ್ವತವನ್ನು ಹೊಂದಿದಂಥವಳು, ಪರ್ವತಕ್ಕೆ ಸಂಬಂಧಿಯಾದವಳು, ಭೂಧರವನ್ನು ಹೊಂದಿದಂಥವಳು ಪಾರ್ವತಿ ಅಂತ. ಅವಳಿಗೆ ಶಿವ ಮರೆಯಾಗಿದ್ದಾಗ, ದೂರ ಹೋಗಿದ್ದಾಗ, ಅವಳು ಅಂತಃಪುರದಲ್ಲಿದ್ದು ಸ್ನಾನ ಮಾಡುವಾಗ, ಅಂದರೆ ಮೋಡ ಆವರಿಸಿ ಆಕಾಶ ಕಾಣದೆ ಹೋದಾಗ ಪಾರ್ವತಿಗೆ ಸ್ನಾನ, ಮಳೆಗಾಲ ಭೂಮಿಗೆ ಸ್ನಾನ. ಹಾಗೆ ಮಳೆಗಾಲದಲ್ಲಿ ಭೂಮಿಗೆ ಸ್ನಾನ ಆದಾಗ ಭೂಮಿಯಲ್ಲಿ ಬೆಳೆ ಬೆಳೆಯುತ್ತೆ. ಅದು ಭೂಮಿಯ ಸಂತಾನ, ಪಾರ್ವತಿಗೆ ಸಂತಾನ, ಅದು ಗಣಪತಿ. ಮತ್ತು ಮೋಡ ಎಲ್ಲ ಹೋದಾಗ ಶರತ್ಕಾಲ, ಆಗ ಸೂರ್ಯ ಕಾಣಿಸ್ತಾನೆ, ಆಕಾಶ ತೆರ್ಕೊಳ್ಳುತ್ತೆ, ಶಿವ ಬರ್ತಾನೆ. ಬಂದಾಗ ನೋಡಿದ್ರೆ ಪಾರ್ವತಿಗೆ ಅಡ್ಡ, ತನಗೂ ಪಾರ್ವತಿಗೂ ಅಡ್ಡವಾಗಿ ಈ ಮಗ ಇದ್ದಾನೆ ಗಣಪತಿ ಬಾಗಲಲ್ಲೇ ಬೆಳೆ ಬೆಳೆದು ಇರುವಂಥದ್ದು. ಆಗ ಬೆಳೆ ಕುಯಿಲಾಗಲೇಬೇಕು. ಹಾಗೆ ಕುಯಿಲಾದ ಬೆಳೆಯೇ ಗಣಪತಿಯ ಶಿರಶ್ಛೇದ. ಅದು ಸೂರ್ಯನ ಮೂರನೇ ಕಣ್ಣು ಪ್ರಖರವಾಗಿ ಬಂದು ಬೆಳೆ ಮಾಗಿದಂಥದ್ದು. ಇದು ಪ್ರಕೃತಿಯಲ್ಲಿ ಕಾಣುವಂಥ ವ್ಯಾಪಾರ. ಹೀಗೆ ಗಣಪತಿಯನ್ನು ಶಿವ ಕತ್ತರಿಸಿದ್ದು, ತಲೆ ಕತ್ತರಿಸಿದ್ದು ಅಂದರೆ ಅದು. ಹೀಗೆ ಗಣಪತಿ ಕೃಷಿ ದೇವತೆ. ಅದರಿಂದಲೇ ಈ ಬೆಳೆಯನ್ನೆಲ್ಲ ಸೇರಿಸಿ ಕಣಜ ಮಾಡ್ತೀವಿ. ಆ ಕಣಜವೇ, ರಾಶಿಯಾದ ಕಣಜವೇ ಗಣಪತಿಯ ಆಕಾರ. ಆ ಒಟ್ಟೋಣ ಹೀಗೆ ಗೋಪುರಾಕಾರವಾಗಿ ಮಾಡ್ತೀವಿ. ಮತ್ತು ಆ ಕಣಜಕ್ಕೆ ನಮ್ಮ ಕಡೆಯಲ್ಲೆಲ್ಲ ಮೆದೆ ಹಾಕಿಬಿಟ್ಟಿದ್ರೂ ಆ ಒಂದು ಹುಲ್ಲಿನ ಹಗ್ಗವನ್ನೇ ಹಾಕಿ ಕಟ್ಟಿರ್ತೀವಿ. ಆ ಒಂದು ಕುಯಿಲಾದದ್ದು ಆ ಕಡೆ ಈ ಕಡೆ ಹೋಗದೇ ಇರಲಿ ಅಂತ. ಅದನ್ನು ಸ್ತಂಭ ಅಂತ ಕರೀತಾರೆ. ಸ್ತಂಭ ಅಲ್ಲ, ಸ್ತಂಭ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹಾಗೆ ಸ್ತಂಭ ರಾಶಿಯನ್ನು ಈ ಹಗ್ಗದಿಂದ ಕಟ್ತಾರೆ. ಅದು ಗಣಪತಿಗೆ ಮೇಖಲೆಯಂತೆ ಬಂದಂಥ ಸರ್ಪ. ಈ ಧಾನ್ಯಗಳಿವೆ ಅಂದರೆ ಅಲ್ಲಿ ಇಲಿಗಳು ಓಡಾಡುವುದೇ ಹೌದು. ಹಾಗಾಗಿ ಮೂಷಕ. ಮತ್ತು ಧಾನ್ಯವನ್ನು ಹೊಡೆದು ತೆಗೆದುಕೊಳ್ಬೇಕು. ಪೈರನ್ನು ಮತ್ತೆ ಹೊಡೆದು ಅದನ್ನು ಮೊರದಲ್ಲಿ ತುಂಬಿಸಿಕೊಂಡು ಆ ಗಾಳಿಗೆ ಹಾಕಿ ತೂರ್ಪೆತ್ತುವುದು ಅಂತ ಕರೀತಾರೆ ನಮ್ಮ ಕಡೆ. ಆಮೇಲೆ ಅದನ್ನು ಕಾಳು ಜಳ್ಳನ್ನು ಬೇರ್ಪಾಡು ಮಾಡುವಂಥದ್ದು. ಅದಕ್ಕೆ ಶೂರ್ಪ ಬಳಸ್ತೀವಿ. ಅದು ಮೊರ, ಅದು ಶೂರ್ಪ ಕರ್ಣತ್ವ. ಮತ್ತು ಯಾವಾಗ ಧಾನ್ಯ ಹಾಗೆ ರಾಶಿಯಾಗುತ್ತೋ ಕೃಷಿಯ ಪರಿಕರಗಳನ್ನೆಲ್ಲವನ್ನು ಬಳಸಿಕೊಂಡು ಅದನ್ನು ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು ಕೂಡ ಆಗುತ್ತೆ. ಮೊದಲಿಗೆ ನಾವು ಮಾಡುವ ಪೂಜೆ ಯಾವುದು? ಈ ಧಾನ್ಯ ಪೂಜೆಯನ್ನೇ ಮಾಡ್ತೀವಿ. ಆಮೇಲೆ ಮನೆಗೆ ಹೋದ್ಮೇಲೆ ಮಿಕ್ಕಿದ್ದೆಲ್ಲ ಪೂಜೆ. ಆಗ ನೇಗಿಲನ್ನು ಇಡ್ತೀವಿ. ನೇಗಿಲಿಗಿರೋದು ಒಂದೇ ಹಲ್ಲು, ಅದು ಏಕದಂತ. ಹೀಗೆ ಏಕದಂತ, ಶೂರ್ಪಕರ್ಣ, ಸರ್ಪಮೇಖಲ, ಆಖುವಾಹನ, ಆದ್ಯ ಪೂಜಿತ, ಮತ್ತು ಅಲ್ಲಿ ಸಿಗುವಂಥದ್ದು ಗರಿಕೆಯೇ, ಇನ್ಯಾವುದೂ ಇರುವಂಥದ್ದಲ್ಲ. ಹೀಗೆ ಇವೆಲ್ಲ ಕೂಡ ಸೇರಿಕೊಂಡು ಬಂದು ಗಣಪತಿಯ ಆರಾಧನೆ ಆಗಿರುವಂಥದ್ದು. ಇದು ಪೃಥ್ವಿ ಸ್ವರೂಪ, ಇದು ಕೃಷಿ ಸ್ವರೂಪವಾದದ್ದು. ಇದು ಎಲ್ಲ ನಾಗರಿಕತೆಯಲ್ಲಿರೋದು. ಆರ್ಯ ಅನಾರ್ಯ ಅಂದರೆ ಆ ಆರ್ಯರು ಏನು ಗಾಳಿ ಕುಡ್ಕೊಂಡು ಬದುಕಿರ್ತಾರ? ಧಾನ್ಯವನ್ನು ಅವರು ಬಳಸೋದಿಲ್ವ? ಅವರೇನು ಮೊರ ಅಲ್ಲದೆ ಜರಡಿನಲ್ಲಿ ಏನಾದರೂ ಕೇರ್ತಾರ? ಅವ್ರ ನೇಗಲಲ್ಲದೆ ಇನ್ಯಾವುದಾದ್ರೂ ಅವರ ಲೇಖನಿಯಲ್ಲಿ ಏನಾದರೂ ಉಳುಮೆ ಮಾಡ್ತಾರ? ಖಂಡಿತ ಇಲ್ಲ. ಇದು ಸಾರ್ವತ್ರಿಕವಾದದ್ದು. ಗಣಪತಿ ಆ ದೃಷ್ಟಿಯಿಂದ ವಿಶ್ವವ್ಯಾಪಿ. ಈ ಗಣಪತಿ ಆದಿಭೌತಿಕವಾಗಿ ಕೃಷ್ಯಧಿಪತಿ ಆದವನು, ಆಧ್ಯಾತ್ಮಿಕವಾಗಿ ವಾಕ್ಪತಿ.
ಆದಿದೈವಿಕವಾಗಿ ಈ ಎಲ್ಲ ಪುರಾಣ ಎಲ್ಲ ಇರುವಂಥದ್ದು. ಆತ ಆಧ್ಯಾತ್ಮಿಕವಾಗಿ ವಾಕ್ಸ್ವರೂಪಿ ಆದವನು. ಎಲ್ಲ ವರ್ಣಗಳು ಗಣ, ಆ ಗಣಗಳಿಗೆ ಅಧಿಪತಿಯಾದಂಥವನು, ಸಕಲ ವರ್ಣಗಳ ಅಧಿಪತಿಯಾಗಿ ನಿಂತಂಥವನು. ಅದಕ್ಕೆ ಅವನು ಬ್ರಹ್ಮಚಾರಿ ವರ್ಣೀ ಅಂತ ಅನಿಸಿಕೊಂಡಿದ್ದಾನೆ. ಇದು ಗಣಪತಿ ತತ್ವದ ಹಿಂದೆ ಇರುವಂಥ ವೈದಿಕವಾದ ವಿವರಣೆ. ಇನ್ನು ಸ್ಕಂದ ಮಳೆಗಾಲ ಕಳೆದು ಶರತ್ಕಾಲದಲ್ಲಿ ರಾಜರುಗಳು ದಂಡಯಾತ್ರೆಗೆ ಹೋಗುವಾಗ ಶರತ್ಕಾಲದಲ್ಲಿ ನೊದೆ ಹುಲ್ಲು ಅಂತೀವಿ, ಶರ, ಆ ಶರದ ಕಾಶದ ವನ ಚೆನ್ನಾಗಿ ಫಳಫಳ ಅಂತ ಬೆಳ್ಳಗೆ ಕಾಣ್ತಾ ಇರುತ್ತೆ. ಆ ಶರವಣದಲ್ಲಿ ಹುಟ್ಟಿದಂಥವನು, ಅಗ್ನಿಯ ಮಗನಾದಂಥವನು, ಅಗ್ನಿ ಪರಾಕ್ರಮದ ಸಂಕೇತವಾದಂಥದ್ದು ಹೌದು. ಅಲ್ಲಿ ಹುಟ್ಟಿದಂಥವನು ಸೇನಾಪತಿ, ಕವಚ ಆಯುಧ ಎಲ್ಲ ಹಿಡ್ಕೊಂಡು ಶಕ್ತಿ ಆಯುಧವನ್ನು ಧರಿಸಿಕೊಂಡು ಮುಂದೆ ಬಂದಂಥವನು ಅಂತ ಹೇಳುವಲ್ಲಿ ಕುಮಾರಸ್ವಾಮಿ ನಮಗೆ ಕಾಣಿಸ್ತಾನೆ. ಕಾಳಿದಾಸ ಕುಮಾರಸ್ವಾಮಿಯನ್ನು ಮತ್ತೆ ಮತ್ತೆ ಹೇಳುವುದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ, ಗುಪ್ತರಿಗೆ ಈತ ಇಷ್ಟ ದೈವವಾಗಿದ್ದ. ಗುಪ್ತರಿಗೆ ಒಂದು ಕಡೆ ಮಹಾವಿಷ್ಣು, ಇನ್ನೊಂದು ಕಡೆ ಸ್ಕಂದ. ಅವರಿಗೆ ಯಾರಿಗೂ ಶಿವ ಕೇಶವ ವೈರ ಇದ್ದದ್ದಲ್ಲ. ಈ ಸ್ಕಂದನ ಆರಾಧನೆ ತುಂಬ ಮುಖ್ಯವಾಗಿತ್ತು. ಅದು ಕಾಳಿದಾಸ ಗುಪ್ತ ಕಾಲದವನು ಅನ್ನೋದಕ್ಕೆ ಒಂದು ಆಧಾರ. ಸ್ಕಂದಗುಪ್ತ, ಕುಮಾರಗುಪ್ತ ಎಲ್ಲ ಮಹಾಯೋಧರು, ವೈರಿಗಳನ್ನು ಧ್ವಂಸ ಮಾಡಿ ಭಾರತೀಯ ಪ್ರತಿಷ್ಠೆಯನ್ನು ಮೆರೆಸಿದಂಥವರಾಗಿದ್ದರು. ಇದಕ್ಕಾಗಿ ಆ ಸ್ಕಂದನ ರೆಫರೆನ್ಸನ್ನು ಮತ್ತೆ ಮತ್ತೆ ತರ್ತಾನೆ. ಕಾಳಿದಾಸ ಎಷ್ಟೇ ಸುಕುಮಾರ ಕವಿಯಾದರೂ ಕ್ಷಾತ್ರ ಪ್ರಜ್ಞೆಗೆ ಒಂದಿಷ್ಟು ಕೂಡ ಅವನು ಅಗೌರವ ತಂದಂಥವನಲ್ಲ. ಅದು ಬೇಕಾಗಿದ್ದು. ಜೊತೆಗೆ ಅದರ ಹಿಂದೆ ಯಾವ ತುಡಿತ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಈ ಸ್ಕಂದ ಶರವಣ ಭವ ಯುದ್ಧ ದೇವತೆ ಆದದ್ದು. ಯುದ್ಧದಲ್ಲಿ ವಿಜಯ ಪ್ರಸ್ಥಾನ, ಬೆಳ್ಳಂಬೆಳಗ್ಗೆನೇ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಮೊದಲಿಗೆ ಆ ವಿಜಯ ಪ್ರಸ್ಥಾನಕ್ಕೆ ತೂರ್ಯನಾದದಂತೆ, ತೂರ್ಯನಾದ ಪ್ಲುತಸ್ವರಗಳನ್ನು ತುತೂ ತೂ ಅಂತಲೇ ತೂರ್ಯನಾದದ ಒಂದು ಶಬ್ದ. ಹಾಗೆ ಮಾಡುವುದು ಕೋಳಿ ಮಾತ್ರ, ಇನ್ಯಾವುದೂ ಅಲ್ಲ. ಅದು ಉಶ್ಚ ಊಶ್ಚ ಊಶ್ಚ ಅಂತಲೇ ವ್ಯಾಕರಣ ಸೂತ್ರ ಉಂಟು. ಅಂದರೆ ಹ್ರಸ್ವ, ದೀರ್ಘ, ಪ್ಲುತ ಅಂತ ಮೂರು. ಈ ಮೂರನ್ನು ತೋರಿಸೋದಕ್ಕೆ ಕೋಳಿಯನ್ನೇ ಬಳಸ್ಕೊಳ್ತಾರೆ ವೈಯಾಕರಣರು ಕೂಡ. ಆತ ಕುಕ್ಕುಟ ಧ್ವಜ ಅವನು. ಮತ್ತು ವಿಶಾಖ ನಕ್ಷತ್ರಕ್ಕೆ ಅವನು ಅಧಿಪತಿಯಾದವನು. ಕೃತ್ತಿಕಾ ನಕ್ಷತ್ರ ಅಂತೂ ಸ್ವಯಂ ಜನ್ಮ ನಕ್ಷತ್ರ. ಆ ವೈಶಾಖ ಅನ್ನುವವನು ಇವನ ಆಂತರಂಗಿಕ, ಸುಬ್ರಹ್ಮಣ್ಯ ಸ್ವಾಮಿಯ ಪರ್ಸನಲ್ ಸೆಕ್ರೆಟರಿ PS. ಅವನು ವಿಶಾಖ, ಅವನ ಹೃದಯದಿಂದ ಬಂದವನು ಅಂತ. ಯುದ್ಧ ದೇವತೆಗೆ ಎರಡು ಆಲ್ಟರ್ನೇಟಿವ್ ಸದಾ ಇರುತ್ತೆ. ಒಂದು ಯುದ್ಧ, ಮತ್ತೊಂದು ಸಂಧಿ. ಇದು ಎರಡೂ ಇರುವಂಥದ್ದು. ತಾರಕಾಸುರನ ಹತ್ತಿರಕ್ಕೆ ಮೊದಲು ಸಂಧಿಗಾಗಿ ವಿಶಾಖನ ಕಳಿಸ್ದ. ತಾರಕಾಸುರ ಒಪ್ಪದೇ ಇದ್ದಿದ್ದರಿಂದ ಯುದ್ಧ ಮಾಡಿದ್ದು ಅಂತ. ರಾಜ ಆದವನು ಯಾವತ್ತೂ ಎರಡು ಆಲ್ಟರ್ನೇಟಿವ್ಸ್ ಇಟ್ಕೊಳ್ಬೇಕು. ಯುದ್ಧ ಅಂತ ಬರೀ ಕೊಲ್ಲುವುದು, ಕಡಿಯುವುದು, ಕೊಚ್ಚುವುದು ಅಂತ ಅಲ್ಲ ಅಂತ. ಅದು ವಿಶಾಖೆ ದ್ವೇ ಅಂತ ವಿಶಾಖ ನಕ್ಷತ್ರಕ್ಕೆ ಸಂಸ್ಕೃತದಲ್ಲಿ ದ್ವಿವಚನದಲ್ಲೇ ಹೇಳ್ತೀವಿ. ಆಕಾಶದಲ್ಲಿ ಕೂಡ ವಿಶಾಖ ನಕ್ಷತ್ರ ಎರಡು ಪುಂಜಗಳಾಗಿ ಕಾಣಿಸುವುದು. ಅದು ಎಲ್ಲಿವರೆಗೂ ಕಾಳಿದಾಸ ಗಮನಿಸಿದ್ದಾನೆ ಅಂದರೆ, ಶಾಕುಂತಲದಲ್ಲಿ ಒಂದು ಕಡೆ ವಿಶಾಖ ನಕ್ಷತ್ರ ಪುಂಜೇಣ ಸಮುನ್ನೀಯಮಾನೇಂದು ಲೇಖೇವ ಅಂತ ಹೇಳ್ತಾನೆ ಶಕುಂತಲೆಗೆ. ವಿಶಾಖ ನಕ್ಷತ್ರಗಳ ಒಡಗೂಡಿ ಬರುವಂಥ ಚಂದ್ರಲೇಖೆ ಹಾಗೆ ಪ್ರಿಯಂವದೆ ಅನಸೂಯೆಯರ ಜೊತೆಗೆ ಮುಂದೆ ಬರ್ತಾ ಇರುವಂಥ ಶಕುಂತಲೆ ಕಾಣಿಸ್ತಿದ್ದಾಳೆ ಅನ್ನುವಾಗ, ವಿಶಾಖ ನಕ್ಷತ್ರದ ಒಂದು ಪೂರ್ಣಿಮಾ ಕಾಲದಲ್ಲಿ, ಅಂದರೆ ವೈಶಾಖ ಪೂರ್ಣಿಮೆ, ಆಗ ಮೋಡ ಇರುವುದಿಲ್ಲ, ವಸಂತ ಕಾಲ ತಾನೆ ವೈಶಾಖ ಮಾಸ. ಆಗ ಚಂದ್ರನ ಮೇಲೆ ಇದ್ದರೆ ಕೆಳಗೆ ಎರಡು ಕವಲಾಗಿ ಆ ಕಡೆ ಈ ಕಡೆ ಸಬಾರ್ಡಿನೇಟ್ ಆಗಿ ವಿಶಾಖ ನಕ್ಷತ್ರ ಪುಂಜಗಳು ಕಾಣಿಸುತ್ತವೆ. ಹಾಗೆ ಶಕುಂತಲೆ ಅಷ್ಟು ಸುಂದರವಾಗಿದ್ದಾಳೆ. ಅವಳು ಮುಂದೆ ಇವರಿಬ್ಬರು ಸ್ವಲ್ಪ ಡಿಮ್ ಆಗಿದ್ದಾರೆ. ಅವಳು ಹೀರೋಯಿನ್ನು, ಇವರಿಬ್ಬರು ಕೂಡ ಸೆಕೆಂಡ್ ಹೀರೋಯಿನ್ಸು, ಅಂದರೆ ಸಖಿಯರು ಅಂತನ್ನುವುದನ್ನು ತೋರಿಸುವಂತೆ ಇದ್ದದ್ದು ಅಂತೆಲ್ಲ. ಅವನ ಖಗೋಳಶಾಸ್ತ್ರದ ಪಾಂಡಿತ್ಯ ಅಸಾಮಾನ್ಯವಾದಂಥದ್ದು. ಇದೆಲ್ಲ ನೋಡಿದಾಗ ವಿಶಾಖ ನಕ್ಷತ್ರ ಆ ಥರ ಅಂತ. ಮತ್ತು ಕೃತ್ತಿಕ ಅಗ್ನಿ ನಕ್ಷತ್ರವಾಗಿರುವಂಥದ್ದು, ವೈರಿಗಳಿಗೆ ವಧ ನಕ್ಷತ್ರವಾಗಿರುವಂಥದ್ದು. ಅಂಥದ್ದನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ಅನ್ನೋದಕ್ಕೆ ಕೃತ್ತಿಕಾ ನಕ್ಷತ್ರ. ಮತ್ತು ಕೃತ್ತಿಕಾ ನಕ್ಷತ್ರದ ಇನ್ನೊಂದು ಸ್ವಾರಸ್ಯ ಏನೆಂದರೆ, ಅದು ಷಟ್ಕೋನಾತ್ಮಕವಾದದ್ದು, ಶಿವಶಕ್ತಿ ತ್ರಿಕೋಣ ಸಮಾಹಾರ ರೂಪವಾದದ್ದು. ಯಾವುದನ್ನು ಡೇವಿಡ್ ಸ್ಟಾರ್ ಅಂತ ಕರಿತೀವಿ, ಅದರ ಸ್ವರೂಪವಾಗಿರುವಂಥದ್ದು ಕೃತ್ತಿಕಾ ನಕ್ಷತ್ರ. ಹಾಗೆ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಅವನು ಶಿವಶಕ್ತಿಗಳ ಸಮಾಹಾರವಾಗಿ, ಯಾವುದನ್ನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತೀವಿ, ಅವುಗಳೆಲ್ಲದರ ಸಮನ್ವಯವಾಗಿರುವಂಥವನು ಸ್ಕಂದ. ಅವನು ಕುಮಾರ, ಅವನು ಸುಬ್ರಹ್ಮಣ್ಯ, ಜ್ಞಾನಿಗಳಲ್ಲಿ ಅಗ್ರಗಣ್ಯ. ಅವನು ಯುದ್ಧ ದೇವತೆ. ಶರತ್ಕಾಲದಲ್ಲಿ ಎಲ್ಲ ರಾಜರುಗಳಿಗೆ ದಿಗ್ವಿಜಯಕ್ಕೆ ಅನುಕೂಲನಾದಂಥವನು. ಹಾಗಾಗಿ
ರಘುವಂಶದಲ್ಲಿ ಕೂಡ ರಘು ದಿಗ್ವಿಜಯ ಸಮಯದಲ್ಲಿ ಸ್ಕಂದನ ರೆಫರೆನ್ಸನ್ನು ಮಾಡ್ತಾನೆ. ನಮ್ಮಲ್ಲಿ ಯಾವ ಕಾಲದಲ್ಲಿಯೂ ಯುದ್ಧದ ಪ್ರಯಾಣದ ಕಾಲದಲ್ಲಿ ಸ್ಕಂದಾರಾಧನೆ ಮಾಡುವಂಥದ್ದು ಇದ್ದದ್ದೇ ಹೌದು. ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ವಿಶೇಷವಾಗಿ ನಮಗೆ ಕಾಣಿಸುತ್ತೆ. ಆ ಸ್ಕಂದನಲ್ಲಿಯೇ ನಮ್ಮ ತಮಿಳುನಾಡಿನ ಮುರುಘ ಸ್ಥಳೀಯವಾದ ದೇವತೆ ಎಲ್ಲ ಸೇರಿ ಹೋದದ್ದು. ಈಗ ಸ್ಥಳೀಯವಾದ ಊರೂರಿನ ದೇವತೆಗಳು ಅಣ್ಣಮ್ಮ, ಮಾರಮ್ಮ ಮೊದಲಾದಂಥವ್ರು ಎಷ್ಟೋ ಜನ ದುರ್ಗಾ ಪರಮೇಶ್ವರಿ, ಕಾತ್ಯಾಯಿನಿ, ಭಗವತಿ ಅಂತ ಅಲ್ಲಿ ಸೇರಿ ಹೋಗುತ್ತಲ್ಲ, ಹಾಗೆ ಸೇರಿ ಹೋಗೋದಕ್ಕೆ ಮೂಲವಾದ ಕೌಂಟರ್ ಪಾರ್ಟ್ ಅದೇ. ಇವೆರಡೂ ತತ್ವತಃ ಭಿನ್ನವಲ್ಲದ್ದು. ಮತ್ತು ಎಲ್ಲಿ ಯುದ್ಧ ಇರುತ್ತೋ ವೇರ್ ಈಸ್ ವಾರ್ ದೇರ್ ಈಸ್ ರೊಮಾನ್ಸ್. ಗಣಪತಿ ಕೃಷಿ ಜ್ಞಾನ, ಅಲ್ಲಿ ಕೃಷಿ ಮತ್ತು ಭಾಷೆ, ಅಲ್ಲಿ ರೊಮ್ಯಾನ್ಸಿಗೆ ರೊಮ್ಯಾಂಟಿಕ್ ಆದಂಥ ಅಂಶಗಳಿಗೆ ಅವಕಾಶ ಇಲ್ಲ. ಆದರೆ ಯುದ್ಧ, ನಮ್ಮ ಯಕ್ಷಗಾನವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯಾವ ಪ್ರಸಂಗವೂ ಕಲ್ಯಾಣದಿಂದ ಕಾಳಗ, ಇಲ್ಲದಿದ್ದರೆ ಕಾಳಗದಿಂದ ಕಲ್ಯಾಣ, ಇದು ಎರಡು ಬಿಟ್ಟು ಮತ್ತೊಂದಿಲ್ಲ. ಎಷ್ಟೋ ಬಾರಿ ಕಲ್ಯಾಣವೇ ಕಾಳಗಕ್ಕೆ ಮೂಲವಾಗುತ್ತೆ, ಅಥವಾ ಕಾಳಗವನ್ನು ಮುಗಿಸೋದಕ್ಕೆ ಕಲ್ಯಾಣವಾಗುತ್ತೆ. ಸೋ ಮೆನಿ ವಾರ್ಸ್ ಎಂಡ್ ವಿತ್ ಎ ಮ್ಯಾರೇಜ್. ಯುದ್ಧ ಮುಗಿಸೋದಕ್ಕೆ ಅವರಿಬ್ಬರ ಕಡೆಯ ಗಂಡು ಹೆಣ್ಣನ್ನು ಸೇರಿಸಿ ಮದುವೆ ಮಾಡುತ್ತಾರೆ, ಯುದ್ಧ ನಿಂತು ಅಂತ. ಎಷ್ಟೋ ಬಾರಿ ಮದುವೆ ಮಾಡಿದ್ಮೇಲೆ ಅವರದೇ ಯುದ್ಧವನ್ನು ಉಂಟು ಮಾಡ್ತಾರೆ, ಕುಟುಂಬ ಯುದ್ಧ ಕಡೆಗೆ ಲೋಕ ಸಂಗ್ರಾಮವಾಗುತ್ತೆ. ಹಾಗೆ ನೋಡಿದಾಗ ವೀರ ಶೃಂಗಾರ ರಸಗಳು ಒಟ್ಟೊಟ್ಟಿಗೆ ಹೋಗುತ್ತವೆ. ಆದರೆ ಕೃಷಿಯದು ಆ ರೀತಿಯಾಗಲ್ಲ. ಹಾಗಾಗಿ ಗಣಪತಿ ಬ್ರಹ್ಮಚಾರಿ, ಕುಮಾರಸ್ವಾಮಿ ಎಲಿಜಿಬಲ್ ಬ್ಯಾಚುಲರ್, ಅವನಿಗೆ ವಲ್ಲಿ ದೇವಯಾನಿಯರು ಅಂತ. ಆದ್ದರಿಂದಲೇ ತಮಿಳುನಾಡಲ್ಲಿ ಕೂಡ ಗಣಪತಿಯ ಜೊತೆಗೆ ಯಾವುದೇ ಒಂದು ರೊಮ್ಯಾಂಟಿಕ್ ಸ್ಟೋರಿ ಇಲ್ಲ, ಸುಬ್ರಹ್ಮಣ್ಯನ ಜೊತೆಗೆ ಯಥೇಷ್ಟವಾಗಿರುವಂಥದ್ದು ಕಾಣಿಸುತ್ತೆ. ಇದು ತತ್ವ. ಕುಮಾರಸ್ವಾಮಿ ಜೀವಸ್ವರೂಪ, ಜೀವಕ್ಕೆ ಜೊತೆ ಬೇಕು, ಭಾಷೆಗೆ ಜೊತೆ ಬೇಕಿಲ್ಲ, ವಾಕ್ತತ್ವಕ್ಕೆ ಜೊತೆ ಬೇಕಿಲ್ಲ, ಜೀವತತ್ವಕ್ಕೆ ಜೊತೆ ಬೇಕಾಗುತ್ತೆ. ಅದು ಕೂಡ ವೇದದಿಂದಲೇ ಸ್ವಯಂ ಸ್ಫುರಿತವಾಗಿ ಗೊತ್ತಾಗುತ್ತೆ. ಹೀಗೆ ನಾವು ವೈದಿಕವಾದ ದರ್ಶನದಿಂದ ಭಾರತೀಯ ಜೀವ ವೈವಿಧ್ಯವನ್ನು, ಜನಪದ ವೈವಿಧ್ಯವನ್ನು ಸಮನ್ವಯ ಮಾಡೋಕ್ಕೆ ಸಾಧ್ಯ ಇದೆಯೇ ಹೊರತುನುವೆ ವೆಸ್ಟರ್ನ್ ವ್ಯೂ ಪಾಯಿಂಟಿಂದ ಯಾವ ರೀತಿಯಲ್ಲಿಯೂ ಸಮಾಧಾನಕಾರಿಯಾದದ್ದು ಬರೋಲ್ಲ. ಮತ್ತು ಅದು ಆಂಥ್ರೋಪಾಲಜಿಕಲ್ ಆದ ಯಾವುದೋ ಒಂದು ಭೌತಿಕ ಸ್ತರಕ್ಕೆ ಮ್ಯಾಚ್ ಆಗುತ್ತೆ. ಮಿಕ್ಕ ಎರಡು ಸ್ತರಗಳು, ಆದಿಭೌತಿಕ ಮತ್ತು ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಇದೆಯಲ್ಲ, ಅದಕ್ಕೆ ಸರ್ವಥಾ ವಿರೋಧಿ ಆಗುತ್ತೆ. ಅಂತರಂಗಕ್ಕೆ ಸಮಾಧಾನ ತರದೇ ಇರುವ ಈಕ್ವೇಷನ್ಸ್ ಎಷ್ಟು ಹಾಕಿಕೊಂಡು ಏನು ಪ್ರಯೋಜನವಾಗುತ್ತೆ, ಇದನ್ನು ಕೂಡ ನಾವು ಗಮನಿಸಬೇಕು. ದುರ್ದೈವ ಏನಂದರೆ, ಈ ಆರ್ಯನ್ ಇನ್ವೇಷನ್ ಥಿಯರಿಯನ್ನು ಒಪ್ಪಿಕೊಂಡಂಥ ಮಹಾ ವಿದ್ವಾಂಸರು ಕೂಡ ಅಲ್ಲಲ್ಲಿ ಇದರ ಕಡೆಗೆ ಎಡವಿದ್ದುಂಟು. ಹಜಾರಿ ಪ್ರಸಾದ್ ದ್ವಿವೇದಿಯಂಥ ಮಹಾವಿದ್ವಾಂಸರು ಇದಕ್ಕೆ ಹೊರತಾಗಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಬೇಸರವಾಗುತ್ತೆ. ಈಗ ಚರ್ಮಣ್ವತಿಯ ಕಡೆಗೆ ನಾವು ಹೋಗ್ತೀವಿ. ಆರಾಧ್ಯೈನಂ ಶರವಣಭವಂ ದೇವ ಮುಲ್ಲಂಘಿತಾಧ್ವಾ ಸಿದ್ಧದ್ವಂದ್ವೈರ್ಜಲಕಣ ಭಯಾದ್ವೀಣಿಭಿರ್ಮುಕ್ತ ಮಾರ್ಗ ವ್ಯಾಲಂಬೇಥ ಸುರಭಿತನಯಾಂ ಲಂಭಭಾಜಾಂ ಸುರಭಿತನಯಾ ಲಂಭಜಾಂ ಮಾನಯಿಷ್ಯನ್ ಸ್ರೋತೋ ಮೂರ್ತ್ಯಾ ಭುವಿ ಪರಿಣತಾಂ ರಂತಿದೇವಸ್ಯ ಕೀರ್ತಿಂ. ಈಗ ಅವನು ಚರ್ಮಣ್ವತಿ ಚಂಬಲ್ ನದಿಯ ಹತ್ತಿರಕ್ಕೆ ಬಂದಿದ್ದಾನೆ. ಹರಶರಗಳಲ್ಲಿ ಹುಟ್ಟಿದ್ದ ದೇವನ ಸೇವೆಯಾಗೆ ಲೀಲೆ, ವರಸಿದ್ಧ ದ್ವಂದ್ವಗಳು ವೀಣೆಗೂಡಿ ಮಳೆ ಹಾದಿ ಬಿಟ್ಟ ಮೇಲೆ, ಗೋಯಾಗದೊಂದು ಅನುರಾಗದಿಂದ ಬರುವಲ್ಲಿ ಬಾರಸುರಿಯೇ, ಹಾ ತೊರೆವ ಚರ್ಮವತಿ ರಂತಿದೇವನ ಕೀರ್ತಿಯಂತೆ ಮೆರೆಯೇ. ಈ ತರಹ ಹಾದಿಯಲ್ಲಿ ಸಿಕ್ಕಿದ ದೇವಗಿರಿಯ ಅಧಿಪತಿ ಶರವಣ ಭವನನ್ನು ಆರಾಧಿಸಿ ಆಮೇಲೆ ನೀನು ಮುಂದೆ ಹೋಗಬೇಕು. ಹಾಗೆ ಹೋದ ಮೇಲೆ ದಾರಿಯಲ್ಲಿಯೇ ನಿನಗೆ ಸಿದ್ಧರು ಕಾಣಿಸ್ತಾರೆ ಅಂತ. ಹಿಂದೆ ಕೂಡ ಚಕಿತ ಸಿದ್ಧಾಂಗನಾಭಿಹಿ ಅಂತನ್ನುವುದು ಒಂದು ಬಂತಲ್ಲ. ಈ ಗಾಳಿಯಿಂದ ಏನು ಒಂದು ಪರ್ವತವೇ ಹೊತ್ತು ಕೊಂಡೊಯ್ಯಲ್ಪಡ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ನೀನು ಸಿದ್ಧದ್ವಂದ್ವಗಳಿಂದ ನೋಡಲ್ಪಡ್ತೀಯ. ಅದ್ರೇ ಶೃಂಗಂ ಹರತಿ ಪವನ ಕಿಂಸಿ ತುನ್ಯುಕ್ ಉನ್ಮುಖೀಭಿ ದುಷ್ಟೋತ್ಸಾಹಶ್ಚಕಿತಚಕಿತೈ ಮುಗ್ಧ ಸಿದ್ಧಾಂಗನಾಭಿ ಚಕಿತಚಕಿತಂ ಮುಗ್ಧ ಸಿದ್ಧಾಂಗನಾಗಿಭಿ ಅಂತ ಹೇಳಿದ್ನಲ್ಲ. ಇಲ್ಲಿ ಮತ್ತೆ ಸಿದ್ಧ ಮಿಥುನಗಳನ್ನು ಹೇಳ್ತಾ ಇದ್ದಾನೆ. ಯಾಕೆ ಬರ್ತಾರೆ ಅವರು? ದೇವಗಿರಿಯಲ್ಲಿರುವಂತಹ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಕ್ಕೆ, ಇನ್ಯಾವುದಕ್ಕೂ ಅಲ್ಲ. ಹಾಗೆ ಅವರು ಬರ್ತಾರೆ, ವೀಣೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಪೇಂಟಿಂಗು ಅಜಂತಾದಲ್ಲಿ ಕಾಣಸಿಗುತ್ತೆ. ವೀಣಾವಾದಕರಾಗಿ ಗಾಳಿಯಲ್ಲಿ ತಿಳ್ಕೊಂಡು ಹೋಗ್ತಾ ಇರುವಂಥ ಸಿದ್ಧ ಮಿಥುನಗಳು. ಅದರಿಂದ ವಿದ್ವಾಂಸರು ಊಹಿಸ್ತಾರೆ ಇವರುಗಳು ಅಲ್ಲಿಯ ಚಿತ್ರಕಾರರು ಕಾಳಿದಾಸನ್ನ ಓದಿಕೊಂಡಿದ್ರು ಅಂತ. ಕಾವ್ಯ ವ್ಯಾಸಂಗ ಮಾಡದೆ ಯಾವ ಕಲೆಗೂ ಪೂರ್ಣತೆ ಬರುವುದಿಲ್ಲ. ಆ ದೃಷ್ಟಿಯಿಂದ ಕಲಾನಾಂ ಕಲಾ ಅಂದರೆ ಕಾವ್ಯಕಲಾ. ಹಾಗೆ ಕವಿಯಾದವನು ಎಲ್ಲ ಕಲೆಗಳ ತಿಳುವಳಿಕೆ ಇಟ್ಕೊಳ್ಳದಿದ್ದರೆ ಅವನು ಕವಿ ಆಗೋದಿಲ್ಲ. ವಕಾರ ಹೋಗಿ ಪಕಾರ ಆಗುತ್ತೆ ಅಷ್ಟೆ.
ಹೀಗಾಗಿ ವ್ಯಾಸಂಗ ವ್ಯಾಪಕವಾಗಿ ಇರಬೇಕು. ಇಲ್ಲಿ ಅವರು ವೀಣೆಯನ್ನು ನುಡಿಸಿಕೊಂಡು ಬರುವ ಸಿದ್ಧರು ಈ ಮೋಡವನ್ನು ಕಂಡು ಹೆದರ್ಕೊಂಡು ದಾರಿ ಬಿಡ್ತಾರೆ ಅಂತ. ಯಾಕೆ ಅಂತಂದರೆ ಅದು ಕಾಳಿದಾಸ ಹೇಳೋಣ. ಜಲಕಣ ಭಯ ತಂದಿದ್ದಾನೆ. ನೀರಿನ ಕಣ ಬಿದ್ದರೆ ಅವರಿಗೇನು? ಕಾಳಿದಾಸನಿಗೆ ಸಂಗೀತದ ಬಗ್ಗೆ ಎಷ್ಟು ತಿಳುವಳಿಕೆ ಇತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ಕಾಳಿದಾಸನ ಸಂಗೀತದ ಕೌಶಲ ಎಂಥದ್ದು ಅನ್ನೋದಕ್ಕೆ ಈಚೆಗಷ್ಟೇ ಒಂದು ವಾರದ ಕೆಳಗೆ ಒಂದು ಡೆಮಾನ್ಸ್ಟ್ರೇಷನ್ ಲೆಕ್ಚರ್ 2 ಗಂಟೆಗಳ ಕಾಲ ಕೊಟ್ಟಿದ್ದೆ. ಅಷ್ಟು ಸೂಕ್ಷ್ಮವಾದದ್ದು ಅವನ ಸಂಗೀತದ ಪರಿಣತಿ. ಇಲ್ಲಿ ನೋಡಿ, ವೀಣೆಯ ಮೇಲೆ ನೀರು ಬಿದ್ದಾಗ ಅದರ ಶ್ರುತಿ ವ್ಯತ್ಯಾಸವಾಗುತ್ತೆ. ಶ್ರುತಿ ವ್ಯತ್ಯಾಸವಾದ ಮೇಲಿಂದ ಸಂಗೀತಗಾರನಿಗೆ ಅದಕ್ಕಿಂತ ದೊಡ್ಡ ಸಂಕಟ ಏನುಂಟು? ಮತ್ತು ಆ ಕಾಲದಲ್ಲಂತೂ ವೀಣೆಗಳನ್ನು ಶ್ರುತಿ ಮಾಡುವುದು ತುಂಬ ಕಷ್ಟ ಇತ್ತು. ಕಾರಣ ಸ್ಥಿರ ಮೇಳವಲ್ಲ, ಚಲಮೇಳ. ಅಂದರೆ ವೀಣೆಗೆ ಮೆಟ್ಲು ಅಂತ ಯಾವುದಿರುತ್ತೆ, ಫ್ರೆಟ್ಸ್ ಅಂತ ಕರೀತಾರಲ್ಲ, ಅವು ಚಲ. ಹಾಗಾಗಿ ಅವನ್ನು ಎಲ್ಲವನ್ನೂ ಕೂಡ ಮತ್ತೆ ಮತ್ತೆ ರಿಲೇಟಿವ್ ಆಗಿ ರಿಪೇರಿ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ವೀಣೆಯನ್ನು ಶ್ರುತಿ ಮಾಡೋದು ಬಹಳ ಕಷ್ಟ. ಅದರಿಂದ ಎಲ್ಲಿ ಮಳೆ ಹನಿ ಬಿದ್ದರೆ ಏನಾಗುತ್ತೋ ಶ್ರುತಿಗೆ ಅಂತ ಹೇಳ್ಬಿಟ್ಟು ಹೆದರ್ತಾರೆ. ಕೊಳಲಿಗೂ ಅಷ್ಟೇ, ಮೃದಂಗಕ್ಕೂ ಅಷ್ಟೇ. ಎ ಸಿ ರೂಮ್ನಲ್ಲಿ ಮೃದಂಗದ ಶ್ರುತಿಗಳು ಏನಾಗುತ್ತವೆ, ಅಥವಾ ಇದನ್ನು ಸೋಡಿಯಂ ವೇಪರ್ ಲ್ಯಾಂಪನ್ನೆಲ್ಲ ಬಿಟ್ಟರೆ ಕೊಳ್ಳಿಗೆ ಮೃದಂಗಕ್ಕೆ ಏನು ಸಮಸ್ಯೆ ಬರುತ್ತೆ ಅಂತ ಅನ್ನೋದು ಸಂಗೀತಗಾರರಿಗೆ ಗೊತ್ತಾಗುತ್ತೆ. ಬಹಳ ಕಷ್ಟ. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟನ್ನಾದ್ರೆ ಬೇಗ ಟ್ಯೂನ್ ಮಾಡ್ಕೊಳ್ಬೋದು, ಮೃದಂಗ ಎಲ್ಲ ಟ್ಯೂನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಅದು ಚಲಮೇಳ ಆದ ಕಾರಣ ವೀಣೆಯೂ ಕಷ್ಟ. ಹಾಗಾಗಿ ಅವ್ರು ಹೆದರ್ಕೊಂಡು ಬೇಡವೇ ಬೇಡ ನಮಗೆ ಇದರ ಸಹವಾಸ ಅಂತ ದಾರಿ ಬಿಡ್ತಾರೆ. ಹಾಗಾಗಿ ನೀನು ರಾಜಾರ್ವಶವಾಗಿ ಹೋಗಬಹುದು ಅನ್ನುವಂಥದ್ದು ಅಲ್ಲಿರುವ ಕಲ್ಪನೆ. ಅವನು ಇನ್ನೊಂದು ಕಡೆ ಅಂದರೆ ರಘುವಂಶದ 8ನೇ ಸರ್ಗದಲ್ಲಿ ಹೆಂಡತಿ ಇಂದುಮತಿ ಸತ್ತೋಗಿದ್ದಾಳೆ. ಗಂಡನಾದ ಅಜ ಅವಳಿಗೆ ಇನ್ನೂ ಜೀವ ಇದೆಯೋ ಏನೋ ಅಂತ ಭಾವಿಸಿ ಅವಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಅವಳನ್ನು ತಟ್ಟಿ ಎಬ್ಬಿಸುವಾಗ ಹೇಗಿತ್ತು ಅಂದರೆ ಶ್ರುತಿ ಜಾರಿದ ವೀಣೆಯನ್ನು ಶ್ರುತಿ ಮಾಡ್ತಾ ಇರುವ ಹಾಗಿತ್ತು ಅಂತ. ಶ್ರುತಿ ಜಾರಿ ಹೋಗಿಬಿಟ್ರೆ ಎಷ್ಟು ಕಷ್ಟ. ಇವನು ಬದುಕಿನ ಶ್ರುತಿಯೇ ಜಾರಿ ಹೋಯ್ತಲ್ಲ. ವೀಣೆ ಇದೆ, ಅರೆ ಶ್ರುತಿ ಇಲ್ಲ ಅಲ್ಲಿ. ಅಂದರೆ ವೀಣೆ ಇದ್ದರೂ ಯಾವ ರಾಗ ನುಡಿಸೋಕ್ಕಾಗ್ತಾ ಇಲ್ಲ. ಅವಳ ಶರೀರ ಇದೆ, ಶವ ಇದೆ, ಅರೆ ಅನುರಾಗ ಅಲ್ಲಿ ಇಲ್ಲ ಅನ್ನುವಂಥದ್ದು ಎಲ್ಲ ಮಹೋನ್ನತವಾದ ಧ್ವನಿಗಳನ್ನು ತೋರ್ಪಡಿಸುವಂಥ ರೀತಿ ಇದಾಗಿರುತ್ತೆ. ಇನ್ನೊಂದು ಕಡೆ ರಘುವಂಶದಲ್ಲಿ ದ್ವಿಧಾ ಭಿನ್ನ ಷಡ್ಜೈಹಿ ಅಂತ ಅನ್ನುವ ಮಾತು ಬರುತ್ತೆ. 2 ರೀತಿಯಾದ ಷಡ್ಜಗಳನ್ನು ನುಡಿಸುವಂಥ ನವಿಲುಗಳು ಅಲ್ಲಿ ಕಾಣಸಿಗ್ತಾ ಇದ್ವು. ದಿಲೀಪ ಮತ್ತು ಸುದಕ್ಷಿಣೆಯರು ವಸಿಷ್ಠಾಶ್ರಮಕ್ಕೆ ಹೋಗುವಾಗ ಅಂತ ಮೊದಲನೇ ಸರ್ಗದಲ್ಲಿ ಹೇಳ್ತಾನೆ. ದ್ವಿಧಾ ಭಿನ್ನ ಷಡ್ಜ ಯಾವುದು? 2 ಷಡ್ಜ ಯಾವುದು? ಸಾಮಾನ್ಯ ಈಗಿನ ಸಂಗೀತಗಾರರಿಗೆಲ್ಲ ಗೊತ್ತಿರೋದು ಒಂದೇ ಷಡ್ಜ. ಷಡ್ಜ ಅಂದರೆ ಒಂದೇ. ಇದು ಹೇಗೆ 2 ಅಂತಂದರೆ ಅದಕ್ಕೆ ಚ್ಯುತ ಮತ್ತು ಅಚ್ಯುತ ಅಂತ 2 ರೀತಿಯಾದ ಷಡ್ಜಗಳು ಅಂತ ಉಂಟು. ಹಿಂದೂಸ್ತಾನಿ ಸಂಗೀತವನ್ನು ಬಲ್ಲವರಿಗೆ ಬೇಗ ಗೊತ್ತಾಗುತ್ತೆ. ಹಿಂದೂಸ್ತಾನಿಯಲ್ಲಿ ಯಮನ್ ರಾಗ ಇತ್ಯಾದಿ ರಾಗಗಳನ್ನು ತಗೊಳ್ಳುವಾಗ ಅವರು ಷಡ್ಜದಿಂದ ಶುರು ಮಾಡೋಲ್ಲ. ಈಗ ಕರ್ನಾಟಕದಲ್ಲಿ ಸರಿ ಗ ಮ ಪದ ನಿ ಸ ಅಂತ ತಗೊಳ್ತಾರೆ. ಅವರು ನಿ ಸರಿ ಗ ಮ ಪದ ನಿ ಸ ಅಂತ ನಿ ಸರಿ ಗ ಅಂತ ನಿಷಾದದಿಂದ ತಗೋತಾರೆ. ಹಾಗೆ ಷಡ್ಜ ತಗೊಳ್ಳೋದಕ್ಕೆ ಹಿಂದಿನ ಸ್ವರವನ್ನು ಪಿಕಪ್ ಆಗಿ ಒಂದು ಎತ್ತುಗಡೆಗೆ ತಗೊಳ್ತಾರಲ್ಲ, ಅದು ಚ್ಯುತ. ಮುಂದೆ ಉಳಿಸ್ಕೊಳ್ಳುವ ಷಡ್ಜ ಅಚ್ಯುತ ಅಂತ. ಚ್ಯುತಾಚ್ಯುತ ಅಂತ 2 ರೀತಿಯಾಗಿತ್ತು ಅಂತ. ಹಿಂದೂಸ್ತಾನಿನವರು ಅದರಿಂದ ಕಾಳಿದಾಸ ಹಿಂದೂಸ್ತಾನಿ ಸಂಗೀತವನ್ನು ಬಲ್ಲವನಾಗಿದ್ದಾಗ ಹಿಂದೂಸ್ತಾನಿ ಸಂಗೀತವೇ ಇತ್ತು ಅಂತ ಏನೋ ಅಂದುಕೋಬೇಕಿಲ್ಲ. ಕರ್ನಾಟಕ ಸಂಗೀತದಲ್ಲಿಯೂ ಇದೆ. ಯಾವತ್ತೂ ಬೋಳಾಗಿ ಒಂದು ಸ್ವರದಲ್ಲಿ ನಿಲ್ಲಿಸಬಾರ್ದು. ಅದರ ಹಿಂದಿನದೋ ಮುಂದಿನದೋ ಸ್ವರದ ರೆಫರೆನ್ಸ್ ಇದ್ದರೇನೆ ಜೀವ ಸೊಗಸು ಅಂತ ಕರ್ನಾಟಕ ಸಂಗೀತದಲ್ಲೂ ಇರುವಂಥದ್ದೇನೆ. ಅಲ್ಲಿ ಮತ್ತೆ ಚ್ಯುತಾಚ್ಯುತಗಳ ಪ್ರಸ್ತಾವ ಬರುತ್ತೆ. ವಾಚ್ಯವಾಗಿಲ್ಲ, ಆದರೆ ಸಂಪ್ರದಾಯದಲ್ಲಿ ಪ್ರಯೋಗ ರೂಪೇಣ ಇರುವಂಥದ್ದು ಕಾಣಿಸುತ್ತೆ. ಆ ಸೂಕ್ಷ್ಮತೆಗಳು ಹಾಡುಗಾರರಲ್ಲದೆ ಇದ್ದವರಿಗೆ ಗೊತ್ತಾಗುವಂಥದ್ದಲ್ಲ. ಈ ಥರದ್ದು ಬೇಕಾದಷ್ಟು. ಇನ್ನೊಂದು ಕಡೆಗೆ ಮೃದಂಗದ ಶಬ್ದವನ್ನು ಕುರಿತು ಅವನು ಹೇಳ್ತಾನೆ. ಮಧ್ಯಮ ಶ್ರುತಿಯಲ್ಲಿ ಮೃದಂಗದ ಶಬ್ದ ಹೇಗೆ ಇತ್ತು, ಮಾಯೂರಿ ಮದಯತಿ ಮಾರ್ಜನಾ ಮನಾಂಸಿ ಅಂತ ಮಾಲವಿಕಾಗ್ನಿಮಿತ್ರದಲ್ಲಿ ಹೇಳುವಾಗ ಅದೇ ಬರುತ್ತೆ. ಮತ್ತು ಉಪಗೀತ ಅನ್ನುವ ಒಂದು ಪದವನ್ನು ಹೇಳ್ತಾನೆ. ಉಪಗೀತ ಅಂದರೆ ಹಾಡೋಕ್ಕೂ ಮುಂಚೆ ಒಂದು ಆಲಾಪನೆ. ಮಾಲವಿಕೆ ಎಲ್ಲರ ಎದುರಿಗೂ ನೃತ್ಯ ಮಾಡಬೇಕಾಗಿರುತ್ತೆ. ವಿಪ್ರಲಂಭದ ವಿರಹವೇದನೆಯ ವಿರಹೋತ್ಕಂಠಿತ ನಾಯಿಕೆ ಶರ್ಮಿಷ್ಠೆ. ಅವಳು ಗುಟ್ಟಾದ ಪ್ರಣಯ. ಯಯಾತಿಗೂ ದೇವಯಾನಿಗೂ ಮದುವೆ ಆಗಿದೆ. ಶರ್ಮಿಷ್ಠೆಯನ್ನು ಗಾಂಧರ್ವದಿಂದ ಗುಟ್ಟಾಗಿ ಮದುವೆ ಆಗಿದ್ದಾನೆ. ದೇವಯಾನಿಗೆ ಗೊತ್ತಾದರೆ ಇಬ್ಬರು ಕೇಸು ಗೋವಿಂದ. ಆ ಸಂದರ್ಭದಲ್ಲಿ ದುಲ್ಲಹೋ ಪಿವೋ ಮೇ ಅಣಾಹ ಪರಾಧೀಣಾಹಂ
ಅಂತ ಹೇಳ್ಬಿಟ್ಟಂತಾಳೆ. ನನ್ನ ಪ್ರಿಯ ದುರ್ಲಭನಾಗಿದ್ದಾನೆ, ನಾಥ ನಾನು ಪರಾಧೀನೆ ಅಂತ ಹೇಳಿಕೊಂಡು ಅಳಬೇಕಾಗಿದೆ. ಆ ಸಂದರ್ಭದಲ್ಲಿ ಶರ್ಮಿಷ್ಠಾಯ ಚತುಷ್ಪದಂ ಗೀತಂ ಅಂತಲೇ ಕೊಡ್ತಾನೆ. ಅದು ಚಲಿತಕಾಂತ, ಅಂದರೆ ಅಂತರಂಗದ ಭಾವವನ್ನು ವ್ಯಕ್ತಪಡಿಸುವಂತೆ ಹೆಚ್ಚು ನೃತ್ಯ ಮಾಡದೆ ಸಾತ್ವಿಕದಿಂದಲೇ ತೋರಿಸಬೇಕಾಗಿರುವಂಥ ಕೆಲಸ. ಅದು ಚಾಲೆಂಜ್, ಅವಳಿಗೆ ಪರೀಕ್ಷೆಗೆ ಕೊಟ್ಟಿರುವಂಥದ್ದು. ಪಂಡಿತ ಕೌಶಿಕಿ ಕೊಟ್ಟಂಥ ಒಂದು ಪರೀಕ್ಷೆ ಅದು. ಅವಳ ಗುರು ಗಣದಾಸ ವ್ಯವಸ್ಥೆ ಮಾಡಿದ್ದಾನೆ. ರಾಜ ಅಗ್ನಿಮಿತ್ರ, ರಾಣಿ ಧಾರಿಣಿ, ಪಂಡಿತ ಕೌಶಿಕಿ, ವಿದೂಷಕ ಗೌತಮ ಇವರೆಲ್ಲರೂ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಉಪಗೀತ ಆರಂಭವಾಗುತ್ತೆ ಅಂತ. ಉಪಗೀತ ಅಂದರೆ ಸಾಹಿತ್ಯಕ್ಕೆ ಮುಂಚೆ ಆಲಾಪನೆ, ಅದಕ್ಕೆ ಅವಳು ಅಭಿನಯ ಮಾಡ್ತಾಳೆ ಅಂತ. ನಮ್ಮ ಪ್ರಸಿದ್ಧರಾದ ವಿಮರ್ಶಕರೊಬ್ಬರಿದ್ದಾರೆ, ನೃತ್ಯ ವಿಮರ್ಶಕರೊಬ್ಬರಿದ್ದಾರೆ, ಸಂಗೀತವನ್ನು ವಿಮರ್ಶೆ ಮಾಡ್ತಾರೆ. ಅವರ ಲೇಖನಿ ಇದೆ ಅಂತ ಕಣ್ಣು ಕಾಣಿಸ್ದೇ ಇದ್ರು, ಕಿವಿ ಕೇಳಿಸದೇ ಇದ್ರೂ ಕೂಡ ಎಲ್ಲರ ಮೇಲೂ ಅದನ್ನು ಚಾಲನೆ ಮಾಡ್ತಾ ಇರ್ತಾರೆ ಕತ್ತಿ ಇದ್ದಂತೆ. ಅವರ ಪ್ರಕಾರವಾಗಿ ಯಾವ ಒಂದು ಪದ ಜಾವಳಿಗಳಿಗೂ ಕೂಡ ಅಭಿನಯವನ್ನು ನೇರವಾಗಿ ಸಾಹಿತ್ಯದಿಂದ ಮಾಡಬೇಕು, ಮೊದಲಿಗೆ ಆಲಾಪನೆ ಮಾಡಿ ಆಮೇಲೆ ಆಲಾಪನೆಗೆ ಇವರು ಅಭಿನಯ ಮಾಡಬಾರ್ದು ಅಂತಾರೆ. ಅದು ಸಂಪ್ರದಾಯ ಅಲ್ಲ ಅಂತ. ಅರೆ, ಕಾಳಿದಾಸನೇ ಕೊಡ್ತಾ ಇದ್ದಾನೆ ಸಂಪ್ರದಾಯ. ನಾಟ್ಯವೇದ ನಿಪುಣನಾದವನು ಮೊದಲು ಮೂಡನ್ನು ಸೆಟ್ ಮಾಡೋದಕ್ಕೆ ರಾಗ ಆಲಾಪನೆ, ಅಲ್ಲಿಯೇ ನಾಯಿಕಾ ಭಾವದಿಂದ ಬರಬೇಕು. ಆಮೇಲೆ ಮುಂದೆ ಸಾಹಿತ್ಯಾನುಗುಣವಾಗಿ ಸಂಗೀತ ಬಂದಾಗ ಆಗ ಅಭಿನಯ ವಿಸ್ತರಿಸುತ್ತೆ ಅಂತ. ಅದು ನ್ಯಾಚುರಲ್ ಆಗಿರುವಂಥದ್ದು. ಆ ವಿಮರ್ಶಕರು ಕೆಟ್ಟ ನರ್ತಕರು ಅಂತ ಹೆಸರು ತಗೊಂಡ ಮೇಲೆ, ಹೆಸರೂ ಅಲ್ಲ, ಹೆಸರೇ ಬರಲಿಲ್ಲ, ಮೊದಲೇ ಗೊತ್ತಾಗ್ಬಿಡ್ತು ಕೆಟ್ಟ ನರ್ತಕರು ಅಂತ. ನಮ್ಮ ಪುಣ್ಯ ಅವ್ರ ರಂಗ ಎಳೆದ್ಬಿಟ್ರು, ವಿಮರ್ಶೆ ಕೈ ಹಿಡಿದ್ರು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಮಿಡಿಮಿಡಿ ಜ್ಞಾನದಿಂದ ಈ 100 ವರ್ಷದ್ದೋ 250 ವರ್ಷದ್ದೋ ಒಂದು ಸಂಪ್ರದಾಯ ಭಾಸಕ್ಕೆ ಸಂಪ್ರದಾಯ ಅಂತ ಅಪ್ಪ ಹಾಕಿದ ಆಲ್ದ ಮರ ಅಂತ ಶಾಸ್ತ್ರವ್ಯಾಸಂಗ ಇಲ್ಲದೆ, ಲೋಕಾನುಭವ ಇಲ್ಲದೆ, ಕಾವ್ಯಾನುಭವ ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಆಗಿರುವಂಥದ್ದು ಅನರ್ಥ. ಇದು ಕಾಳಿದಾಸ ಎಚ್ಚರಿಸುವಂಥದ್ದು. ಇಂತಹ ಸೂಕ್ಷ್ಮಗಳು ಸಂಗೀತ ನೃತ್ಯಗಳಿಗೆ, ಚಿತ್ರಕ್ಕೆ ಸಂಬಂಧಪಟ್ಟದ್ದು ಅದು ಎಷ್ಟೆಲ್ಲ ಸೊಗಸಾಗಿ ಬರುತ್ತೆ ಅಂತಂದರೆ, ಚಿತ್ರಕ್ಕೆ ಸಂಬಂಧಪಟ್ಟಂತೆಯೂ ಬೇಕಾದಷ್ಟಿದೆ. ಕಾಳಿದಾಸನ ಲಲಿತ ಕಲಾಭಿಜ್ಞಾನ ಹಜಾರಿ ಪ್ರಸಾದ್ ದ್ವಿವೇದಿಯವರು ಕಾಳಿದಾಸಕ್ಕೆ ಲಾಲಿತ್ಯೋಜನ ಅಂತ ಒಂದು ಗ್ರಂಥದಲ್ಲಿಯೇ ಬರೆದಿದ್ದಾರೆ. ಬಹಳ ಸ್ವಾರಸ್ಯಕರವಾದದ್ದು. ಇಲ್ಲಿ ಅವನು ಬಲವಂತವಾಗಿ ತನ್ನ ಪಾಂಡಿತ್ಯ ತೋರಿಸ್ತಾ ಇಲ್ಲ, ನ್ಯಾಚುರಲ್ ಆಗಿ ಬರುವಂಥದ್ದಾಗಿದೆ, ಸಹಜವಾಗಿ. ಅವನಿಗೆಷ್ಟು ಆ ಒಂದು ಸೂಕ್ಷ್ಮತೆ ಇದೆ ಅಂದರೆ, ಮಧ್ಯಮ ಶ್ರುತಿಯಲ್ಲಿ ಮೃದಂಗವನ್ನು ಟ್ಯೂನ್ ಮಾಡಿಕೊಂಡು ಹಾಕುವ ಪೆಟ್ಟಿಗೆ ಕಾರ್ಮಾರವಿ, ಮಾಯೂರಿ, ಅರ್ಧಮಾಯೂರಿ ಅಂತೆಲ್ಲ ಉಂಟು. ಮಾಯೂರಿ ಅನ್ನುವ ಪೆಟ್ಟು ಮಧ್ಯಮ ಶ್ರುತಿಯ ಪೆಟ್ಟು. ಆ ಮಧ್ಯಮ ಶ್ರುತಿಯ ಮೃದಂಗಕ್ಕೆ ಹಾಕುವ ಪೆಟ್ಟಿನ ರೀತಿಗೆ ಆ ಪದ್ಯದಲ್ಲಿಯೇ ಮಾಯೂರಿ, ಮದಯತಿ, ಮಾರ್ಜನ, ಮನಾಂಸಿ ಅಂತ 4 ಮಕಾರಗಳು ಹಾಕಿದ್ದಾನೆ. ಸಪ್ತಸ್ವರಗಳಲ್ಲಿ ಮಧ್ಯಮ 4ನೇ ಸ್ವರ, 4 ಬಾರಿ ಮಧ್ಯಮ ಸ್ವರವನ್ನು ಬಳಸುವಂಥದ್ದು ಇದೆಲ್ಲ. ಮತ್ತು ಮೃದಂಗದ ಶಬ್ದ ಕೇಳ್ತಾ ಇದ್ದಂತೆಯೇ, ಅಥವಾ ಮೃದಂಗ ಧ್ವನಿರೇವ ಸಂಜ್ಞಾಪಯಿತಿ ಎನ್ನುವ ಮಾತು ಕೂಡ ಬರುತ್ತೆ. ಮೃದಂಗ ಧ್ವನಿಯೇ ನಮ್ಮನ್ನು ಎಚ್ಚರಿಸುತ್ತೆ, ನೃತ್ಯ ಶುರುವಾಗಿದೆ ಅಂತ ನಾವು ಬರ್ತೀವಿ ಅಂತ ಹೇಳಿರ್ತಾನೆ ರಾಜ ಅಗ್ನಿಮಿತ್ರ. ಅಲ್ಲಿ ಡಾನ್ಸ್ ಹಾಲ್ಗೆ, ನಾವು ಸಂಗೀತ ಶಾಲೆಗೆ ಬರೋದ್ರೊಳಗಾಗಿ ಯಾರೋ ಸುದ್ದಿ ಕಳಿಸ್ಬೇಕಾಗಿಲ್ಲ ಅಂತ. ಅದು ಏನನ್ನು ತೋರಿಸುತ್ತೆ ಅಂದರೆ, ಕಾಳಿದಾಸನಿಗೆ ಇವುಗಳ ಜ್ಞಾನ ಅಷ್ಟು ಸ್ವಯಂ ಶರೀರ ಮನಸ್ಸಿನಲ್ಲಿಯೇ ಹುಟ್ಟಿ ಬಂದಿದ್ದು ಅನ್ನೋಷ್ಟು ಸಹಜವಾಗಿದ್ದರಿಂದ ಆ ಸಂದರ್ಭಕ್ಕೆ ಆಯಾ ವಿಷಯಗಳು, ಆಯಾ ಶಾಸ್ತ್ರಜ್ಞಾನಗಳು ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುವಂತೆ ಆಗುತ್ತೆ. ಹಾಗಲ್ಲವಾದರೆ ಇಡೀ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ವೈದಿಕ ಛಂದಸ್ಸನ್ನು ಬಳಸಿದವರು ಇನ್ಯಾರಿದ್ದಾರೆ ಇವನಂತೆ? ಶಾಕುಂತಲದ 4ನೇ ಅಂಕದಲ್ಲಿ ಆಶ್ರಮದ ವರ್ಣನೆಗೆ ಮಿಕ್ಕ ಕವಿಗಳಾಗಿದ್ದರೆ ಒಂದು 25 ಶ್ಲೋಕ ವಿನಿಯೋಗ ಮಾಡಿರೋರು. ಇವನು ಒಂದೇ ಶ್ಲೋಕದಲ್ಲಿ ಅವನು ಋಕ್ ಛಂದಸ ಆಶಾಸ್ತೆ ಅಂತ ಹೇಳ್ತಾನೆ. ಆಶಾಸ್ತೆ ಎನ್ನುವುದು ಮತ್ತೆ ವೈದಿಕವಾದಂಥ ಸೊಗಸಾದ ಪ್ರಯೋಗವೇ ಆಗಿದೆ. ಅವಳನ್ನು ಹರಿಸ್ತಾನೆ ಕಣ್ವ. ಅಮೀವೇದಿಂ ಪರಿತಃ ಕ್ಲುಪ್ತಧಿಷ್ಣ್ಯಾಸಮಿದ್ವಂತ ಪ್ರಾಂತ ಸಂಸ್ತೀರ್ಣದರ್ಭ ಅಪಘ್ನಂತೋ ದುರಿತಂ ಹವ್ಯಗಂಧೈರ್ವೈತಾನಸ್ತ್ವಾಂ ಮನ್ನಯಃ ಪಾವಯಂತು. ಇದನ್ನು ತ್ರೈಶ್ವರ್ಯದ ಸಂಪರ್ಕ ಇಲ್ಲದೆ ಹೇಳಿದ್ರು ತ್ರೈಶ್ವರ್ಯದ ಒಂದು ಮಂತ್ರಘೋಷವೋ ಅನ್ನುವಂತೆ ತೋರುತ್ತೆ. ಅದು ಋಗ್ವೇದದಲ್ಲಿ ತುಂಬ ಬಲಿಷ್ಠವಾದ ತ್ರಿಷ್ಟುಪ್ ಛಂದಸ್ಸಿನಿಂದ ಮಾಡಿದ್ದಾನೆ. ಇದು ಅಷ್ಟು ಸೊಗಸು ಕಾಳಿದಾಸನ ಔಚಿತ್ಯ ಜ್ಞಾನ. ಆಯಾ ಶಾಸ್ತ್ರಗಳು ಅವನಿಗೆ ದಾಸಿಯರಾಗಿ ದುಡಿಯುತ್ತವೆ ಅಂದರೆ ಅತಿಶಯವಲ್ಲ. ಇಲ್ಲಿ ಆ ಸಿದ್ಧದ್ವಂದ್ವ ವೀಣೆಯ ಶ್ರುತಿ ಹೌಹಾರಿ ಹೋದೀತು ಅಂತ ಅವರು ಬೆಚ್ಚಿ ಬಿಡ್ತಾ ಇದ್ದಾರೆ. ನೀನು ಮುಂದೆ ಹೋದಾಗ ಚರ್ಮಣ್ವತಿ ಕಾಣಿಸುತ್ತೆ. ಅದು ರಂತಿದೇವನ ಕೀರ್ತಿಯೋ ಎಂಬಂತೆ, ನದಿ ರೂಪದ ಕೀರ್ತಿಯೋ ಎಂಬಂತೆ ಹರಿತಾ ಇದೆ. ರಂತಿದೇವ ಮಹಾಭಾರತದಲ್ಲಿ ಕೀರ್ತಿತನಾದಂಥ ರಾಜ. ಅವನು ಈ ಗವಾಲಂಭಗಳನ್ನು ಮಾಡ್ದ. ಸುರಭಿತನಯಾಲಂಭಜಾಂ ಮಾನಯಿಷ್ಯನ್. ಇಲ್ಲಿ ಗವಾಲಂಭ ಅಂತಂದರೆ ಹಸುಗಳನ್ನು ಯಜ್ಞಕ್ಕಾಗಿ ಬಲಿ ಕೊಟ್ಟು ಮಾಡ್ತಾ ಇದ್ದದ್ದು ಅಂತ.
ಇದು ಭಾರತೀಯ ಸಂಸ್ಕೃತಿಯ ಗೋವಧೆ ಇಲ್ಲದ್ದಲ್ಲವೇ ಅಂತ ಬೇಕಾದಷ್ಟು ಚರ್ಚೆ ನಡೆದಿದೆ. ಏನೆಂದರೆ ನಮಗೆ ಎರಡಕ್ಕೂ ಎವಿಡೆನ್ಸ್ ಇದೆ ವೇದದಲ್ಲಿ. ಗೋವು ಕೊಲ್ಲಬಾರದ ಪ್ರಾಣಿ ಅಂತಲೂ ಇದೆ, ಗೋವಧೆ ನಡೀತಾ ಇತ್ತು ಅಂತಲೂ ಇದೆ. ವೇದ ಎರಡನ್ನೂ ಡಾಕ್ಯುಮೆಂಟ್ ಮಾಡಿದೆ. ಕಡೆಗೆ ನಿಂತದ್ದು ಗೋವಧೆ ಸಲ್ಲದ್ದು ಅಂತಲೇ. ಹಿಂದೆ ಗವಾಲಂಭ ಅಥವಾ ಪುರುಷಮೇಧ ಈ ಥರದ್ದು ನಡೀತಾ ಇತ್ತು ಅಂತನ್ನುವಂಥದ್ದು, ಮನುಷ್ಯರನ್ನು ಬಲಿ ಕೊಡೋದು, ಹಸುವನ್ನು ಬಲಿ ಕೊಡುವಂಥದ್ದು ನಡೀತಾ ಇತ್ತು ಅಂತನ್ನುವುದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದು ನಿಂತು ಹೋಯಿತು ಅಂತ. ಅದರಿಂದಲೇ ಕಲಿವರ್ಜ್ಯದಲ್ಲಿ ಗವಾಲಂಭವನ್ನು ಸೇರಿಸಿದ್ದಾರೆ, ಗೋವಧೆ ಮಾಡಬಾರದು ಅನ್ನುವಂಥದ್ದೆಲ್ಲ. ಅದು ಹಾಗಿರಲಿ, ಇಲ್ಲಿ ಆ ಗೋವಧೆಯ ಸಂದರ್ಭದಲ್ಲಿ ಹರಿದ ನೀರೇ ಇದು ಅಂತ ಹೇಳ್ತಾನೆ. ಇದು ಪಾವನವಾದದ್ದು ಅನ್ನುವ ಮಾತು ಬರುತ್ತೆ. ಅದು ಹೇಗೆ ನಮಗೆ ಪಾವನ? ಅದಕ್ಕೆ ಉತ್ತರ ಇಷ್ಟೆ. ಆ ಕಾಲಕ್ಕೆ ಅದು ಪಾವನ ಅಂತ ಮಾನಿತವಾಗಿತ್ತು. ಯಜ್ಞ ಮಾಡುವಾಗ ಇವತ್ತಿಗೂ ಕೂಡ ಯಜಮಾನನಾದವನು ವೃಷಭದ ಚರ್ಮದ ಮೇಲೆ ಕೂತ್ಕೋಬೇಕು ಅಂತಲೇ ಇದೆ. ಈ ಥರ ಬೇಕಾದಷ್ಟು ಬರುತ್ತೆ. ಹೀಗಾಗಿ ಆ ಕಾಲಕ್ಕೆ ಅದು ಅಂಗೀಕೃತವಾಗಿತ್ತು. ಕಾಳಿದಾಸ ಶಾಸ್ತ್ರರೀತ್ಯ ಅದನ್ನು ಬಲ್ಲವನಾಗಿದ್ದ. ಕಾಳಿದಾಸನ ಕಾಲದಲ್ಲಿ ಇದ್ದಿದ್ದದ್ದಲ್ಲ, ಆದರೆ ಅದು ಆಗಲೇ ಪರಂಪರೆಯಲ್ಲಿ ಅಂಗೀಕೃತವಾಗಿ ಪ್ರಸಿದ್ಧವಾಗಿ ಆಮೇಲೆ ಅದು ಬೇಡದ್ದು ಅಂತ ನಿಷಿದ್ಧವಾಗಿತ್ತು ಅಂತ ಅನಿಸುತ್ತೆ. ಅಲ್ಲಿ ಅದನ್ನು ನೀನು ನೋಡು ಅಂತ ಹೇಳ್ತಾನೆ. ಮುಂದೆ ಅದನ್ನೇ ವಿವರಿಸ್ತಾನೆ. ತ್ವಯ್ಯಾದಾತುಂ ಜಲಮವನತೆ ಶಾರ್ಗಿಣೋ ವರ್ಣಚೌರೇ ತಸ್ಯಾ ಸಿಂಧೋ ಪೃಥುಮಪಿ ತನುಂ ದೂರಭಾವಾತ್ ಪ್ರವಾಹಂ ಪ್ರೇಕ್ಷಿಷ್ಯಂತೆ ಗಗನಗತಯೋ ನೂನಮಾವರ್ಜ್ಯ ದೃಷ್ಟಿ ರೇಕಂ ಮುಕ್ತ ಗುಣವಿವಭುವ ಸ್ಥೂಲ ಮಧ್ಯೇಂದ್ರ ನೀಲಂ. ಅಲ್ಲಿ ನೋಡಿ ಆ ದೇವಗಿರಿಯ ಹತ್ತಿರ ಚಂಬಲ್ ನದಿ ಒಂದು ಸೆಮಿ ಸರ್ಕಲ್ ಅನ್ನುವಂತೆ, ಆಲ್ಮೋಸ್ಟ್ ಸಮಥಿಂಗ್ ಲೈಕ್ ಎಸ್, ಹಾಗೆ ಎರಡು ಸೆಮಿ ಸರ್ಕಲ್ ಸೇರಿದಂತೆ ಒಂದು ಪ್ರನೌನ್ಸ್ಡ್ ಆಗಿರುವಂತೆ ಒಂದು ಸ್ವಲ್ಪ ಎಸ್ನ ಆಕಾರಕ್ಕೆ ಬರುವಂತೆ ಹರಿಯುತ್ತೆ. ಅದರ ಫೋಟೋಗ್ರಾಫನ್ನು ಕೂಡ ಭಾವೆಯವರು ತೋರಿಸಿದ್ರು. ಡಾಕ್ಟರ್ ಭಾವೆ ಮೇಘದೂತವನ್ನೆಲ್ಲ ವಿಮಾನದಿಂದ ಪರಿಶೀಲನೆ ಮಾಡೋಕ್ಕೆ ಹೊರಟಂಥವರು. ಆ ಚರ್ಮಣ್ವತಿಯ ನೀರನ್ನು ನೀನು ಹೀರಿಕೋ, ಪಾವನವಾದದ್ದು. ಆ ನೀರನ್ನು ಹೀರಿಕೊಳ್ಳುವಾಗ ಆಕಾಶದಲ್ಲಿ ನೀನು ಎಷ್ಟು ಸೊಗಸಾಗಿ ಕಾಣಿಸ್ತೀಯ ಅಂತಂದರೆ ಕೃಷ್ಣನ ಬಣ್ಣವೇ ನಿನ್ನದು ಅನ್ನುವಂತೆ ಇರುತ್ತೆ. ಶೃಂಗ, ಕೊಂಬಿನಿಂದ ಆದ ಧನುಸ್ಸು, ಅದು ಶಾರ್ಂಗ. ಅದನ್ನು ತಳೆದವನು ಶಾರ್ಂಗಿ. ಆ ಶಾರ್ಂಗಿಯ ಬಣ್ಣವನ್ನು ನೀನು ಅಪಹರಿಸಿದಂತೆ ತೋರುತ್ತೆ. ಮಹಾವಿಷ್ಣು ವರ್ಣ ನೀನು. ಆ ಶುದ್ಧವಾದ ಬೆಳ್ಳಗಿನ ನಿರ್ಮಲವಾದ ಚರ್ಮಣ್ವತಿಯ ಜಲವನ್ನು ಹೀರಿ ಕುಡಿಯೋದಕ್ಕೆ ಬಾಗಿದಾಗ ಆಕಾಶದಲ್ಲಿ ಹಾರಾಡುವಂತಹ ಅಮರ ಮಿಥುನಗಳು ನಿನ್ನನ್ನು ನೋಡಿ ಈ ಭೂಮಿಗೆ ದಪ್ಪಗಿರುವ ಇಂದ್ರನೀಲಮಣಿಯನ್ನು ಪದಕವಾಗಿ ಹೊಂದಿದ ಮುತ್ತಿನ ಹಾರವನ್ನು ಯಾರೋ ಹಾಕಿದ್ದಾರಾ ಅನ್ನುವಂತೆ ಕಾಣಿಸುತ್ತೆ ಅಂತ. ಆ ಏರಿಯಲ್ ವ್ಯೂ ಅಷ್ಟು ಮೇಲಕ್ಕೆ ಹೋಗಿ ನೋಡಿದಾಗ ಭಾವಿಯವರು ಹೇಳ್ತಾರೆ, ವಿಮಾನದಿಂದ ಮಾತ್ರ ಈ ವ್ಯೂ ಸಿಗುತ್ತೆ, ಸುಮ್ಮನೆ ಮೇಲೆ ಬೆಟ್ಟದ ಮೇಲೆ ಎಲ್ಲ ನಿಂತು ನೋಡಿದ್ರೆ ಇಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ ಅಂತ. ಮೇಘದ ಮೇಲೆ ವಿಮಾನ ಓಡಾಡುತ್ತೆ, ಆ ಎತ್ತರದಿಂದ ಕಂಡಾಗ ಇಷ್ಟು ಸೊಗಸಾದ ದೃಷ್ಟಿ. ಆ ಒಂದು ಭೂಮಿಗೆ ಮುತ್ತಿನ ಮಾಲೆ, ಅದಕ್ಕೆ ನೀಲ ಪದಕ ಅಂತ. ಆ ನೀಲಮಣಿಯ ಪದಕ ಇದ್ದು ತುಂಬ ಸೊಗಸಾಗಿ ಕಾಣುತ್ತೆ. ಅದು ಏನು ಸ್ಥೂಲ ಮಧ್ಯೇಂದ್ರನಿಂದ ದಪ್ಪಗಿರುವಂಥ ಬ್ಲೂ ಜಾಗರ್, ಬ್ಲೂ ಕಾರ್ಬನ್ ಕಲ್ ಅಂತ ಬೇಕಾದ್ರೂ ಹೇಳ್ಬೋದು, ಆ ರೀತಿಯಾದಂಥದ್ದಾಗುತ್ತೆ ಅಂತ. ಇದನ್ನು ಬೇಂದ್ರೆಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕೃಷ್ಣ ವರ್ಣವನ್ನೇ ಕಳವು ಮಾಡಿದ ಮೋಡ ನೀನು ತಗ್ಗಿ, ನದಿಯ ನೀರು ಕುಡಿಯುವಾಗ ಕಾಣುವಿಯೋ ಬಾನಿನಲ್ಲಿ ಹಿಗ್ಗಿ, ನೋಡಲಿರುವ ಆ ದೇವಜಾತಿಗಳ ಕಣ್ಗೆ ಜಾಲವಾಗಿ, ಭೂಮಿ ತೊಟ್ಟ ಅಣಿಮುತ್ತು ಹಾರದಲ್ಲಿ ಇಂದ್ರ ನೀಲವಾಗಿ. ಇಲ್ಲಿ ಮತ್ತೆ ಬರಿಯ ನೀಲಮಣಿ ಅಂತ ಹೇಳದೆ ಇಂದ್ರನೀಲ ಅಂತ ಕವಿ ಹೇಳಿರುವುದು ಸ್ವಾರಸ್ಯ. ಪ್ರಕೃತಿ ಪುರುಷಂ ಕಾಮರೂಪಂ ಅಘೋನಃ ಅಂತ. ಇಂದ್ರನ PR ಪರ್ಸನಲ್ ರಿಲೇಷನ್ ಆಫೀಸರ್, ಹಾಗಾಗಿ ಇವನ ನೀಲ ಇಂದ್ರನೀಲವೇ ಆಗಬೇಕು, ಮಹೇಂದ್ರ ನೀಲ, ಪುರುಹೂತ ನೀಲ ಅಂತ ಹೇಳಿಬಿಟ್ಟಿದನು. ಇನ್ನು ಮುಂದೆ ನೇರವಾಗಿಯೇ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಸುಮಾರು ಒಂದು 300-400 ಕಿಲೋಮೀಟರ್ಗಳ ಮುಂದಿನ ಪ್ರಯಾಣವನ್ನು ಮಾಡಿಬಿಡ್ತಾ ಇದ್ದೀವಿ ನಾವು. ಇಷ್ಟೊತ್ತಿಗಾಗಲೇ 46 ಪದ್ಯಗಳಾಗಿವೆ, ಸಾಕಷ್ಟು ಆಗಿದೆ ಮೇಘದೂತ. ಮುಂದೆ ಇದೆ ದೊಡ್ಡ ಆಕರ್ಷಣೆ ಹಿಮಾಲಯದ್ದು. ಕಾಳಿದಾಸನಿಗೆ ಬೆಟ್ಟ ನದಿಗಳ ಮೇಲೆ ಇದ್ದಷ್ಟು ಪ್ರೀತಿ ಬಯಲಿನ ಮೇಲೆ ಇಲ್ಲ. ಈ ಬಯಲು ಸಪಾಟು ಸಮಾಗಿರುವಂಥದ್ದು, ಪಿಯಾನೋದ ಸ್ವರಗಳಿದ್ದಂತೆ, ಬಟನ್ ಒತ್ತಿದ್ರೆ SR ಅಂತ ಸೆಲ್ಯೂಟ್ ಮಾಡ್ಕೊಂಡು ಬರುತ್ತೆ. ಅದೇ ಗಮಕ ಪ್ರಕ್ರಿಯೆಗಳಿಂದ ಕೂಡಿರುವಂಥ ಸ್ವರ ಇದ್ದಂತೆ ಏರಿಳಿತಾ ಇರುವಂಥದ್ದು. ಈ ಕ್ಯೂಬಿಸಮ್ ಚಿತ್ರ ಇದ್ದಂತೆ ಇರುತ್ತೆ ಪ್ಲೇನ್ ಲ್ಯಾಂಡು. ಹಾಗೆ ಬೋಳು ಕಟ್ ಆ್ಯಂಡ್ ಡ್ರೈ ಆಗಿರುತ್ತೆ.
ಹಾಗಲ್ಲದೆ ಸರೀಲಿಸಮ್ ಇದ್ದಂತೆ ಇರುತ್ತೆ, ಬೆಟ್ಟ ನದಿ ಅವೆಲ್ಲ ಇದ್ದಾಗ. ಹೀಗಾಗಿ ವಿಂಧ್ಯದಿಂದ ಹಿಮಾಲಯಕ್ಕೆ ಇಲ್ಲಿವರೆಗೂ ಆಲ್ಮೋಸ್ಟ್ ವಿಂಧ್ಯದ ಆಸುಪಾಸಿನಲ್ಲೇ ಓಡಾಡ್ತಾ ಇದ್ದ. ಇನ್ನು ನೇರವಾಗಿ ಒಂದು ಮಧ್ಯದ ಪರಮಪಾವನವಾದ ಭೂಮಿ ಆರ್ಯಾವರ್ತ, ಬ್ರಹ್ಮಾವರ್ತ, ಅದರಿಂದ ನೇರವಾಗಿ ಹೊರಟೋಗ್ತಾರೆ. ವಿಮರ್ಶಕರು ಕೆಲವರು ಹೇಳ್ತಾರೆ, ಉದಾಹರಣೆಗೆ ಪ್ರಭಾಕರ್ ನಾರಾಯಣ ಕೌಠೇಕರ್ ಅವರು ಹೇಳ್ತಾರೆ, ಕಾಳಿದಾಸ ಕಾಶಿಯನ್ನೇ ವರ್ಣನೆ ಮಾಡಿಲ್ಲ, ಇಷ್ಟು ಪವಿತ್ರವಾದ ಭೂಮಿ ಕಾಶಿ, ಹಾಗಾಗಿ ಕಾಶಿಯನ್ನು ಇವನು ಬಿಟ್ಟಿರೋದಕ್ಕೆ ಕಾರಣ ಆಗ ಅವರು ಬೌದ್ಧರಲ್ಲಿ ಪ್ರಬಲರಾಗಿದ್ದರು ಅಂತ. ಖಂಡಿತ ಅಲ್ಲ. ಅವರು ಕಾಳಿದಾಸನ ಕ್ರಿಸ್ತಪೂರ್ವಕ್ಕೆ ತಳ್ಳಬೇಕು ಅಂತ ಆಗ ಬೌದ್ಧರು ಪ್ರಬಲರಾಗಿದ್ದರು ಅಂತ ಹೇಳ್ತಾರೆ. ಕಾಶಿಯಲ್ಲಿ ಬೌದ್ಧರು ಎಂದೂ ಪ್ರಬಲರಾಗಲಿಲ್ಲ. ಬುದ್ಧ ಬಂದು ಅಲ್ಲಿ ಪ್ರಥಮೋಪದೇಶ ಮಾಡಿ ಹೋದ. ಕಾಶಿ ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಪಾವನವಾದದ್ದು. ಜೈನರು ಇದ್ದರು, ಬೌದ್ಧರು ಇದ್ದರು, ಶೈವ ಶಾಕ್ತಾದಿ ಸಕಲರು ಇದ್ದಂಥದ್ದು. ಮೋಡ ನ್ಯಾಚುರಲ್ ಕೋರ್ಸಲ್ಲಿ ಆ ಕಡೆಯಿಂದ ಹೋಗುವಂಥದ್ದಲ್ಲ ಅನ್ನೋದಕ್ಕಷ್ಟೇ ಕಾಶಿಗೆ ಹೋಗಿಲ್ಲ. ಕಾಶಿಗೆ ಹೋಗಬೇಕು ಅಂತಂದರೆ ಅವನು ಡಿವಿಯೇಟ್ ಮಾಡಬೇಕಾಗತ್ತೆ. ಅದು ಹೇಗೆ ಬರುತ್ತೆ ಅಂತಂದರೆ, ಭಾರತದಲ್ಲಿ ನೀವು ದೆಹಲಿ ಕಡೆಗೆ ಪ್ರಯಾಣ ಮಾಡ್ಬೋದು ಹೊರತುನುವೆ, ಈ ಕಡೆ ಕಾಶಿಗೆ ಹೋಗಬೇಕು ಅಂತಂದರೆ ಅದು ಪೂರ್ವದ ಕಡೆಗೆ ತಿರುಗಬೇಕಾಗತ್ತೆ. ಈಗ ಪಶ್ಚಿಮದಿಂದ ಉತ್ತರದ ಕಡೆಗೆ ತಿರುಗುವಾಗ ಕಾಶಿ ಕಡೆಗೆ ಬರುವಂಥದ್ದೇ ಅಲ್ಲ. ಆದ್ದರಿಂದ ಅದು ಸರಿಯಲ್ಲ. ಅವರಾದರೆ ಮತ್ತೊಂದು ತಕರಾರನ್ನು ಒಡ್ಡುತ್ತಾರೆ. ಶ್ರೀರಾಮ ಅಯೋಧ್ಯೆಗೆ ಬರುವಾಗ ಕಾಶಿಯ ರೆಫರೆನ್ಸ್ ಮಾಡಬೇಕಾಗಿತ್ತು ರಘುವಂಶದಲ್ಲಿ, ಅಲ್ಲಿಯೂ ಕಾಶಿಯನ್ನು ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟಿದನುವೆ. ಕಾರಣ ಇಷ್ಟೇ, ಪ್ರಯಾಗವನ್ನು ತಂದಿದ್ದಾನೆ. ಪ್ರಯಾಗದ ಮುಂದೆ ಕಾಶಿ ಬರುತ್ತೆ. ಅಯೋಧ್ಯೆಗೆ ನೇರವಾದ ಬಾಣ ಬಿಟ್ಟಂತೆ ಮಾರ್ಗದಲ್ಲಿ ರಾಮ ಹೋಗ್ತಾ ಇರೋದ್ರಿಂದ ಪ್ರಯಾಗದಿಂದ ಮುಂದೆ ಕಾಣಿಸುವಂಥದ್ದೇ ಅಯೋಧ್ಯೆ. ಪ್ರಯಾಗದ ಹತ್ತಿರದಲ್ಲೇ ಶೃಂಗಬೇರಪುರ ಇದೆ, ಅದರಿಂದ ಒಂದು ಸ್ವಲ್ಪ ಮುಂದಕ್ಕೆ ಅಯೋಧ್ಯೆ ಸಿಗುತ್ತೆ. ಹೀಗಾಗಿ ಅಲ್ಲಿಯೂ ಕೂಡ ಅದು ಬೇರೆ ದಾರಿ. ಭರತನ ಸಮಾಗಮಕ್ಕೆ ಕಾತರದಿಂದ ಬರ್ತಾ ಇರೋ ರಾಮ, ರಾಜಶೇಖರನ ರಾಮಂತರ ಹಾದಿ ಬೀದಿ ಊರು ಎಲ್ಲ ಅಡ್ಡಾಡ ಹಾಕೊಂಡು ಬರೋದಕ್ಕೆ ಸಾಧ್ಯವ? ರಾಜಶೇಖರನ ಬಾಲರಾಮಾಯಣದಲ್ಲಿ, ಮುರಾರಿಯ ಅನರ್ಘರಾಗುವುದಲ್ಲಿ ಎಲ್ಲ ಹೀಗಾಗುತ್ತೆ. ಕೊನೆಯ ಅಂಕದಲ್ಲಿ ಇಡೀ ಒಂಥರ ಆಲ್ ಇಂಡಿಯಾ ಟೂರ್ ಮಾಡೋ ಥರ ರಾಮ ಸೀತೆ ಎಲ್ಲ ಕಡೆ ಓಡಾಡ್ಕೊಂಡು ಬರ್ತಾರೆ ಅಂತ. ಭರತ ಎಷ್ಟು ಸರ್ತಿ ಅಗ್ನಿ ಪ್ರವೇಶ ಮಾಡಬೇಕಾಗತ್ತೆ? ಔಚಿತ್ಯವೇ ಇಲ್ಲ ಆ ಕವಿಗಳಿಗೆ. ಕಾಳಿದಾಸಂದು ಆ ರೀತಿಯಾದಂಥದ್ದಲ್ಲ. ಇರಲಿ, ಇಲ್ಲಿ ಕಾಶಿಯನ್ನು ಅವನು ಪ್ರಸ್ತಾವ ಮಾಡೋದಕ್ಕೆ ಮಾರ್ಗವಲ್ಲ ಅನ್ನುವಂಥದ್ದು ಒಂದೇ ದೊಡ್ಡ ಕಾರಣ, ಇನ್ಯಾವ ಕಾರಣವೂ ಅಲ್ಲ. ಇವನೀಗ ನೇರವಾಗಿ ಕಾಶಿಗಿಂತಲೂ ಪಾವನವಾದದ್ದು ಭಾರತೀಯರಿಗೆ ಕುರುಕ್ಷೇತ್ರ. ಯಾಕೆಂದರೆ ಅದು ವೇದಾವಿರ್ಭಾವ ಕ್ಷೇತ್ರ. ಈ ಒಂದು ಸರಸ್ವತಿ ದೃಶದ್ವತಿ ಪ್ರಾಂತದ ಸಪ್ತಸಿಂಧು ಭೂಮಿ ತನ್ನ ಪ್ರಾಶಸ್ತ್ಯವನ್ನು ಸ್ವಲ್ಪ ಕುಗ್ಗಿಸಿಕೊಂಡದ್ದು ಯಾವಾಗ ಅಂತಂದರೆ, ಬರಗಾಲ ಬಂದು ದ ಗ್ರೇಟ್ ಫ್ಯಾಮಿನ್ ಅಂತ ಇತಿಹಾಸದಲ್ಲಿ ಪ್ರಸಿದ್ಧವಾದದ್ದು ಸುಮಾರು 5,000 ವರ್ಷಗಳಿಗೂ ಹಿಂದೆ ಆದಾಗ ಅಲ್ಲಿಂದ ಶಿಫ್ಟ್ ಆದದ್ದು, ಕುರುಪಾಂಚಾಲದ ಕಡೆಗೆ ಬಂದದ್ದು. ಅಲ್ಲಿವರೆಗೂ ಇಲ್ಲಿಯೇ ಇದ್ದದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಸಪ್ತಸಿಂಧುವಿನಿಂದ ಇತ್ತ ಕಡೆಗೆ ಕಾಶಿ ಗಂಗೆ ಈ ಕಡೆಗೆ ಬಂದದ್ದು ಆಗ ಅಂತ. ಇವನು ಮತ್ತಷ್ಟು ವೈದಿಕವಾಗಿ ಆ ಜಾಗವನ್ನು ತೋರಿಸಬೇಕು ಅಂತ ಬ್ರಹ್ಮಾವರ್ತದ ಕಡೆಗೆ ಹೋಗ್ತಾನೆ. ಬ್ರಹ್ಮಾವರ್ತಂ ಜನಪದ ಮತ ಛಾಯೆಯ ಗಾಹಮಾನಃ ಕ್ಷೇತ್ರಂ ಕ್ಷತ್ರ ಪ್ರಧನ ಪಿಶುನಂ ಕೌರವಂ ತದ್ಭಜೇತಾಹ ರಾಜನ್ಯಾನಾಂ ಸಿತಶರಶತೈರ್ಯತ್ರ ಗಾಂಡೀವ ದನ್ವ ಧಾರಾಪಾತೈಸ್ತ್ವಮಿವ ಕಮಲಾನ್ಯಭ್ಯವರ್ಷನ್ ಮುಖಾನಿ. ಈಗ ನೀನು ಬ್ರಹ್ಮಾವರ್ತ ಅನ್ನುವಂಥ ಜನಪದಕ್ಕೆ ಹೋಗಬೇಕು. ಅದು ಎಂಥದ್ದು? ಕ್ಷಮಿಸಬೇಕು, ದಶಪುರವನ್ನು ಮರೆತು ಬಿಟ್ಟೆ. ದಶಪುರ ಆದಮೇಲೆ ಬ್ರಹ್ಮಾವರ್ತಕ್ಕೆ ಬರ್ತಾನೆ. ದಾಸ್ಪುರ ಮಧ್ಯಪ್ರದೇಶದ್ದೇ, ಕಾಳಿದಾಸನ ಪ್ರಾಂತದ್ದೇ. ಅದಾದಮೇಲೆ ಬ್ರಹ್ಮಾವರ್ತಕ್ಕೆ ಹೋಗ್ತಾನೆ. ತಾಮುತ್ತೀರ್ಯವ್ರಜ ಪರಿಚಿತ ಭ್ರೂಲತಾ ವಿಭ್ರಮಾಣ ಪಕ್ಷ್ಮೋತ್ಕ್ಷೇಪಾದುಪರಿ ವಿಲಸತ್ ಕೃಷ್ಣ ಶಾರಪ್ರಭಾಣಾಂ ಕುಂದಕ್ಷೇಪಾನುಗ ಮಧುಕರ ಶ್ರೀಮುಷಾಂ ಆತ್ಮಬಿಂಬಂ ಪತ್ರೀಕುರ್ವನ್ ದಶಪುರ ವಧೂ ನೇತ್ರ ಕೌತೂಹಲಾನಾಂ. ನೀನು ಚರ್ಮಣ್ವತಿಯನ್ನು ದಾಟಿದ ಮೇಲೆ ದಶಪುರಕ್ಕೆ ಹೋಗು ಅಂತ. ಈಗಿನ ಮಧ್ಯಪ್ರದೇಶದ ದಾಸ್ಪುರ. ಮುಂದೆ ದಶಪುರದ ಹೆಣ್ಣ ಹುಬ್ಬು ಕರೆಯುವುದು ಲೋಲವಾಗಿ, ಯವೆಗಳಾಟದಲ್ಲಿ ನೋಟವೆಸೆಯುತ್ತಿರೆ ಕಪ್ಪು ನೀಲವಾಗಿ. ಯಾರ ಕಣ್ಣು ಹೋಲುವು ಮೊಲ್ಲೆಯೊಡನಾಡಿ ತುಂಬಿಯನ್ನು, ಅವರ ಕಣ್ಣ ಕುತುಕಕ್ಕೆ ನೀಡು ನಿನ್ನಾತ್ಮಬಿಂಬವನ್ನು. ಇಲ್ಲಿಯ ದಶಪುರದ ಹೆಣ್ಣುಗಳ ಸೊಗಸು, ಜಿಂಕೆಯ ಕಣ್ಣುಗಳ ಸೊಗಸು ಕೃಷ್ಣಸಾರ ಮೃಗಗಳು. ಅದಕ್ಕೆ ಮತ್ತೆ ಇನ್ನೊಂದು ಕೃಷ್ಣಶಾರ
ಪ್ರಭಾಣಾಂ ಅನ್ನುವಲ್ಲಿ ಶಾರ ಅನ್ನೋದಕ್ಕೆ ಪಗಡೆಕಾಯಿ ಅಂತಲೂ ಅರ್ಥ ಇದೆ. ಪಗಡೆಕಾಯಿ ಆಟ ಆಡುವಾಗ 4 ಬಣ್ಣದ ಕಾಯಿಗಳಿರ್ತವೆ: ಕೆಂಪು, ಹಸಿರು, ಹಳದಿ, ಕಪ್ಪು. ಈ ಕಪ್ಪು ಬಣ್ಣದ ಪಗಡೆ ಕಾಯಿಗಳಿವೆಯಲ್ಲ, ಅಲ್ಲಿಯ ಮೇಲೆ ಹಳದಿ ಬಣ್ಣದ ಗುರುತು ಮಾಡಿರ್ತಾರೆ. ಕೆಂಪಿಗೆ ಹಸಿರು, ಹಸಿರಿಗೆ ಕೆಂಪು, ಹೀಗೆಲ್ಲ ಹಳದಿಗೆ ಕಪ್ಪು, ಹೀಗೆಲ್ಲ ಮ್ಯಾಚ್ ಮಾಡಿರ್ತಾರೆ. ಅವು ಜೊತೆಯಾಗಿ ಎದುರಿಗೆ ಇಟ್ಕೊಳ್ಬೇಕು ಅಂತ ಉಂಟು. ಈ ಪಗಡೆ ಶಾರಿ ಕ್ರೀಡಾ, ಶಾರಿ ಫಲಕ ಖೇಲನ ಕಾಳಿದಾಸನ ಕಾಲಕ್ಕೂ ಮುಂಚೆಯಿಂದಲೇ ಇದ್ದದ್ದು, ವಾತ್ಸಾಯನ ಕಾಲದಿಂದಲೂ ಪ್ರಸಿದ್ಧವಾದದ್ದು. ಈ ಕಣ್ಣು ಪಾಪೆ ಬಂಗಾರದ ಬಣ್ಣದಲ್ಲಿ ಫಳಫಳ ಹೊಳೆಯುವಂಥದ್ದು, ಮಿಂಚುವಂಥದ್ದು. ಚಿತ್ರಕಾರರು ಕಣ್ಣ ಪಾಪೆಯನ್ನು ಒಂದಿಷ್ಟು ಹಳದಿ, ಅದರ ಮೇಲೆ ಒಂದಿಷ್ಟು ಬಿಳಿಯ ಟೋನಿಂಗ್ ಮಾಡಿ ಇಡುವಂಥದ್ದು ಗೊತ್ತಿರುವುದು. ಆ ಕಣ್ಣು ಶಾರಿ ಅಂದರೆ ಶಾರ, ಪಗಡೆಕಾಯಿ ಹಾಗೆ, ಕಪ್ಪು ಪಗಡೆಕಾಯಿ ಹಾಗೆ ಇತ್ತು. ಪಗಡೆ ಕಾಯಿಗಳು ಹೇಗೆ ಚಂಚಲವೋ, ಇದ್ದ ಮನೆಯಲ್ಲಿ ಇರುವುದಿಲ್ಲ, ಅಲ್ಲಿ ಇಲ್ಲಿ ಹೋಗುತ್ತವೆ, ಹೊಡೆಸ್ಕೊಳ್ಳುತ್ತವೆ, ಹೊಡೆಯುತ್ತವೆ, ಏನೆಲ್ಲ ಮಾಡ್ತಾರೆ, ಅಷ್ಟು ಚಂಚಲ. ಈ ಕೃಷ್ಣಸಾರ ಮೃಗಗಳು ಅಷ್ಟೇ ಚಂಚಲದ ಕಣ್ಣು. ಈ ದಶಪುರದ ವಧುಗಳು, ನಾಗರಿಕರು ಹುಬ್ಬು ಹಾರಿಸೋದು, ಕಣ್ಣು ಮಿಟುಕಿಸೋದು ಬೇಕಾದಷ್ಟು. ಹಿಂದೆ ಅಲ್ಲಿ ಮಾಲಾ ಅಂತ ಒಂದು ಪ್ರದೇಶದಲ್ಲಿ ಭ್ರೂವಿಲಾಸಾನ ಭಿಜ್ಞೈಹಿ ಜನಪದವಧೂ ಲೋಕನೈಹಿ ಪ್ರೀತಿಸ್ನಿಗ್ಧೈಹಿ ಪೀಯಮಾನಃ ಅಂತೆಲ್ಲ ಬರುತ್ತೆ. ಅವರು ಕಣ್ಣು ಹುಬ್ಬಾರಿಸೋದು, ಕಣ್ಣು ಮಿಟುಕಿಸೋದು ಗೊತ್ತಿಲ್ಲದ ಹಳ್ಳಿ ಹೆಣ್ಣುಗಳು. ಇಲ್ಲಿ ನಗರದ ಹೆಣ್ಣುಗಳಿಗೆ ಇವೆಲ್ಲ ಗೊತ್ತು. ಅಂಥ ಕಣ್ಣುಗಳಿಗೆ ನೀನು ಪಾತ್ರವಾಗು, ನೀನು ಹೋಗಬೇಕು. ಆ ಕಣ್ಣುಗಳು ಮತ್ತಿನ್ನು ಹೇಗಿರ್ತವೆ? ಸೂಜಿ ಮಲ್ಲಿಗೆಯ ಪರಿಮಳಕ್ಕೆ ಮಾರಿ ಹೋದ ದುಂಬಿಗಳ ಹೊಯ್ದಾಟದಂತೆ ಇರುತ್ತವೆ ಅಂತ. ಕುಂದಕ್ಷೇಪ ಅನುಗ ಮಧುಕರ ಶ್ರೀಮುಷಾಂ ಆತ್ಮಬಿಂಬಂ ಅಂತ ನೋಡಿ. ಆ ಕಣ್ಣನ್ನು ಪಗಡೆಯ ಕಾಯಿಗೆ, ಜಿಂಕೆಯ ಕಣ್ಣಿಗೆ ಮತ್ತು ಸೂಜಿ ಮಲ್ಲಿಗೆಗೆ ಮಾರು ಹೋದಂತಹ ತುಂಬಿಗಳಿಗೆ ಹೋಲಿಸಿದ್ದಾನೆ. ಇಲ್ಲಿ ಮತ್ತೆ ಬಣ್ಣ, ಪರಿಮಳ, ಚಲನೆ, ಕಾಂತಿ ಎಷ್ಟೆಲ್ಲ ಅಂಶಗಳನ್ನು ಸೇರಿಸಿದ್ದಾನೆ ಅಂತ. ಪರಿಚಿತ ಭ್ರೂಲತಾ ವಿಭ್ರಮಾಣ, ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹುಬ್ಬು ಹಾರಿಸೋದು ಅದೆಲ್ಲ ಕೂಡ. ಹೀಗೆ ಇದು ಕಾಳಿದಾಸನ ಸ್ವಾರಸ್ಯ. ಮುಂದೆ ನೀನು ಬ್ರಹ್ಮಾವರ್ತಕ್ಕೆ ಹೋಗು ಅಂತ. ಮತ್ತು ಅವನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಾಮಿಕ್ ರಿಲೀಫ್ ತರಹ ಅವನು ರೊಮ್ಯಾಂಟಿಕ್ ರಿಲೀಫ್ಸ್ ತರ್ತಾನೆ ನೋಡಿ. ಗಂಭೀರಾ ನದಿಯ ಉತ್ತಾನ ಶೃಂಗಾರದ ಅತಿರೇಕದ ಬಳಿಕ ದೇವಗಿರಿಯಲ್ಲಿ ಸ್ಕಂದ, ಅಲ್ಲಿ ಒಂದು 4 ಪದ್ಯಗಳಲ್ಲಿ ಆರಾಧನೆ, ಪೂಜೆ. ಅದಾದ ಮೇಲೆ ಚರ್ಮಣ್ವತಿಯ ಯಜ್ಞ, ಗವಾಲಂಬ. ಈಗ ದಶಪುರದ ಪರಿಚಿತ ಭ್ರೂಲತಾ ವಿಭ್ರಮಗಳ ಸ್ತ್ರೀಯರು. ಇದಾದ ಮೇಲೆ ವೇದಾವಿರ್ಭಾವ ಭೂಮಿ ಆ ಕಡೆಗೆ. ಅದಾದ ಮೇಲೆ ಬಲರಾಮನ ಮಧ್ಯ. ಒಂದಲ್ಲ ಒಂದು ಎಷ್ಟು ಬೇರೆ ಬೇರೆ ವೈವಿಧ್ಯ ತರ್ತಾನೆ. 117 ಪದ್ಯಗಳಲ್ಲಿ ಅದು ಎಷ್ಟು ಕಡೆ ಮೊನಾಟನಿ ಬ್ರೇಕ್ ಮಾಡೋಕ್ಕೆ ಏನೆಲ್ಲ ತಂತ್ರಗಳನ್ನು ಅನುಸರಿಸಿದ್ದಾನೆ ಅಂತಂದರೆ ಅದು ಎಷ್ಟು ದೊಡ್ಡ ಪ್ರತಿಭಾಫಲ ಅಂತ ಗೊತ್ತಾಗುತ್ತೆ. ಬ್ರಹ್ಮಾವರ್ತಂ ಜನಪದ ಮತಚ್ಛಾಯೆಯ ಗಾಹಮಾನಃ ಕ್ಷೇತ್ರಂ ಕ್ಷತ್ರ ಪ್ರಧನ ಪಿಶುನಂ ಕೌರವಂ ತದ್ಭಜೇಥ ರಾಜನ್ಯಾನಾಂ ಸಿತಶರಶತೈರ್ಯತ್ರ ಗಾಂಡೀವ ಧನ್ವಾ ಧಾರಾಪಾತೈಸ್ತ್ವಮಿವ ಕಮಲಾನ್ಯಭ್ಯವರ್ಷನ್ ಮುಖಾನಿ. ಬಾರೋ ದಾಟಿ ಬ್ರಹ್ಮಾವರ್ತವನು ನಿನ್ನ ಛಾಯೆಯಲ್ಲಿ, ಎಲ್ಲಿ ಇಂದಿಗೂ ಹಿಂದಿನೆಲುಬು ಆ ಕುರುಕ್ಷೇತ್ರದಲ್ಲಿ. ಅರಸು ಗಿರಸುಗಳ ಚೆಂಡು ಕಳೆದ ಗಾಂಡೀವ ಧನ್ವ ಅಂದು, ನೀನು ಕಮಲಗಳ ಸೆಳೆವ ಹಾಗೆ ಮಳೆ ಸೆಳಕಿನಿಂದ ಇಂದು. ಬ್ರಹ್ಮಾವರ್ತ ಅನ್ನುವಂಥ ಜನಪದ ಅದೇ ಸರಸ್ವತಿ ದೃಷದ್ವತಿ ನದಿಗಳ ಮಧ್ಯಭೂಮಿ. ಸರಸ್ವತಿ ದೃಷದ್ವತ್ಯೋರ್ ದೇವನದ್ಯೋರ್ ಯದಂತರಂ ತಂ ದೇವ ನಿರ್ಮಿತಂ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೆ ಅಂತ ಮನು ಹೇಳ್ದ. ಈ ಸರಸ್ವತಿ ದೊಡ್ಡ ದೊಡ್ಡ ಸರೋವರಗಳನ್ನೇ ತನ್ನೊಳಗೆ ನುಂಗಿ ನೋಡದಿರ್ತಕ್ಕಂಥ ಮಹಾನದಿ. ದೃಷದ್ವತಿ ಹರಳುಗಲ್ಲುಗಳಿಂದಲೇ ಕೂಡಿರುವ ಪಾತ್ರ ಹೊಂದಿರುವಂಥದ್ದು. ಒಂದು ಮಳೆಗಾಲದ ನದಿ, ಮತ್ತೊಂದು ಜೀವನದಿ ಆಗಿತ್ತು. ಇದು ಎರಡರ ಮಧ್ಯದಲ್ಲಿ ಇರುವಂಥ ಭೂಮಿ ಅದು ಬ್ರಹ್ಮಾವರ್ತ. ಅಲ್ಲಿಯೇ ವೇದಗಳ ಆವಿರ್ಭಾವ ಆಗಿದ್ದು. ಬ್ರಹ್ಮ ಅಂದರೆ ವೇದ ಬ್ರಹ್ಮ, ಅದು ಎಲ್ಲಿ ಆವಿಷ್ಕೃತವಾಯಿತು ಅದು ವೇದಭೂಮಿ. ಸೇಡಿಯಾಪು ಅವರು ಅದ್ಭುತವಾಗಿ ತಮ್ಮ ತಥ್ಯದರ್ಶನ ಪುಸ್ತಕದಲ್ಲಿ ಈ ವಿವರಗಳನ್ನು ಬರೀತಾರೆ. ಅಲ್ಲಿ ಅದೇ ಕುರುಕ್ಷೇತ್ರ, ಅಲ್ಲಿಯೇ ಯುದ್ಧ ಆದದ್ದು. ಯಾಕೆ ಧರ್ಮಕ್ಷೇತ್ರ? ಇದೇ ಕಾರಣ, ವೇದಭೂಮಿ ಆದ್ದರಿಂದಲೇ ಅದು ಧರ್ಮಕ್ಷೇತ್ರ ಅಂತ. ಕೌರವ ಪಾಂಡವ ಸಂಗ್ರಾಮವನ್ನು ಅಲ್ಲಿ ಮಾಡಿ ಕೃಷ್ಣ ತನ್ಮೂಲಕ ಧರ್ಮಸ್ಥಾಪನೆ ಮಾಡಿದ್ದು ಮತ್ತೆ ವೇದ ಧರ್ಮಸ್ಥಾಪನೆಗಾಗಿಯೇ, ಇನ್ಯಾವುದಕ್ಕೂ ಅಲ್ಲ. ಅಲ್ಲಿಯೇ ಪರಶುರಾಮ ತನ್ನ 21 ಬಾರಿ ಭೂಮಂಡಲವನ್ನು ಪರಿಕ್ರಮ ಮಾಡಿ ದುಷ್ಟಕ್ಷತ್ರಿಯರ ದಮನ ಮಾಡಿ ಆ ಒಂದು
ಪಂಚ ಸರೋವರಗಳನ್ನು ನಿರ್ಮಾಣ ಮಾಡಿ ರಕ್ತದ ಮಡುವಿನಲ್ಲಿ ರಕ್ತತರ್ಪಣ ಕೊಟ್ಟದ್ದಾದರೂ ಇದಕ್ಕೇನೆ. ಬ್ರಹ್ಮಕ್ಷಾತ್ರ ಹೊಂದಿಕೊಂಡು ಹೋಗಬೇಕು. ಯಾವಾಗ ಹೊಂದಿಕೊಳ್ಳಲಿಲ್ಲ, ಯಾವುದು ವಿರೋಧವಾಯಿತು ಅದನ್ನು ಬಲಿ ಹಾಕಬೇಕು ಅಂತ. ಬ್ರಹ್ಮ ತಪ್ಪಿದ್ರೆ ಬ್ರಹ್ಮವನ್ನು ಬಲಿ ಹಾಕಿ, ಕ್ಷಾತ್ರ ತಪ್ಪಿದ್ರೆ ಕ್ಷಾತ್ರವನ್ನು ಬಲಿ ಹಾಕಿ ಅಂತ. ಎರಡೂ ಕೂಡ ಸರಿಯಾಗಿರಬೇಕು ಅಂತ. ಅದಕ್ಕಾಗಿ ಇಬ್ಬರೂ ಮತ್ತೆ ಮತ್ತೆ ಶ್ರುತಿ ಆಗುತ್ತಲೇ ಇರ್ತಾರೆ. ಬ್ರಹ್ಮ ಅಡ್ಡದಾರಿ ಹಿಡಿದರೆ ಕ್ಷಾತ್ರ ಬರುತ್ತೆ ಅನ್ನೋದಕ್ಕೆ ದೃಪ್ತ ಬಾಲಾಕಿಯನ್ನು ಅಜಾತಶತ್ರು ನೇಮನ ಮಾಡಿದ್ದು. ಅಶ್ವಪತಿ ಕೇಕಯ್ಯ ಉದ್ದಾಲಕಾದಿ 4 ಜನರಿಗೆ ಬ್ರಹ್ಮೋಪದೇಶವನ್ನು ಮಾಡಿದ್ದು. ಇದೆಲ್ಲ ಛಾಂದೋಗ್ಯ ದ್ವಿಪನಿಷತ್ತುಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಬೃಹದಾರಣ್ಯಕದಲ್ಲಿ ಕೂಡ ಬರುತ್ತೆ. ಹೀಗೆ ಇವೆರಡನ್ನ ಎರಡು ಟ್ಯೂನ್ ಮಾಡಿಕೊಂಡು ಹೋಗುವುದು. ಎರಡೂ ತಪ್ಪಾದಾಗ ಇಡೀ ಜನಸಮುದಾಯವೇ ತಿದ್ದುವಂಥದ್ದು ಇದ್ದದ್ದೇ. ಅಲ್ಲಿ ನೀನು ಈ ಕೌರವ ಪಾಂಡವರ ಯುದ್ಧ ಆಯ್ತಲ್ಲ, ಅದನ್ನು ನೋಡುವಂತ. ಇಲ್ಲಿ ನೋಡಿ, ಕುರುಕ್ಷೇತ್ರ ಅಂತನ್ನುವುದನ್ನು ಹೇಳ್ಬೋದಾಗಿತ್ತು ಕವಿ. ಈ ಮಂದಾಕ್ರಾಂತ ಛಂದಸ್ಸಿಗೆ ಕುರುಕ್ಷೇತ್ರ ಪದ ಬಳಸೋದೇನೂ ಕಷ್ಟವಲ್ಲ ಕಾಳಿದಾಸನಂತವನಿಗೆ. ಬ್ರಹ್ಮಾವರ್ತ ಅಂತಲೇ ಬಳಸೋದಕ್ಕೆ ಮುಖ್ಯ ಕಾರಣ ಇದು ವೇದಭೂಮಿ ಎನ್ನುವುದೇನೆ. ಆಮೇಲೆ ಕುರುಕ್ಷೇತ್ರವನ್ನು, ಆ ಯುದ್ಧವನ್ನು ಹೇಳ್ತಾನೆ. ಅಲ್ಲಿ ಮೊದಲು ಕೌರವರು ಪಾಂಡವರು ಯುದ್ಧ ಮಾಡಿದರು. ಅಲ್ಲಿ ಗಾಂಡೀವಧನ್ವ ಅರ್ಜುನ ಹೇಗೆ ರಾಜರುಗಳ ತಲೆ ಎನ್ನುವ ಕಮಲಗಳನ್ನು ಕತ್ತರಿಸಿ ಬಿಡ್ತಾ ಇದ್ದನೋ, ತನ್ನ ಧಾರಾಪಾತದಂತಹ ಬಿಲ್ಲಿನ ಬಾಣಗಳಿಂದ ನೀನೂ ಹಾಗೆ ನಿನ್ನ ಮಳೆಯ ಧಾರೆಯಿಂದ ಕಮಲಗಳ ದಳದಳಗಳನ್ನು ಉದುರಿಸಿಬಿಡ್ತೀಯ ಅಂತ. ಇಲ್ಲಿ ಮಳೆಗೆ ಬಾಣಕ್ಕೆ, ಕಮಲಗಳಿಗೆ ಶಿರಸ್ಸುಗಳಿಗೆ, ಮೋಡಕ್ಕೆ ಅರ್ಜುನನಿಗೆ ಹೋಲಿಕೆ. ಅರ್ಜುನನಿಗೆ ಇರುವ ದಶನಾಮಧೇಯಗಳಲ್ಲಿ ಒಂದು ಕೃಷ್ಣ ಅಂತ. ಮೋಡವು ಕೃಷ್ಣನೇ. ಇಲ್ಲಿರುವುದು ಆ ಸಮೀಕರಣ. ಜೊತೆಗೆ ಮಳೆ ಬಂದಾಗ ಆಗುವ ಪ್ರಕೃತಿಯ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ. ಮಳೆಗಾಲದಲ್ಲಿ ಕಮಲಗಳು ದಳ ಉದುರಿಸಿಕೊಳ್ಳುತ್ತವೆ. ಮಳೆಯ ಘಾಸಿಗೆ ಎಲ್ಲ ದಳಗಳು ಉದುರಿ ಹೋಗುವಂಥದ್ದು. ಅದನ್ನು ಅವನು ಈ ಯುದ್ಧದ ವೀರೋಚಿತವಾದ ಸತ್ವದ ಜೊತೆಗೆ ಹೋಲಿಕೆಯಾಗಿ ಇಟ್ಟಿದ್ದಾನೆ. ಇದು ಮತ್ತೊಂದು ಸ್ವಾರಸ್ಯ ಕಾರ್ಯ. ಮತ್ತೆ ಇಲ್ಲಿ ದಿವ್ಯ ನದಿ ಸರಸ್ವತಿಯ ಉಲ್ಲೇಖವನ್ನು ಮುಂದೆ ಮಾಡ್ತಾನೆ. ಹಿತ್ವಾ ಅಭಿಮತ ರಸಾಂ ದಿಲ್ಲೇ ರೇವತೀ ಲೋಚನಾಂಕಾಂ ಬಂಧುಪ್ರೀತ್ಯ ಸಮರ ವಿಮುಖೋ ಲಾಂಗಲೀಯಸ್ಯಶೇವೆ ಕೃತ್ವಾ ತಾಸಾಂ ಅಭಿಗಮಮಪಾಂ ಸೌಮ್ಯ ಸಾರಸ್ವತೀನಾಂ ಅಂತಃಶುದ್ಧಸ್ತ್ವಮಪಿ ಭವಿತಾ ವರ್ಣಮಾತ್ರೇಣ ಕೃಷ್ಣ. ಸರಸ್ವತಿ ನದಿಗೆ ನಮ್ಮ ರಾಷ್ಟ್ರಕವಿ ಎತ್ತಿದ ನೀರಾಜನ ಇದು. ನೀನು ಅಲ್ಲಿಯೇ ಸರಸ್ವತಿ ನದಿಯನ್ನು ಕಾಣ್ತೀಯ ಅಂತ. ಅಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರಸ್ವತಿ ಎಲ್ಲಿತ್ತು ಅಂತ. ಯಾರೋ ಒಬ್ಬರು ತಲೆ ಕೆಟ್ಟವರು, ರಾಜೇಶ್ ಕೋಚಾರ್ ಅಂತ, ಇಂಥವರಿಗೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳು ಸಿಕ್ಕಿಬಿಡೋದು ನಮ್ಮ ದೇಶದ ದೌರ್ಭಾಗ್ಯ. ಅದು ಏನೂ ಮಾಡೋಕ್ಕಾಗದೇ ಇದ್ದಂಥ ನಿರುಪಯೋಗಿ ದುರುಪಯೋಗಿ ಆಗಿರುವಂತಹ ರಿಟೈರ್ಡ್ ಪ್ರೊಫೆಸರ್ಸು, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ಗೆಲ್ಲ ಪಿಂಜರಾ ಪೋಲ್ ಅಂತಾರಲ್ಲ, ಇವರ ಪುನರ್ವಸತೀಕರಣ, ರೀಹ್ಯಾಬಿಲಿಟೇಷನ್ನು ಈಗ ಮಾಜಿ ವೇಶ್ಯೆಯರಿಗೆ ಎಲ್ಲರಿಗೂ ಮಾಡುವುದು ಉಂಟಲ್ಲ, ಹಾಗೆ ಇವರು ಅದೇ ತರಹನೇ ಈ ವಿದ್ಯಾಕ್ಷೇತ್ರದ ವೃತ್ತಿಯನ್ನು ಮಾಡತಕ್ಕಂಥವ್ರು ಅಂತಲೇ ಅನ್ಬೇಕಿತ್ತ ಯೋಗ್ಯರು. ಇವರಿಗೆಲ್ಲ ದೆಲ್ಲಿಯಲ್ಲಿಯೋ ಮತ್ತೆಲ್ಲಿಯೋ ಉಂಟಲ್ಲ. ಅವರು ಒಂದು ಕಡೆ ರಾಮ್ ಮನೋಹರ್ ಲೋಹಿಯಾ ಅವರಂತೂ ದೆಲ್ಲಿಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ರೀತಿ ಒಗ್ಗುತ್ತೆ. ದೆಲ್ಲಿಯಂತಹ ಕ್ಷುದ್ರ ನಗರಿ ಮತ್ತೊಂದಿಲ್ಲ ಅನಿಸ್ಬಿಡುತ್ತೆ. ಅಯೋಗ್ಯರಿಗೆಲ್ಲ ಹೇಳಿ ಮಾಡಿಸಿದ ಜಾಗ ಅಂತ ಆಗ್ಬಿಡುತ್ತೆ. ಅಲ್ಲಿ ಇರುವುದೇ ಸಮಾಧಿಗಳು. ಅಲ್ಲಿ ಯಾವುದೂ ಒಳಿತು ಇಲ್ಲ, ಜೀವಂತಿಕೆ ಅಲ್ಲಿಲ್ಲ. ಇರುವುದೆಲ್ಲನೂ ಆ ಒಂದು ಮೇಮ್ ಸಾಬ್ ಕಲ್ಚರು, ಮತ್ತು ಬಾಸಿಸಮ್ನ ಕಲ್ಚರು, ಮತ್ತು ಆ ಕಾರಕೂನಿಕೆಯ ಅವರು ಮುಂದೆ ಎಲ್ಲ ರೀತಿಯಾದಂಥ ನೃಶಂಸ ವರ್ತನೆಯನ್ನು ಮಾಡುವುದು. ರಾಜರ ಹತ್ರ ಯಾರಿರ್ತಾರೆ? ನಟ, ವಿಟ, ಶಂಸಕ, ಸಭ್ಯೇತರ ವಾದಚಂಚವ, ಸ್ತನಭಾರಾನಮಿತ ಯೋಷಿತ. ಭರ್ತೃರಿ ಮಾತು. ನಾವು ನಟರಲ್ಲ, ವಿಟರಲ್ಲ, ಹೊಗಳಭಟ್ರಲ್ಲ, ಅಸಭ್ಯವಾದ ಮಾತುಗಳನ್ನು ಆಡಿಕೊಂಡು ಮೂಗುದೂರಿಸೋರಲ್ಲ, ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಮಾನಗೆಟ್ಟ ಹೆಂಗಸರು ಅಲ್ಲ. ಹೀಗಿರುವಾಗ ನಮಗೆ ರಾಜರುಗಳ ಹತ್ರ ಹೋಗೋದಕ್ಕೆ ಅವಕಾಶವಾದರೂ ಎಲ್ಲಾಗುತ್ತೆ. ಹೌ ಟು ಗೆಟ್ ಪ್ರಾಕ್ಸಿಮಿಟಿ ವಿತ್ ದಿ ರೂಲಿಂಗ್ ಕ್ಲಾಸ್ ಅಂತ ಕೇಳ್ತಾನೆ. ಎಲ್ಲ ಕಾಲದ ಸತ್ಯ ಇದು. ಇದು ದೆಹಲಿ. ಇದಂಥವರೆಲ್ಲ ಇರುವಂಥದ್ದೇ ದೆಹಲಿ ಅಂತಾಗಿದೆ. ಆತ ಎಲ್ಲಿಯೋ ಅಫ್ಘಾನಿಸ್ತಾನದಲ್ಲಿ ಸರಸ್ವತಿಯನ್ನು ಎತ್ತಂಗಡಿ ಮಾಡೋಕ್ಕೆ ನೋಡಿದ್ದು. ಕಾಳಿದಾಸನ ಎವಿಡೆನ್ಸೇ ವಿರೋಧ ಮಾಡ್ತಾ ಇದೆ. ಕಾಳಿದಾಸ ಕನಿಷ್ಠ 1600 ವರ್ಷ ಹಿಂದನವನು. ಆ ಕಾಲಕ್ಕೆ ಸರಸ್ವತಿ ಅಂತ ಎಸ್ಟಾಬ್ಲಿಷ್ ಆಗಿತ್ತು. ಆಗ ಮಾರ್ಕ್ಸು ಹುಟ್ಟಿರಲಿಲ್ಲ, ಅವನ ಪೂರ್ವಸೂರಿ ಯಾರೂ ಹುಟ್ಟಿರಲಿಲ್ಲ, ಆಗ ರಷ್ಯಾನೇ ಉದಿಸಿರಲಿಲ್ಲ. ಹೀಗಿರುವಾಗ ಇದನ್ನು ಯಾತಕ್ಕೆ ಒಪ್ಪಬಾರದು? ಸರಸ್ವತಿ ನದಿಯನ್ನು ಕುರಿತು ಆಧಾರಗಳು ಲಕ್ಷಾಂತರ ಉಂಟು. ಕಾಳಿದಾಸನು ಒಂದು ದೊಡ್ಡ ಆಧಾರವಾಗಿ ನಮ್ಮ ಪಾಲಿಗೆ ಇದ್ದಾನೆ. ಅಲ್ಲಿ ಆ ಸರಸ್ವತಿ ನದಿಯನ್ನು ಕುರಿತು ಕಾಳಿದಾಸ ಹೇಳುವುದು ನೋಡಿ, ಬಲರಾಮ ಅಂಥ ಕುಡುಕ ಕೂಡ ಇದರ ತೀರಕ್ಕೆ ಬಂದ.
ಆದರೆ ಇಂಥವ್ರುಗಳು ಮಾತ್ರ ಇನ್ನೂ ಬಂದಿಲ್ವಲ್ಲ ಅಂತನ್ನುವುದು. ಹಿತ್ವಾ ಹಾಲಾಂ, ಹಾಲ ಅಂತಂದರೆ ಹೆಂಡ, ಅದೊಂದು ಬಗೆಯ ಪಾನೀಯ, ಮದ್ಯಪಾನೀಯ. ಹಾಲಾಹಲಕ್ಕೆ ಹತ್ತಿರ ಇರುವಂಥದ್ದೇ. ಎಲ್ಲ ಮದ್ಯಪಾಯಿಗಳು ಗಮನಿಸಬೇಕು, ಅದು ಎಂಥ ಸ್ಲೋ ಪಾಯ್ಸನ್ ಅಂತ ಗೊತ್ತಿದೆ. ಮಡದಿ ರೇವತಿಯ ಮುಖವು ಮೂಡಿದ, ಕಳ್ಳು ಹಾಲು ಕುಡಿದ, ಕೃಷ್ಣನಣ್ಣನ ಸಮರ ತೊರೆದು ಒಲಿದಿವಳ ದಂಡೆ ಹಿಡಿದ, ಕುಡಿಯೋ ನೀನು ಸರಸ್ವತಿಯ ನೀರು ಬಲರಾಮನನ್ನು ನಂಬಿ, ಬಣ್ಣವಿರಲಿ ಕರಿ ಬೆಳ್ಳಗಾಗು ಒಳಗೆಲ್ಲ ಬೆಳಕು ತುಂಬಿ. ಬಲರಾಮನಂಥವನು ಕೂಡ ಯುದ್ಧ ಬೇಡ ಅಂತ ಹೊರಟುಬಿಟ್ಟ. ಅವನು ಮದ್ಯಪಾಯಿ. ಸಂಸ್ಕೃತ ಕಾವ್ಯಗಳಲ್ಲೆಲ್ಲ ಮತ್ತೆ ಮತ್ತೆ ಬಲರಾಮನನ್ನು ಮತ್ತ ಅಂತಲೇ ವರ್ಣಿಸುವಂಥದ್ದು ಉಂಟು. ಅವನು ಮದ್ಯಪಾನದ ಪಾತ್ರದಲ್ಲಿ ತನ್ನ ಹೆಂಡತಿಯ ಕಣ್ಣುಗಳನ್ನು ಕಾಣ್ತಾ ಇದ್ದಂತೆ. ಹೆಂಡತಿ ಮದ್ಯವನ್ನು ತುಂಬಿಸಿಕೊಟ್ಟ ಪಾತ್ರೆಯಲ್ಲಿ ಒಮ್ಮೆ ಕಣ್ಣು ಬಿಟ್ಟು ನೋಡಿ ಕೊಟ್ಟರೆ ಇವಳ ಕಣ್ಣಿನ ನೋಟ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಅದನ್ನು ಹೀರ್ತಾ ಇದ್ದಂತೆ. ಹೆಂಡತಿಯ ಕಣ್ಣೋಟ ಕೂಡ ಅವನಿಗೆ ಹೆಂಡದ ಮೂಲಕವೇ ಬರಬೇಕಾಗಿತ್ತು. ಇಂಥವನು ಬಲರಾಮ. ಆ ಬಲರಾಮ ತನಗೆ ಯುದ್ಧ ಬೇಡ ಅಂಥೇಳಿ ಕೌರವರ ಪಕ್ಷದಲ್ಲೂ ಇರೋಲ್ಲ, ಪಾಂಡವರ ಪಕ್ಷದಲ್ಲೂ ಇರೋಲ್ಲ. ನಾನ್ ಅಲೈಡ್ ಮೂವ್ಮೆಂಟ್ ಅಂತ ಯಾವುದಿದೆ, ನ್ಯಾಮ್, ಅದನ್ನು ನೆಹರೂನೋ ಯಾರೋ ಹುಟ್ಟಾಕಿದ್ದು ಅಂತ ಅನಿಸುತ್ತೆ. ಆ ನಾನ್ ಅಲೈಡ್ ಮೂವ್ಮೆಂಟಿಗೆ ಆದರ್ಶ ಬಲರಾಮ. ನೆಹರು ಅವರು ಬಲರಾಮನ ಕಲ್ಯಾಣ ಗುಣಗಳನ್ನೆಲ್ಲ ಅನ್ವಯ ಮಾಡಿಕೊಂಡಿದ್ದಂಥವರೇನೆ. ಹೀಗೆ ಈ ಹಿತ್ವಾ ಹಾಲಾಂ ಅಭಿಮತ ರಸಾಂ, ಅವನು ಇಲ್ಲ ಒಳಿತಿಗೆ ನಿಲ್ಲಬೇಕು, ಇಲ್ಲ ಕೆಡಕಿಗೆ ನಿಲ್ಲಬೇಕು, ಎರಡಕ್ಕೂ ಅಲ್ಲ ಅಂದರೆ ಏನರ್ಥ? ತೃತೀಯ ಪ್ರಕೃತಿ, ಎಂಥ ಪ್ರಯೋಜನ ಹೇಳಿತನ. ಅವನು ಅದಕ್ಕೆ ಪಲಾಯನ ಸಿಂಧು, ಪಲಾಯನ ಸೂತ್ರ, ಪಲಾಯನ ತವ ನಿಧಿಯಲ್ಲ ಅಂತ ಹೇಳಿಬಿಟ್ಟು ಕುಮಾರವ್ಯಾಸ ಹೇಳ್ತಾನಲ್ಲ, ಅದಕ್ಕೋಸ್ಕರ ನಾವು ಎರಡಕ್ಕೂ ಪಕ್ಕದಲ್ಲಿ ದೂರದಲ್ಲಿ ನಿಂತ್ಕೊಳ್ತೀವಿ. ಅದು ಪರೋಕ್ಷವಾಗಿ ದುಷ್ಟತನಕ್ಕೆ ಸಹಕಾರ ಕೊಟ್ಟಂತೆ, ಇನ್ಯಾವುದೂ ಅಲ್ಲ. ತೀರ್ಥಯಾತ್ರೆ ಮಾಡ್ತಿಂತ ಈ ತೀರ್ಥ ಬಿಟ್ಟ ಆ ತೀರ್ಥಕ್ಕೆ ಹೋದ. ಸರಸ್ವತಿ ನದಿಯ ಉದ್ದಕ್ಕೂ ಕೂಡ ತೀರ್ಥಯಾತ್ರೆ ಮಾಡಿದ ಅಂತ ಬಹಳ ವಿಸ್ತಾರವಾಗಿ ನಾವು ಶಲ್ಯ ಪರ್ವದಲ್ಲಿ ನೋಡ್ತೀವಿ ಮಹಾಭಾರತದಲ್ಲಿ. ಅದರ ಆಧಾರದ ಮೇಲೆ ತುಂಬ ತುಂಬ ದೊಡ್ಡ ಸಂಶೋಧನೆ ಆಗಿದೆ. ಬಲರಾಮ ಆ ತೀರ್ಥಯಾತ್ರೆ ಮಾಡದೇ ಇದ್ದಿದ್ರೆ ನಮಗಿಂದು ಸರಸ್ವತಿ ನದಿಯ ಸ್ಥಾಪನೆಗೆ ಸ್ವಲ್ಪ ಕಷ್ಟವಾಗ್ತಾ ಇತ್ತು. ಆ ದೃಷ್ಟಿಯಿಂದ ಬಲರಾಮ ಆ ಯುದ್ಧವನ್ನು ಬಿಟ್ಟು ತೀರ್ಥಯಾತ್ರೆ ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳಬೇಕಷ್ಟೇ. ಬಂಧುಪ್ರೀತ್ಯ ಸಮರ ವಿಮುಖೋ, ಬಾಂಧವ್ಯದ ಪ್ರೀತಿಯಿಂದ ಸಮರ ವಿಮುಖನಾಗಿ ಈ ನೇಗಲು ಹೊತ್ತ ಲಾಂಗಲಿ ಬಲರಾಮ ಯಾವ ಸರಸ್ವತಿ ನೀರುಗಳನ್ನು ಆರಾಧಿಸಿದ ಅಂಥ ಸಾರಸ್ವತ ಜಲವನ್ನು ನೀನು ಕುಡಿ. ಸರಸ್ವತೀನಾಂ ಅಪಾಂ ಪಾನೀಭವತ್ವಂ. ಹಾಗೆ ಮಾಡಿದಾಗ ಹೊರಗೆ ಮಾತ್ರ ಕಪ್ಪು, ಒಳಗೆಲ್ಲ ಬಿಳುಪು ನೀನಾಗ್ತೀಯ ಅಂತ. ಸರಸ್ವತಿ ನೀರಿನ ಪಾವನತ್ವ ಎಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅದರ ಶುದ್ಧತ್ವ ಏನು? ನಾವು ಯಾವುದೋ ಒಂದು ಜುಜುಬಿ ನದಿಗೆ ಸರಸ್ವತಿ ಅಂತ ಕರೆದ್ರು ಅದು ನಿಜ ಅಲ್ಲ ಅಂತಲೂ ಕೂಡ ದುರ್ವಾದ ಮಾಡಿದ್ದಾರೆ. ರಾಜೇಶ್ ಕೋಶಾರ್ ಸಂತಾನ, ಶನಿ ಸಂತಾನ, ಅವರು ರೋಮಿಲಾ ತಾಪರು ಒಬ್ಬರೇ ಇಬ್ಬರೇ ಮಾರೀಚ ಸಂತಾನ, ರಕ್ತಬೀಜಾಸುರನಿಗೆ ಕೊರತೆ ಇಲ್ಲ. ಅವರಿಗೆಲ್ಲರಿಗೂ ಉತ್ತರವಾಗುವಂತೆ ಇದೆ ಈ ಪದ್ಯ. ನೀನು ಅಂತರಂಗ ಬಹಿರಂಗ ನಿರ್ಮಲನಾಗ್ತೀಯ ಅಂತ ತೋರಿಸುವಲ್ಲಿ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ. ಹೀಗಾದ ಮೇಲೆ ನೀನು ನೇರವಾಗಿ ಇಲ್ಲಿಂದ ಮುಂದೆ ಹಿಮಾಲಯದ ಕಡೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿ ನೋಡಿ, ಬ್ರಹ್ಮಾವರ್ತ ಆಯಿತು. ಆ ತತ್ಕ್ಷಣವೇ ಹರದ್ವಾರಕ್ಕೆ ಅಥವಾ ಹರಿದ್ವಾರಕ್ಕೆ, ಗಂಗಾದ್ವಾರಕ್ಕೆ ಕರ್ಕೊಂಡು ಹೋಗ್ತಾನೆ. ಕನಖಲ ಅನ್ನುವ ಜಾಗ ಈ ಹೊತ್ತು ಹರಿದ್ವಾರದ ಹತ್ತಿರ, ಅದು ಕನ್ಖಲ್ ಅಂತ ಕರೀತಾರೆ, ಅದಾಗಿದೆ. ಬಯಲು ಸೀಮೆಯ ಎರಡೇ ಜಾಗಗಳನ್ನು ವರ್ಣಿಸಿದ್ದು, ಒಂದು ಕುರುಕ್ಷೇತ್ರ, ಮತ್ತೊಂದು ಗಂಗಾದ್ವಾರ. ತಸ್ಮಾತ್ ಗಚ್ಚೇರನು ಕನಖಲಂ ಶೈಲ ರಾಜಾವತೀರ್ಣ ಜಹ್ನೋಃ ಕನ್ಯಾಂ ಸಗರ ತನಯ ಸ್ವರ್ಗ ಸೋಪಾನ ಪಂಕ್ತಿಂ ಗೌರೀ ವಕ್ತ್ರ ಭ್ರುಕುಟಿ ರಚನಾಂ ಯಾ ವಿಹಸ್ಯೇವ ಫೇನೈಃ ಶಂಭೋಃ ಕೇಶಗ್ರಹಣ ಮಕರೋದಿಂದು ಲಗ್ನೋರ್ಮಿ ಹಸ್ತ. ಅದ್ಭುತವಾದ ಪದ್ಯಗಳಲ್ಲಿ ಒಂದು ಇದು. ಜಹ್ನು ಕನ್ಯೆ ತೊರೆದಿಳಿವಳನ್ನ ಕನಕಲದ ಮಲೆಯ ಬಳಿಗೆ, ಸಗರ ಸಂತತಿಗೆ ಸ್ವರ್ಗದೊಂದು ಸೋಪಾನವಾಗಿ ಇಳೆಗೆ, ಗೌರಿ ಮುರಿವಳ ಬಬ್ಬ ಹುಬ್ಬ ಎನೆ ನಕ್ಕು ನೊರೆಗಳಿಂದ, ಜಗ್ಗುತಿಹಳು ಶಿವ ಜಡೆಯ ಚಂದ್ರಮಣಿ ಕೈಯ ತೆರೆಗಳಿಂದ. ಗಂಗೆ ಹಿಮಾಲಯದ ಉತ್ತುಂಗ ಪರ್ವತ ಶ್ರೇಣಿಗಳಿಂದ ನೆಲಕ್ಕೆ ಇಳಿದ ಮೊದಲ ಹಂತ ಇದು ಗಂಗಾದ್ವಾರ. ಅದಕ್ಕೆ ಗಂಗೆ ಅಲ್ಲಿವರೆಗೂ ಪರ್ವತಗಳ ಕಣಿವೆಗಳ ಮಧ್ಯದಲ್ಲಿ ಇಕ್ಕಟ್ಟಾದ ಜಾಗಗಳಲ್ಲಿ ಸಂಕುಚಿತವಾಗಿ ಹರಿತಾ ಇದ್ದವಳು ಈಗ ಇದ್ದಕ್ಕಿದ್ದಂತೆ ವಿಶಾಲವಾಗ್ತಾಳೆ. ಹಾಗಾಗಿ ಗಂಗೆ ವಿಸ್ತಾರವಾಗೋದಕ್ಕೆ ದ್ವಾರವಾಯಿತು ಅಂತ ಗಂಗಾದ್ವಾರ ಅಂತ. ಇದು ಮತ್ತೆ ಹರಿಯ ನಿಲಯವಾದಂತಹ ಬದರಿಗೆ, ಹರನಿಲಯವಾದ ಕೇದಾರಕ್ಕೂ ದ್ವಾರ.
ಅಲ್ಲಿಂದ ಹೋಗಬೇಕು. ಹಾಗಾಗಿ ಅದು ಹರಿದ್ವಾರ, ಹರದ್ವಾರ, ಗಂಗಾದ್ವಾರ ಎಲ್ಲವೂ ಹೌದು. ಇಲ್ಲಿ ನೋಡಿ, ಗಂಗಾ ಅನ್ನುವಲ್ಲಿ ಶಕ್ತಿ, ಹರಿಹರ ಅನ್ನುವಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಬಂದರು. ನಮ್ಮ ಸಂಸ್ಕೃತಿಯಲ್ಲಿ ಈ ಶಿವ, ಶಕ್ತಿ ಮತ್ತು ವಿಷ್ಣು ಈ ಮೂರನ್ನು ಪ್ರತ್ಯೇಕವಾಗಿ ನೋಡಿಯೇ ಇಲ್ಲ ಅನ್ನೋದು ಹೆಜ್ಜೆ ಹೆಜ್ಜೆಗೆ ಗೊತ್ತಾಗುತ್ತೆ. ಅದು ಈ ದಿವ್ಯವಾದ ಕ್ಷೇತ್ರದ್ದೇ ದೊಡ್ಡ ನಿದರ್ಶನ. ಅಲ್ಲಿ ಕನಕಲದಲ್ಲಿ ಶೈಲರಾಜಾವತೀರ್ಣ, ಹಿಮಾಲಯ ಅಂದರೆ ಅವನಿಗೆ ಅದು ಎಷ್ಟು ಸಂತೋಷವು. ತುಂಬ ಹೃದಯಂಗಮವಾಗಿ ಹಿಮಾಲಯದಲ್ಲಿ ಹಲವು ವರ್ಷ ಸುತ್ತಾಡಿದ್ದಿರಬೇಕು ಕವಿ ಅಂತನಿಸುತ್ತೆ. ಅಲ್ಲಿ ನೀನು ಕನಕಲದ ಜೊತೆಗೇ ಹೋದಾಗ, ಕನಕಲ ಅನ್ನುವಂಥ ಪ್ರಾಂತಕ್ಕೆ ಹೋಗ್ತಿದ್ದಂತೆ ಜಹ್ನುಕನ್ಯಾ, ಆ ಜಹ್ನು ಅಲ್ಲಿಯೇ ಯಜ್ಞ ಮಾಡಿದ್ದು. ಆ ಕನಕಲದ ಹತ್ತಿರದಲ್ಲಿಯೇ ದಕ್ಷ ಯಜ್ಞ ಮಾಡಿದ್ದು, ಅಲ್ಲಿಯೇ ಸತೀದೇವಿ ಆಹುತಿಯಾದದ್ದು. ಇದೆಲ್ಲ ಕೂಡ ಕ್ಷೇತ್ರ ಮಹಾತ್ಮ್ಯವಾಗಿ ಬರುತ್ತೆ. ಅವನು ಆಪೋಷಣ ತಗೊಂಡ. ಆಗ ಕಿವಿಯಿಂದ ಹರಿದು ಬಂದಳು ಜಾಹ್ನವಿ ಅಂತ ಅನಿಸಿಕೊಂಡಳು. ಸಗರ ತನೆಯರ ಸ್ವರ್ಗ ಸೋಪಾನ ಪಂಕ್ತಿಯಾಗಿದ್ದಾಳೆ ಅವಳು ಅಂತ. ಇಲ್ಲಿಂದ ಮೇಲೆ ಬೆಟ್ಟದಿಂದ ಮೇಲಿಂದ ಇಳಿದು ಬರುವುದು ಗಂಗೆ ಆದ ಕಾರಣ ಮೆಟ್ಲಾಗಿ ಹರಿದು ಬರ್ತಾಳೆ. ಹಾಗಾಗಿ ಫಿಸಿಕಲಿ ಅದು ಮೆಟ್ಲಾಗಿ ಕಾಣಿಸುತ್ತೆ, ಭೌತಿಕವಾಗಿಯೇ ನೋಡಿದ್ರೆ ಅದು ಸ್ವರ್ಗ ಸೋಪಾನ ಪಂಕ್ತಿ. ಪಾಂಡವರು ಮಹಾಪ್ರಸ್ಥಾನ ಮಾಡುವಾಗ ಗಂಗಾದ್ವಾರಕ್ಕೆ ಬಂದು ಅಲ್ಲಿಂದ ಮೇಲೆ ಹತ್ತುಕೊಂಡು ಬದರಿಗೆ ಹೋದದ್ದಲ್ವೇ. ಆ ಬದರಿಯಲ್ಲಿಯೇ ಭೀಮ್ಕಿ ಪೌರಿ ಅಂತ ಹೇಳ್ತಾರೆ. ಭೀಮ ಸೇತುವೆಯನ್ನು ಕಟ್ಟಿದ ಅಂತ ಏಕಶಿಲೆಯಲ್ಲಿ ಸರಸ್ವತಿ ಉಗಮಸ್ಥಾನ ಅದು. ಅಲ್ಲಿ ಅಡ್ಡವಾಗಿ ಒಂದು ಬಂಡೆಗಲ್ಲನ್ನು ಇಟ್ಟು ಮತ್ತೆ ಹತ್ತಿ ಹೋದದ್ದು ಅನ್ನೋದನ್ನು ತೋರಿಸ್ತಾರೆ. ಪಕ್ಕದಲ್ಲಿ ವ್ಯಾಸಗುಹ ಕೂಡ ಇದೆ ಅಂತ ಗೊತ್ತಾಗುತ್ತೆ. ಕಾಳಿದಾಸನಿಗೆ ಇವೆಲ್ಲ ಜಾಗಗಳು ತುಂಬ ಚೆನ್ನಾಗಿ ಪರಿಚಿತವಾಗಿದ್ದಿರಬೇಕು. ಅಲ್ಲಿಂದ ಮೇಲೆ ಮೆಟ್ಲು, ಇನ್ನು ಮುಂದೆ ಎಲ್ಲ ರೆಡ್ ಕಾರ್ಪೆಟ್ ಥರ ಬ್ಲೂ ಕಾರ್ಪೆಟ್, ಸಗರತನೆಯ ಅಂದರೆ 60,000 ಜನರನ್ನು ಉದ್ಧಾರ ಮಾಡೋದಕ್ಕೆ ಇಳಿದವಳಲ್ವ ಆ ತ್ರಿಲೋಕ ಪಾವನಿಯಾದಂಥ ಗಂಗೆ ಅಂತ. ಅವಳು ಹಾಗೆ ದಬ 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 ಬೀಳ್ತಾ ಬಂದವಳು ಇಲ್ಲಿ ಅಗಲವಾದಳು. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮಂದಗಮನಿಯಾಗಿ ಹರಿತಾಳೆ. ನಾನು ಅಲ್ಲಿ ಹೋದಾಗ ಗಂಗೆಯ ಬಗ್ಗೆ ಒಂದು ಸಂಗೀತ ರಚನೆಯನ್ನು ಮಾಡಿದ್ದೆ. ಪೂರ್ವಾರ್ಧದಲ್ಲಿ ಮಲಯಮಾರುತ ರಾಗದಿಂದ, ಉತ್ತರಾರ್ಧದಲ್ಲಿ ದ್ವಿಜಾವಂತಿ ರಾಗ, ಪೂರ್ವಾರ್ಧದಲ್ಲಿ ಖಂಡಚಾಪು, ಉತ್ತರಾರ್ಧದಲ್ಲಿ ಮಿಶ್ರಚಾಪು ತಾಳಗಳನ್ನು ಬೆರಕೆ ಮಾಡಿದ್ದೆ. ಕಾರಣ ಇಷ್ಟೇ, ಮಲಯಮಾರುತ ಮುಂಜಾನೆಯ ರಾಗ, ಉತ್ಸಾಹದಾಯಕವಾದ ರಾಗ. ಆ ರಾಗದಲ್ಲಿ ಅವಳು ಹಾರಿ ಬಳುಕಿ ಏರಿ ಬರುವಂತೆ ಖಂಡಚಾಪುವಿನ ಉದ್ಧತ ಗತಿಯಲ್ಲಿ ಬರ್ತಾಳೆ, 5 ಮಾತ್ರೆಗಳ ಗತಿ. ಆಮೇಲೆ ಗಂಗಾದ್ವಾರದಿಂದ ಈಚೆಗೆ ಬಂದಾಗ ಮೃದುವಾಗಿ ಮಂದಗಮನಿಯಾಗಿ ಅಗಲವಾಗಿ ಹರಡಿಕೊಳ್ತಾಳೆ. ಆ ದ್ವಿಜಾವಂತಿ, ಹಿಂದೂಸ್ತಾನಿಯ ಜೈಜಯವಂತಿ, ಬಳುಕಿ ಬಾಗಿ ನಡೆಯುವಂಥ ರಾಗ. ಮತ್ತು ಆ ಮಿಶ್ರಚಾಪು ಗತಿಯು ಕೂಡ ವಿಳಂಬ ಗತಿಯದಾಗಿರುವಂಥದ್ದು. ಈ ಎರಡೂ ರೀತಿಯಾದದ್ದು ಗಂಗೆಯಲ್ಲಿ ಕಾಣಿಸುತ್ತೆ ಅಂತ ಅಲ್ಲಿ ನೋಡಿದಾಗಲೇ ಗೊತ್ತಾಗಿತ್ತು. ಕಾಳಿದಾಸ ಅದನ್ನು ತೋರಿಸಿಕೊಟ್ಟಂಥ ಮಹಾಕವಿ. ಅವಳು ಹೇಗೆ ಇಳಿತಾ ಇದ್ದಾಳೆ ಅಂತಂದರೆ, ಪಾರ್ವತಿಯನ್ನು ಲೆಕ್ಕಿಸ್ತಾ ಇಲ್ಲ. ಇಬ್ಬರು ಸವತಿಯರ ನಡುವೆ ಗಂಡನ ಸ್ಥಿತಿ ಏನಾಗಬೇಕು, ಇಬ್ಬರು ಹೆಂಡರ ಕಾಟ. ಬಿಲಾದ್ ಬಹಿರ್ ಬಿಲಸ್ಯಾಂತ ಮಧ್ಯೆ ಸ್ಥಿತ ಮಾರ್ಜಾಲ ಸರ್ಪಯೋರ್ ಮಧ್ಯೆ ಚಾಕುರಿವಾ ಭಾತಿ ಪತ್ನಿದ್ವಯ ಯುತೋ ನರಹ. ಬಿಲದೊಳಗಡೆ ಹಾವು, ಬಿಲದ ಹೊರಗೆ ಬೆಕ್ಕು ಇದ್ದಾಗ ನಡುವಣ ಇಲಿಯ ಸ್ಥಿತಿ ಇಬ್ಬರು ಹೆಂಡರ ಗಂಡನ ಸ್ಥಿತಿ ಅಂತ. ಶಿವನಿಗೆ ಹಾಗಿರೋ ಸ್ಥಿತಿ ಬಂದಿದೆ. ಗಂಗೆ ಅವನು ಜುಟ್ಟಿಡ್ಕೊಂಡು ಅಲ್ಲಾಡಿಸ್ತಿದ್ದಾಳಂತೆ. ತನ್ನ ಅಲೆ ಅನ್ನುವ ಹಸ್ತವನ್ನೇ ಹಿಡಿದು ಅವನ ಜಡೆಯಲ್ಲಿರುವ ಮುಡಿಮಾಣಿಕವಾದ ಚಂದ್ರಬಿಂಬವನ್ನು ಕಿತ್ತುಕೊಂಡು ಅವನು ಎಲ್ಲ ಅಥಾರಿಟಿಯನ್ನೇ ಪ್ರಶ್ನೆ ಮಾಡೋ ತರಹ ಆ ಒಂದು ಅಟ್ಟಹಾಸದ ನಗೆಯಂತೆ ನೊರೆಯನ್ನು ಉಗುಳುತ್ತಾ ಪಾರ್ವತಿಯನ್ನು ಗೇಲಿ ಮಾಡ್ತಾಳೆ. ಗೌರಿ ವಕ್ತ್ರ ಭ್ರುಕುಟಿ ರಚನಾಂ ಯಾ ವಿಹಸ್ಯೇವ ಫೇನೈಹಿ. ಈ ಗೌರಿ ಅಯ್ಯೋ ಇವಳೊಬ್ಬಳು ಬಂದಳ ಅಂತ ಮುಖ ಗಂಟಿಟ್ಕೊಂಡ್ರೆ ಅವಳನ್ನು ನೋಡಿ ಕೇಕೆ ಹಾಕಿ ನಗುವ ಹಾಗೆ ತನ್ನ ಅಲೆಗಳನ್ನು ಕೈ ಹಿಡಿದು ಜುಟ್ಟು ಹಿಡಿದು ಎಳೀತಾ ಮತ್ತಿನ್ನ ಹಲವು ಅಲೆಗಳು ಅನ್ನುವ ಕೈಗಳಿಂದ ಚಪ್ಪಾಳೆಯನ್ನು ಹೊಡಿತಾ ಇದ್ದಾಳು ಏನು ಗಂಗೆ. ಹಾಗೆ ಧುಮ್ಮಿಕ್ಕಿ ಹರಿದು ಬರ್ತಾಳೆ. ಅಂಥವಳನ್ನು ನೀನು ಕಾಣ್ತೀಯ ಅಂತ. ಇಲ್ಲಿ ಖಂಡಿತ ನಾಯಿಕೆ ಸಪತ್ನಿ ಮರ್ದನ ಮಾಡಿದಂಥವಳು. ಅವಳನ್ನು ತೋರಿಸುವ ಮೂಲಕವಾಗಿ ಹೆಣ್ಣಿನ ಶಕ್ತಿ ಎಂಥದ್ದು ಅನ್ನೋದನ್ನು ಬಗೆಗಾಣಿಸ್ತಾ ಇದ್ದಾನೆ ಕವಿ. ಇನ್ನು ಮುಂದೆ ಆರೋಹಣವೇ. ಇಲ್ಲಿ ಈ ರಾಮಗಿರಿಯಿಂದ ಅವರೋಹಣ ಆರಂಭವಾಯಿತು. ಬೆಟ್ಟದಿಂದ ರಾಮಗಿರಿಯ ಮೇಲಿಂದ ಇಳಿದುಕೊಂಡು ಬಯಲುಸೀಮೆಗೆ ಬಂದು ಮತ್ತೆ ಇನ್ನು ಕನಕಲದಿಂದ ಮೇಲೆ ಆರೋಹಣ ಮಾಡಬೇಕು. ಆರೋಹಣ ಮಾಡ್ತಾ ಎಲ್ಲಿವರೆಗೂ ಕ್ರೌಂಚ ರಂಧ್ರ ಅಲ್ಲಿವರೆಗೂ ಹೋಗಬೇಕು. ಅದಾದ ಮೇಲೆ ಅಲಕಾನಗರಿ ಕಾಣಿಸುತ್ತೆ ಅಂತ ಇನ್ನು ಮುಂದಿನದಷ್ಟು ಹಿಮಾಲಯದ ವರ್ಣನೆ ಬರುತ್ತೆ. ವಸ್ತುತಃ ಪೂರ್ವಮೇಘ ಇನ್ನೂ 12 ಶ್ಲೋಕ ಇದೆ. ಆದರೆ ಇಲ್ಲಿಗೆ
ಪೂರ್ವಮೇಘ ಮುಗಿದಂತೆ ಆಗುತ್ತೆ. ಮುಂದೆ ಎಲ್ಲ ಬರುವುದು ಹಿಮಾಲಯದ ವರ್ಣನೆ, ಅಲಕಾನಗರಿಗೆ ಉಪಷ್ಟಂಭಕವಾದದ್ದೇ. ಹಾಗಾಗಿ ಇಲ್ಲಿಗೆ ನಾವು ಕಾಳಿದಾಸನ ಕಾವ್ಯ ವಿಸ್ತಾರವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಬಹುದು. ನಮಸ್ಕಾರ. ಹೇಳಿದರು, ಸನ್ಯಾಸಿಗಳು ಒಂದು ಪಥ್ಯವನ್ನು ಮಾಡ್ಕೊಂಡ್ಬಿಟ್ಟಿದ್ರು, ಕಾವ್ಯಗಳನ್ನು ಅಧ್ಯಯನ ಮಾಡ್ತಾ ಇರಲಿಲ್ಲ, ಮಾಡೋದೂ ಇಲ್ಲ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಘಟನೆ ನನ್ನ ಹೈಸ್ಕೂಲ್ ಜೀವನದಲ್ಲಿ ನಡೆದಿತ್ತು. ನಾನು 8ನೇ ತರಗತಿಯಲ್ಲಿ ಮೊದಲನೇ ಸಲ ಸಂಸ್ಕೃತ ಕಲಿಯೋದಕ್ಕೆ ಆರಂಭ ಮಾಡಿದೆ. ಒಳ್ಳೆ ಮೇಷ್ಟ್ರಿದ್ರು ನಮಗೆ, ವೀರಶೈವರು. ಅವರು ತುಂಬ ಚೆನ್ನಾಗಿ ಪಾಠ ಮಾಡೋರು. ಪಾಠ ಮಾಡೋಕ್ಕೆ ಮುಂಚೆ ಅದ್ರ ಕಥೆಗಳನ್ನೆಲ್ಲ ಹೇಳಿ, ಎಲ್ಲ ಒಂದು ಸ್ವಲ್ಪ ಇರೋದು, ಯಾವುದೋ ಒಂದು ಭಾಗ ಇರೋದು, ಅಷ್ಟಕ್ಕೆ ಬಿಡ್ತಾ ಇರಲಿಲ್ಲ. ಇಡೀ ಸಮಗ್ರವಾದ ಕಾವ್ಯದ ಕಥೆಯನ್ನು ಹೇಳಿ ಆಕರ್ಷಕವಾಗಿ ತುಂಬ ಚೆನ್ನಾಗಿ ಪಾಠ ಮಾಡೋರು. ಹಾಗೆ ನಾನು 9ನೇ ತರಗತಿಗೆ ಬರೋಷ್ಟರೊಳಗೆ ಅವರು ಸನ್ಯಾಸ ಸ್ವೀಕಾರ ಮಾಡಿಬಿಟ್ಟಿದ್ರು. ಆ ನಂತರ ಅವರ ಪಾಠದ ಶೈಲಿಯಲ್ಲೇ ತುಂಬ ವ್ಯತ್ಯಾಸವನ್ನು ಕಾಣೋದಕ್ಕೆ ನನಗೆ ಅನ್ನಿಸ್ತಾ ಇತ್ತು, ಯಾಕೋ ಅವ್ರು ಮೊದಲ ಥರ ಮಾಡಲ್ವಲ್ಲ, ಮೊದಲನೇ ಹಾಗೆ ಮಾಡಲ್ಲ ಅಂತ. ಮನೆಗೆ ಬಂದು ನಮ್ಮ ತಂದೆದೊಂದು ಅಭ್ಯಾಸ ಏನು ಅಂದರೆ, ಆ ಕಂಠಪಾಠಕ್ಕೆ ಇರಲಿ ಇಲ್ದಲೇ ಹೋಗಲಿ, ಸಂಸ್ಕೃತದ ಎಲ್ಲ ಕಾವ್ಯಗಳು ಬಾಯಿಗೆ ಬರಬೇಕು, ಅವ್ರ ಮುಂದೆ ನಾನು ಓದಬೇಕು, ಹಾಗೆ ಆಗ್ರಹ ಮಾಡೋರು. ಹಾಗೆ ಆ ಸಂದರ್ಭದಲ್ಲಿ ಏನಾಗೋದು, ಕೆಲವು ಕಾವ್ಯಗಳಲ್ಲಿ ಅವ್ರೇನು ಮಾಡೋರು, ಬರೀ ಭಾವಾರ್ಥ ಹೇಳಿಬಿಡೋರು, ಇಲ್ಲ ನನ್ನ ಕರೆದ್ಬಿಟ್ಟು ಇಲ್ಲಿ ಬಾಯಿಲಿ ನೀನು ಬೋರ್ಡ್ ಮೇಲೆ ಬರೆದ್ಬಿಡು, ಇಲ್ಲ ಡಿಕ್ಟೇಟ್ ಮಾಡು, ಇಲ್ಲ ಇದರ ಅರ್ಥ ಬರ್ಕೊಂಬಿಡಲಿ ಅಂತ ಹೇಳೋರು. ಆ ಥರ ಒಂದು 2-3. ಅದರಲ್ಲಿ ಕಾಳಿದಾಸನ ಕುಮಾರ ಸಂಭವದ 8 ಶ್ಲೋಕಗಳಿತ್ತು, ಅದು ಪಾರ್ವತಿಯ ಕುರಿತಾದ ವರ್ಣನೆ. ನಾನು ವಾಪಸ್ ಮನೆಗೆ ಬಂದು ನಮ್ಮ ಅಪ್ಪನ ಮುಂದೆ, ಅಪ್ಪ ಇದು ಓದು ಅಂತ ಹೇಳಿದ್ರೆ ತಡವರಿಸಿದೆ. ನಂಗೆ ಓದೋಕ್ಕೆ ಬರಲಿಲ್ಲ ಅದು. ಯಾಕೆಂದರೆ 2ನೇ ವರ್ಷ ನಾನು ಸಂಸ್ಕೃತ ಅಭ್ಯಾಸ ಮಾಡಿ, ಅದರಲ್ಲೂ ಕಾಳಿದಾಸನ ಕಾವ್ಯಗಳನ್ನು ಓದೋಕ್ಕೆ ನನಗೆ ಆಗಲಿಲ್ಲ. ಬೈದರು, ಏನು ಮಾಡ್ತಾಯಿದ್ದೆ ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ಅಂತ. ನಂಗೆ ಹೇಳೋಕ್ಕೂ ಭಯ, ಪಾಠ ಮಾಡಿಲ್ಲ ಆದರೆ. ಯಾಕೆಂದರೆ ನಮ್ಮ ತಂದೆ ಅದೇ ಹೈಸ್ಕೂಲಲ್ಲಿ, ಅದೇ ಜೂನಿಯರ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದವರು. ಹಾಗಾಗಿ ತುಂಬ ಕಷ್ಟ ಆಯ್ತು ನನಗೆ. ಮತ್ತು ಮರುದಿನ ಹೋಗಿ ಹೇಳಿದೆ ಮೇಷ್ಟ್ರಿಗೆ, ಏನು ಸರ್ ನಮ್ಮಪ್ಪ ಬೈದರು, ನೀವು ಹೇಳ್ಕೊಟ್ಟೇ ಇಲ್ಲ ನನಗೆ ಅಂತ. ಸರಿ, ಕ್ಲಾಸ್ ಮುಗಿದ್ಮೇಲೆ ಆಮೇಲೆ ನಾನು ನಿಂಗೆ ಮಾತ್ರ ಹೇಳ್ಕೊಡ್ತೀನಿ ಅಂದರು. ಸರಿ, ಕೊನೆಗೆ ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರು, ಹತ್ತಿರ ಅವರು ಯಾವಾಗಲೂ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಏನೇ ಹತ್ತಿರ ಯಾರಾದರೂ ಬಂದರೆ ಅವರು ಉತ್ತರೀವನ್ನು ಹಿಂಗೆ ಬಾಯಿಗಡ್ಡ ಇಟ್ಕೊಂಡು ಹೇಳೋರು, ಅವನು ಕಾಳಿದಾಸ ಸ್ವಲ್ಪ ಕೆಟ್ಟವನು, ಜಾಸ್ತಿ ಬೇಡ, ನಾನು ನಿನಗೂ ಹೇಳಬಾರ್ದು, ನಿಮ್ಮ ಮೇಲೆ ನೀವೆಲ್ಲ ಕೇಳಬಾರ್ದು, ನಾನು ಹೇಳಬಾರ್ದು, ಸಾಕು ಇಷ್ಟನ್ನೇ ಓದ್ಕೋ ಅಂತ. ಅದು ನನ್ನ ಮನಸ್ಸಲ್ಲಿ ಎಷ್ಟು ಕೂತ್ಬಿಟ್ಟಿತ್ತು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಮನಸ್ಸಲ್ಲಿ ಕೂತಿದ್ದು, ಎಲ್ಲೇ ಬಂದರೆ ಏನೋ ಒಂದು ಮುಜುಗರ, ಏನೋ ಒಂದು ಅಡ್ಡ ಬರ್ತಾಯಿತ್ತು. ಅದು ಎಷ್ಟು ತುಂಬ ವರ್ಷಗಳದು ಮುಂದುವರೆದಿತ್ತು. ಆದರೆ ನನ್ನ ಪುಣ್ಯಕ್ಕೆ ಆ ನಂತರದ ಒಳ್ಳೆ ಮೇಷ್ಟ್ರುಗಳು, ಒಳ್ಳೆ ಟೀಚರ್ಸೇ ಸಿಕ್ಕಿದ್ರಿಂದ ನನಗೆ ಅದ್ರ ಬಗ್ಗೆ ಕ್ರಮೇಣವಾಗಿ ಕಡಿಮೆ ಆಯಿತು. ಈಗಂತೂ ಗಣೇಶರದ್ದು ಕೇಳಿದ ಮೇಲಂತೂ ಅಂಥ ಮಹಾಕವಿಯ ಒಂದು ಕಾವ್ಯ ದರ್ಶನವನ್ನು ಮಾಡೋದಕ್ಕೆ ಇಂಥ ಮಹಾಕವಿ ಮಾತ್ರ ಸಾಧ್ಯ, ಯಾರಿಂದಲೂ ಅದು ಸಾಧ್ಯ ಇಲ್ಲ ಅಂತ ಕೂಡ ಅನ್ನಿಸ್ತು. ಅಂದರೆ ಒಬ್ಬ ಕವಿ ಅಂದರೆ ತನ್ನ ಕಲ್ಪನೆ ಅಷ್ಟೇ ಅಲ್ಲ, ತನ್ನ ಕಲ್ಪನೆಯ ಜೊತೆಗೆ ಈ ಕಾವ್ಯ ಕಲ್ಪನೆಯನ್ನು ಹಂಚ್ಕೊಳ್ಳೋದಕ್ಕೆ ಇಡೀ ಸಮಗ್ರವಾದ ಒಂದು ಪ್ರಾಕೃತಿಕ ವ್ಯವಸ್ಥೆಯ ಒಂದು ಅಧ್ಯಯನ ಅವನಲ್ಲಿ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಇದರಲ್ಲಿ ನಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಕಾಳಿದಾಸನೇ ಬಂದು ತನ್ನ ಕಾವ್ಯದ ಪರಿಚಯನ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಮುಜುಗರ ಪಡ್ತಾ ಇದ್ದ ಅನಿಸುತ್ತೆ. ಯಾಕೆಂತಂದರೆ ಅವನು ಎಲ್ಲೂ ಕೂಡ ತನ್ನ ಬಗ್ಗೆ ತನ್ನ ಐಡೆಂಟಿಟಿಯನ್ನು ಹೇಳ್ಕೊಂಡಿಲ್ಲ. ಹಾಗಾಗಿ ಇವರೇ ಹೇಳಿದ್ರು, ಗಣೇಶನ್ನ ಅವನು ಎಲ್ಲೂ ತರಲೇ ಇಲ್ಲ ಅಂತ. ನಮ್ಮ ಜೊತೆಗೆ ಇವಾಗ ಗಣೇಶನ್ನೇ ತಾನಾಗೇ ಬಂದು ಹೇಳ್ಕೊಟ್ಟಿದ್ದಾನೆ ಅನ್ಸುತ್ತೆ. ಹಾಗೆ ಅಂದರೆ ಒಟ್ಟಿನಲ್ಲಿ ಸಾರಾಂಶ ಏನು ಅಂತಂದರೆ, ಒಂದು ಕವಿಯಾದವನ ಹೃದಯ ಎಲ್ಲಿರಬೇಕು, ಜಡತತ್ವದಲ್ಲಿ ಚೇತನ ತತ್ವದಲ್ಲಿ ಎರಡೂ ಇದ್ದಾಗ ಮಾತ್ರ ಅದು ಮಹಾಕಾವ್ಯ ಆಗುತ್ತೆ ಅನ್ನೋದು ನನಗೆ ತುಂಬ ಇವ್ರದ್ದು ಕೇಳಿದಾಗ ಅನ್ನಿಸ್ತು. ಆರಂಭದಲ್ಲಿ ಅವ್ರು ಹೇಳಿದ್ರು, ನೀವೆಲ್ಲ ಬಲಿಪಶುಗಳು ಅಂತ ಅನಿಸುತ್ತೆ ಅಂತ. ಖಂಡಿತ ಪಶುಗಳಾಗೋಣ, ಗ್ರಾಮ ದೇವತೆಗಳಿಗೆಲ್ಲ ಈ ಮಹಾಕಾವ್ಯದ ಯಜ್ಞ ಕೊಟ್ಟಂಥ ಪಶುವಿಗೆ ಸದ್ಗತಿ ಇದೆಯಂತೆ. ಕಾಳಿದಾಸನಿಗೆ ಸಿಗ್ತಾ ಇಲ್ವಾ, ಇವ್ರು ಯಜ್ಞ ಮಾಡಿಸಿದಂಥ ಇವ್ರಿಗಂತೂ ಖಂಡಿತ ಸಿಗುತ್ತೆ. ಮತ್ತು ಈ ದೊಡ್ಡ ಸಮೂಹ ನಾವೆಲ್ಲ ಪಶುಗಳಾಗಿದ್ದೀವಿ ಯಜ್ಞಕ್ಕೆ, ಖಂಡಿತವಾಗ್ಲೂ ನಮಗೆ ಆ ಒಂದು ಸದ್ಗತಿ ಸಿಗುತ್ತೆ ಅಂತ ನನಗೆ ಸಂಶಯನೇ ಇಲ್ಲ. ಹಾಗೆ ಈ ಯಜ್ಞ ಪಶುಗಳನ್ನಾಗಿ ನಮ್ಮನ್ನೆಲ್ಲ ಈ ದೊಡ್ಡ ಸಮೂಹವನ್ನು ಮಾಡಿದಂಥವರಿಗೆ ಇದು ಮುಂದುವರಿಯುತ್ತೆ. ಕಂತಿನ ರೂಪದಲ್ಲಿ ಅವರಿಗೆ ಶ್ರದ್ಧಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ.